ಈಗ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅವ್ರ ಅಪ್ಪ ಅಮ್ಮ ಬರೋರು, ನನಗೆ ಬರೀ ಅಮ್ಮ ಬರೋರು. ಗಂಡನ ಕೈಲಿ ಕೂಸಿರಲ್ಲ, ಹೆಂಗಸಿನ ಕೈಲಿ ಕಾಸಿರಲ್ಲ ಅನ್ನೋ ಥರ ಅಲ್ಲ. ಒಂದು ಪುಟಾಣಿ ಬ್ಯೂಟಿ ಪಾರ್ಲರ್ ಇತ್ತು ಇಸ್ರೋಲಿ ಹೋಟೆಲಿ. ದಿನ ಒಂದೇ ಊಟ ತಿಂತಾ ಇದ್ದಿದ್ದು ನಾವು, ಕಿಚಡಿ ತಿಂತಾ ಇದ್ವಿ, ಇಲ್ಲ ಚಿತ್ರಾನ್ನ ತಿಂತಾ ಇದ್ವಿ. ಬಟ್ ಲವ್ ಅಂತೂ ಖಂಡಿತ ಆಗಿದೆ, ಲವ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಸೊ ನನಗೆ ಆ ಕ್ಷಣದಲ್ಲಿ ಹೌದು ಖಂಡಿತವಾಗ್ಲೂ ತುಂಬಾ ಬೇಜಾರಾಗಿತ್ತು ನನಗೆ. ನಾನು ಆ ಸ್ಥಿತಿ ತಲುಪಿಬಿಟ್ಟಿದ್ದೆ. ನನಗೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಏನಕ್ಕೆ ನನಗೆ ಹೀಗಾಗಬೇಕು? ವೈ ಇಸ್ ಲೈಫ್ ಸೋ ಅನ್ಫೇರ್ ಟು ಮೀ? ಇನ್ನೊಬ್ರು ಬಂದಾಗ್ಲೂ ಐ ವಾಸ್ ವೆಲ್ಕಮಿಂಗ್. ಬಂದರು, ದೇ ವಾಸ್ ಅ ಗುಡ್ ಬಾಂಡ್. ಬಟ್ ಅದು ಹೋಗ್ತಾ ಹೋಗ್ತಾ ಅಗೇನ್ ಸಮ್ಟೈಮ್ಸ್ ಬಿಗ್ ಬಾಸ್ ನಂತರ ನಮ್ಮಮ್ಮ ಹೇಳಿದ್ದು, ಯಾಕಂದರೆ ಬಿಗ್ ಬಾಸಿಂದ ಬಂದ ಮೇಲೆ ನಮ್ಮ ಮನೇಲಿ ಯಾರ ಮನಸ್ಥಿತಿ ನಿಮ್ಮ ಹೈಪ್ ಏನಿರುತ್ತೋ ಅದು ಮುಂದಿನ ಸೀಸನ್ ಬರೋವರೆಗೂ ಅದು ಅಲ್ಲಿವರೆಗೂ ಮಾತ್ರ ನೀವೇನೇನು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು ಅಥವಾ ನಿಮ್ಮನ್ನು ನೀವು ಎಷ್ಟು ಪ್ರಮೋಟ್ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೋದು. ಅದಾದಮೇಲೆ ನೀವು 100 ಮಾಡಿರ್ತೀರ, ಅವ್ರು 2 ತೋರಿಸಿರ್ತಾರೆ. ಆ 2 ಅವ್ರು ಹೆಂಗ್ ಬೇಕು ಹಂಗೆ ತೋರಿಸಿರ್ತಾರೆ ಅಷ್ಟೇ. ದಿಸ್ ಇಸ್ ಟೂ ಮಚ್ ನನಗೆ. ಐ ಆಮ್ ಸೀಯಿಂಗ್ ಮೈ ಪೀಪಲ್ ಸಫರ್. ನನ್ನ ಸುತ್ತಮುತ್ತ ನಮ್ಮಮ್ಮಂಗೆ ಆಗ್ತಾ ಇರಲಿಲ್ಲ ತಗೊಳಕ್ಕೆ. ಶಿ ವಾಸ್ ಡಿಪ್ರೆಸ್ಡ್, ಶಿ ಹ್ಯಾಡ್ ಥಾಟ್ಸ್. ಸೊ ನನಗೆ ಐ ವಾಸ್ ಲೈಕ್ ಲೈಫಲ್ಲಿ ಏನೋ ನಡೆದಿತ್ತು ಅದರಿಂದ ಹೊರಗೆ ಬರಬೇಕು ಅಂತ ಒಂದು ಸ್ಕಿಲ್ ಕಲಿಬೇಕು ಅಂತ. ಇಲ್ಲ, ನಾನು ಆ ಡಾರ್ಕ್ ಸ್ಪೇಸಿಂದ ಹೊರಗೆ ಬರಬೇಕು. ಈ ಡೈಮೆನ್ಷನ್ಸ್ ಇದೆಯಾ ಮನಸ್ಸೊಳಗಡೆ, ಇದೆಲ್ಲ ನಡೆಯುತ್ತಾ ಅನ್ನೋದು ನನಗೆ ರೇಖೆಯಿಂದನೇ ಗೊತ್ತಾಗಿದ್ದು. ಇದು ನನಗೆ ಗೊತ್ತಿಲ್ಲ, ಪ್ರಾಬ್ಲಮ್ ಲೈಫಲ್ಲಿ ಬಂದಿದ್ದೆ ಬಿಕಾಸ್ ಆ ನಾಗವಲ್ಲಿ ರೂಮ್ ಇರುತ್ತೆ ಗೊತ್ತಾ, ದೊಡ್ಡದಾಗ ಒಂದು ಚಿಲ್ಕ ಹಾಕಿ ತ್ರಿಶೂಲದ್ದು ಚಿಲ್ಕ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೇಮ್ ರೂಮಲ್ಲೇ ನಾವು ಮೇಕಪ್ ಮಾಡ್ಕೋತಾ ಇದ್ವಿ, ಸೇಮ್ ರೂಮಲ್ಲೇ ಮಲ್ಕೋತಾ ಇದ್ವಿ. ಹಾಗೆ ಹಳೆ ಕಾಲದ ರಾಜ ಯಾರು ಪಾಪ ಸತ್ತೋಗಿದ್ರಂತೆ ಆ ರೂಮಲ್ಲಿ. ಒಂದು ದಿವಸ ನಾವು ಮನೇಲಿ ಯಾವುದೋ ಒಂದು ಬೆಳಗಿನ ಜಾವ ಒಂದು ಫೋನ್ ಬರುತ್ತೆ. ಯಾರು ಇಷ್ಟು ಬೆಳಿಗ್ಗೆ ಮಾಡ್ತೀರ ಅನ್ನೋ ಫೋನ್ ಎತ್ತಿದ್ರೆ ಅವ್ರ ಅಮ್ಮ, ಅವಳು ಇನ್ನಿಲ್ಲ ಹೋಗ್ಬಿಟ್ಲು ಅಂತ ಅಂತಾರೆ. ನನಗೆ ತಗೊಳಕ್ಕೆ ಆಗಲಿಲ್ಲ. ಕೊನೆ ದಿವಸಗಳಲ್ಲಂತೂ ನಿನ್ನ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ, ನಮ್ಗೆ ಅವಕಾಶನೇ ಸಿಗಲಿಲ್ಲ. ನನಗೆ ಗೊತ್ತಿಲ್ಲ ಯಾವಾಗ ಬಂದು ಮಾತಾಡು ಅಂತ. ನಾನು ಹೊರಗಡೆ ಬಾಲ್ಕನಿಲಿ ಬಂದು ಕೂತ್ಕೊಂಡು ಏನೋ ಒಂದು ಎನರ್ಜಿ. ರಾಜೇಶ್ ರಿವೆಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಸೆಟ್ ತುಂಬ ಕಲರ್ಫುಲ್ ಆಗಿದೆ, ಯಾಕಂದರೆ ಈಗ ನನ್ನ ಮುಂದೆ ನಮ್ಮ ಅಪ್ಪಟ ಕನ್ನಡದ ಚಂದನದ ಗೊಂಬೆ, ನಿಜವಾಗ್ಲೂ ಗೊಂಬೆ ಥರನೇ ಇದ್ದಾರೆ ಇವರು. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಈಗ ಆಲ್ರೆಡಿ ಮನೆ ಮಾತಾಗ್ಯಾರೆ. ಯಾಕಂದರೆ ಅವ್ರು ಮಾಡಿದಂಥ ಒಂದು ಸೀರಿಯಲ್, ಅದು ಚಿಕ್ಕ ವಯಸ್ಸಲ್ಲಿ ಇವ್ರು ಆ್ಯಕ್ಟ್ ಮಾಡಿದಂಥ ಒಂದು ಸೀರಿಯಲ್ ಇವತ್ತಿಗೂ ಜನಪ್ರಿಯ. ಸಾಕಷ್ಟು ಮಾತಾಡೋದಿದೆ. ಸ್ಟ್ರಾಂಗ್ ಗರ್ಲ್ ಅವರು. ಯಾಕೆ ಏನು ಬನ್ನಿ ಪ್ರತಿಯೊಂದು ಮಾತಾಡೋಣ. ಬ್ಯೂಟಿಫುಲ್ ಸಾನಿಯಾ ಅಯ್ಯರ್, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿ, ನೀವು ಹೆಂಗಿದ್ದೀರಾ? ನಾನು ಅದ್ಭುತವಾಗಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು. ಆ್ಯಂಡ್ ಯು ಆರ್ ಬ್ಯೂಟಿಫುಲ್. ಯು ಬ್ಯೂಟಿಫುಲ್ ಟು. ಅಂದರೆ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಲ್ವಾ? ಓಕೆ ಹಾಗೆ. ಓಕೆ, ಓಕೆ, ಹಾಗೆ. ನೈಸ್, ಗುಡ್. ನಿಮ್ಮ ಬ್ಯೂಟಿನ ಮೇಂಟೈನ್ ಮಾಡೋಕ್ಕೆ ಏನೇನೆಲ್ಲ ಸೀಕ್ರೆಟ್ಸ್ ಇರುತ್ತೆ? ಅಥವಾ ಸೀಕ್ರೆಟ್ ಅಂತದೇನಿಲ್ಲ, ಒಂಥರ ದೇವ್ರು ಕೊಟ್ಟಿರೋ ಭಾಗ್ಯ ಇದು. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಚೆನ್ನಾಗಿ ತಿನ್ನಬೇಕು, ಒಳ್ಳೆಯ ಆಹಾರ, ಒಂದು ಒಳ್ಳೆ ವರ್ಕೌಟ್ ರುಟೀನ್ ಇರಬೇಕು. ಅದು ಬಿಟ್ಟರೆ ಧ್ಯಾನ ಅಷ್ಟೆ. ಈಗ ನಿಮ್ಮ ಪ್ರಕಾರ ಬ್ಯೂಟಿ ಅಂದರೆ ಏನು ಸಾನ್ಯಾ? ಅಂದರೆ ಪ್ರತಿಯೊಂದರಲ್ಲೂ ಬ್ಯೂಟಿನ ಕಾಣ್ಬೋದು ಸರ್. ನಾವು ಯಾರು ಯಾವ ಥರ ನೋಡ್ತಾರೆ ಅನ್ನೋದನ್ನ. ಒಬ್ರಿಗೆ ಅದು ಏನೋ ಕರ್ಕಶವಾಗಿದೆ ಅಂತಂದರೆ ಒಬ್ಬರು ಅದರಲ್ಲಿ ಬ್ಯೂಟಿನ ಕಾಣ್ತಾರೆ. ಸೊ ಐ ಥಿಂಕ್ ಇಟ್ ಜಸ್ಟ್ ಈಸ್ ಒಂಥರ ಎಸೆನ್ಸ್ ಆಫ್ ಎವ್ರಿಥಿಂಗ್. ಅಲ್ಲ, ಈಗ ನಿಮ್ಮ ಮುಂದೆ ಯಾವುದಾದ್ರು ಒಂದು ಹುಡುಗಿನೋ ಹುಡುಗನೋ ಒಂಥರ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ಸಿದ್ರೆ ನೀವು ಬರೀ ಲುಕ್ಸಿಂದ ಮಾತ್ರನೇ ಅಂತೀರಾ, ಅಥವಾ ಟೈಮ್ ತೊಗೊಂಡಿಲ್ಲ ಆ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವರು ಆವಾಗ ಬ್ಯೂಟಿಫುಲ್ ಅಂತ ಅಡ್ರೆಸ್ ಮಾಡ್ತೀರಾ? ಫಾರ್ ಮೀ ಬ್ಯೂಟಿ ಅಂದರೆ ನನಗೆ ಇವಾಗ ಹೆಂಗೆ ಅಂದರೆ, ಪ್ರಿಟಿ ಅಂತ ಅಂದರೆ ನೀವು ನೋಡೋದಕ್ಕೆ ಚಂದವಾಗಿದ್ದೀರಾ ಅಂತ ಆಗುತ್ತೆ. ಬ್ಯೂಟಿಫುಲ್ ಅಂದರೆ ಅದು ಒಳಗಡೆಯಿಂದ ಬರಬೇಕು, ಮನಸ್ಸಿಂದ ಬರಬೇಕು. ಅವ್ರು ಹೇಗೆ ಮಾತಾಡ್ತಾರೆ, ಅವರು ಯಾವ ಥರ ಬೆಳ್ಕೊಂಬಂದಿದ್ದಾರೆ, ಅಥವಾ ಅವ್ರು ಬೆಳ್ಕೊಂಬಂದಿರೋ ರೀತಿನೇ ಬೇರೆ ಇರ್ಬೋದು. ಇವಾಗ ಅವರು ಯಾವ ಥರ ಪರಿವರ್ತನೆಗೊಳ್ತಾ ಇದ್ದಾರೆ. ಸೊ ಇದರಲ್ಲೆಲ್ಲ ಬ್ಯೂಟಿ ಇರುತ್ತೆ, ಅದನ್ನು ಹುಡ್ಕೋಬೇಕು ತಾವಷ್ಟೇ. ಆ್ಯಂಡ್ ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಅಫ್ಕೋರ್ಸ್ ನಾನು ಕಾಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಥರದ ಕಾಸ್ಟ್ಯೂಮ್ಸ್ ಹಾಕೋದು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನೀವು. ಥ್ಯಾಂಕ್ ಯು. ಸೊ ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು, ಅಥವಾ ಯಾರಾದರೂ ಐಕಾನ್ ಇದ್ದಾರಾ?
ಐಕಾನ್ ಅಂತಿಲ್ಲ, ಅಂದರೆ ಮುಂಚೆ ನಾನು ತುಂಬ ಅಂಡರ್ ಕಾನ್ಫಿಡೆಂಟ್ ಆಗಿರ್ತಿದ್ದೆ. ನಾನು ಒಂಚೂರು ವಿಶ್ವಾಸನೇ ಇರ್ತಾ ಇರಲಿಲ್ಲ ನನ್ನ ಮೇಲೆ. ಬಿಕಾಸ್ ಹಲವಾರು ವಿಚಾರಗಳಿಂದ, ಅಥವಾ ನನ್ನ ತೂಕ ಆಗಿರ್ಬೋದು, ಅಥವಾ ನಾನು ಇರೋ ರೀತಿ ಆಗಿರಬಹುದು, ಅಥವಾ ನಾನು ಮಾತಾಡೋ ರೀತಿನೇ ಆಗಿರ್ಬೋದು, ನನ್ನ ಮೇಲೆ ನನಗೆ ಆ ಸಮಾಧಾನ ಇರಲಿಲ್ಲ ನನಗೆ. ಬಟ್ ಬೆಳೀತಾ ಬೆಳೀತಾ ನಾನು, ಬಿಕಾಸ್ ನಾನು ಒಂದೇ ಕನಸಿದ್ದು ನಾನು ತೆರೆ ಮೇಲೆ ಕಾಣಿಸ್ಕೋಬೇಕು, ಒಂದು ನಟಿಯಾಗಿರಬೇಕು ಅನ್ನೋದು ಇದ್ದಿದ್ದರಿಂದ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಬೆಳೀತಾ ಬಂದೆ. ಸೊ ಹಾಗಾಗಿ ಐ ಥಿಂಕ್ ಆ ಜರ್ನಿಯಲ್ಲಿ ನಾನು ನನ್ನ ಸ್ಟೈಲ್ ಏನು, ನಾನು ಯಾವ ಥರ ಇರಬೇಕು ಅನ್ನೋದನ್ನು ಕಂಡುಕೊಂಡೆ. ಆ ಪ್ರೊಸೆಸ್ಸಲ್ಲಿ ಐ ಥಿಂಕ್ ಇವಾಗ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಆ್ಯಂಡ್ ಪಾಪ ಹಲವಾರು ಜನ ಡಿಸೈನರ್ಸ್ ಆಗಿರಲಿ, ಹಲವಾರು ಜನ ಸ್ಟೈಲಿಸ್ಟ್ಸ್ ಆಗಿರಲಿ, ಅಥವಾ ಮೇಕಪ್ ಆರ್ಟಿಸ್ಟ್ ಅಥವಾ ಹೇರ್ ಸ್ಟೈಲಿಸ್ಟ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಫಾರ್ ಎಕ್ಸಾಂಪಲ್ ಇವಾಗಲೂ ಕೂಡ ಪಲ್ಲವಿ ಗೌಡ ಅಂತ ಆ್ಯಂಡ್ ರಿಷಿ ಡಿಸೈನ್ಸ್ ಅಂತ ಇವ್ರನ್ನ ಹಾಕೊಂಡಿರೋದು. ಐ ಥಿಂಕ್ ಇಟ್ಸ್ ಬ್ಯೂಟಿಫುಲಿ ಡನ್. ಅವ್ರು ನನಗೆ ಪ್ರೊಸೆಸ್ ಕೂಡ ಕಳಿಸಿದ್ರು ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಆ ಪ್ರೊಸೆಸ್ನೆಲ್ಲ ನೋಡಿದಾಗ ನಮಗೆ ಒಂಥರ ವಿ ಫೀಲ್ ಮೋರ್ ಕನೆಕ್ಟೆಡ್. ನನಗೆ ಬಟ್ಟೆ ಅಥವಾ ಅಂದರೆ ಕೇವಲ ಒಂದು ವಸ್ತ್ರ ಧರಿಸಿದ್ದೀನಿ ಅಂತ ಅಲ್ಲ, ನನಗೆ ಅದ್ರ ಹಿಂದೆ ಇರೋ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾರೋ ಒಬ್ಬರು ಕೂತ್ಕೊಂಡು ನಮಗೋಸ್ಕರ ಏನೋ ಹೊಲಿತಾ ಇದ್ದಾರೆ, ಅವ್ರ ಟೈಮ್ನೆಲ್ಲ ನಮಗೋಸ್ಕರ ಕೊಡ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಅ ಲಾಟ್ ಟು ಮೀ. ಏನಾದರೂ ಪರ್ಟಿಕ್ಯುಲರ್ ಫೇವ್ರೆಟ್ ಕಲರು ಆ ಥರದ್ದು ಏನಾದರೂ ಇದೆಯಾ? ಫೇವ್ರೆಟ್ ಕಲರ್ ಐ ಥಿಂಕ್ ಒಂದು 3-4 ಇದೆ. ಪರ್ಪಲ್, ಆರೆಂಜ್, ವೈಟ್, ಬೀಜ್, ಬ್ಲ್ಯಾಕ್ ಯಾರಿಗಿಷ್ಟ ಇಷ್ಟ ಇಲ್ಲ. ಅರೌಂಡ್ ದ್ಯಾಟ್. ಬಟ್ ಎಲ್ಲ ಹೆಣ್ಮಕ್ಳು ಬ್ಲ್ಯಾಕ್ಗಿಂತ ಪಿಂಕ್ ಚೂಸ್ ಮಾಡ್ತಾರಲ್ಲ ತುಂಬ. ಪಿಂಕಾ? ನಂಗೆ ಪಿಂಕ್ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ? ಚಿಕ್ಕ ವಯಸ್ಸಿಂದನೂ ಇಷ್ಟ ಇರಲಿಲ್ಲ. ಐ ಥಿಂಕ್ ಅದು ಸುಮ್ಮನೆ ಒಂದು ಇದು ಅನ್ಸುತ್ತೆ, ಹೆಣ್ಮಕ್ಳು ಪಿಂಕು ಗಂಡು ಮಕ್ಕಳು ಬ್ಲೂ ಅಂತ ಅಂದ್ಕೊಂಡು. ಅಲ್ಲ, ಅದು ಬ್ರ್ಯಾಂಡ್ ಮಾಡಿ, ಅದು ಸುಮ್ಮನೆ ಒಂದು ಪ್ರೋಟೋಟೈಪ್ ಥರ, ಅವ್ರು ಹಿಂಗೆ ಇರಬೇಕು ಇವ್ರು ಹಿಂಗೆ ಇರಬೇಕು ಅಂತ. ಸೊ ಐ ಡೋಂಟ್ ನೋ. ಇನ್ಸ್ಟಾಗ್ರಾಮ್ ಕೋಟ್ಗಳು ಮೆನ್ ವಿಲ್ ವೇರ್ ಬ್ಲೂ ಏನೋ ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಸೊ ಈಗ ನೀವು ನಿಮ್ಮ ತಾಯಿ ಕೂಡ, ಅಂದರೆ ನಿಮ್ಮ ತಾಯಿ ಕೂಡ ಚಿತ್ರರಂಗದವರು, ಆ್ಯಂಡ್ ನಿಮ್ಮ ಚಿಕ್ಕಮ್ಮ ಕೂಡ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ಡೈರೆಕ್ಟರ್ ಕಮ್ ಆ್ಯಕ್ಟರ್ಸು. ಈಗ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಹಿನ್ನೆಲೆ ನಾನು ನಿಮ್ಮ ಬಾಯನ್ನ ಕೇಳೋಕ್ಕೆ ಆಸೆ. ಎಲ್ಲಿನವರು ಪ್ರಾಪರ್ ನೀವು ಸ್ವಂತವರು? ಸೊ ನನ್ನ ಸ್ವಂತವರು, ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಮ್ಮಮ್ಮ ಬೆಳ್ಳೂರು ಕ್ರಾಸ್ ಅಂತ ಕೇಳ್ತಿದ್ರೆ, ಅಲ್ಲಿ. ನಮ್ಮ ಅಜ್ಜಿ ಬಂದು ಕೋಲಾರ. ಸೊ ಒಂಥರ ಆಲ್ ಓವರ್ ದ ಪ್ಲೇಸ್ ಇಂದ ಪ್ರತಿಯೊಬ್ರು ನಾವು. ಅಜ್ಜಿ ಕೋಲಾರ? ಹೌದು. ಸೊ ನಮ್ಮ ಅಜ್ಜಿ, ಹೌದು, ನಮ್ಮ ಅಜ್ಜಿದು ಕೋಲಾರ, ನಮ್ಮ ತಾತಂದು ಕೌಡ್ಲೆಕೊಪ್ಪ, ಮಂಡ್ಯ ಹತ್ರ. ಸೊ ಬಟ್ ನಮ್ಮಮ್ಮ ಹುಟ್ಟಿದ್ದು ಬೆಳ್ಳೂರು ಕ್ರಾಸಲ್ಲಿ, ನಮ್ಮ ಚಿಕ್ಕಮ್ಮನೂ ಹುಟ್ಟಿದ್ದು ಬೆಳ್ಳೂರು ಕ್ರಾಸಲ್ಲಿ. ಯಾಕಂದರೆ ನಮ್ಮ ಅಜ್ಜಿ ಟೀಚರ್ ಆಗಿ ಬೆಳ್ಳೂರು ಕ್ರಾಸಲ್ಲಿ ಕೆಲಸ ಮಾಡ್ತಾಯಿದ್ರು ಅವಾಗ. ಹಾಗಾಗಿ ಒಂಥರ ಒಬ್ಬೊಬ್ಬರು ಒಂದೊಂದು ಊರಿಂದ ಬಂದಿದ್ದೀವಿ ಇವಾಗ. ಈಗ ನಿಮ್ಮನ್ನು ನೋಡಿದಾಗ ಯಾರ ನಿಮ್ಮ ಸಂಬಂಧಿಕರು ಅಥವಾ ಹೊರಗಡೆ ನಿಮ್ಮ ತಾಯಿ ಫ್ರೆಂಡ್ಸ್ ಯಾರಾದರೂ ನಿಮ್ಮಮ್ಮ ಹಿಂಗೆ ಇದ್ರು ವಯಸ್ಸಲ್ಲಿ ಅಂತ ಯಾರನ್ನ ಅಂದಿಯಾರ? ಅಥವಾ ನೀವು ಯಾರನ್ನ ತುಂಬ ಹೋಲ್ತೀರಾ, ನಿಮ್ಮ ಅಪ್ಪನ ನಿಮ್ಮ ಅಮ್ಮನ? ಹೇಳಿದ್ದಾರೆ ನಮ್ಮಮ್ಮ ತುಂಬ ರೆಬೆಲ್ ಇದ್ರು ಅಂತ. ಹಾಗೆ ನಾನು ನನ್ನ ಟೀನೇಜ್ ಇಯರ್ಸಲ್ಲಿ ನಾನು ತುಂಬ ರೆಬೆಲ್ ಇದ್ದೆ. ಇವಾಗ ಸ್ವಲ್ಪ ಶಾಂತಳಾಗ್ತಾ ಇದ್ದೀನಿ. ಐ ಥಿಂಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇಬ್ಬರು ಕಡೆಯಿಂದನೂ ಅದು ವಾಲ್ಕೊಂಡು ಬಂದಿದೆ ನನ್ನ ಕಡೆಗೆ. ಕರೆಕ್ಟಾಗಿ ಹಿಂಗೇನಾ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಹೆಚ್ಚಾಗಿ ನನ್ನ ಚಿಕ್ಕಮ್ಮನಿಗೆ ಹೋಲಿಸ್ತಾರೆ. ನೋಡೋಕ್ಕೂ ಚಿಕ್ಕಮ್ಮನ ಥರ, ಮಾತಾಡೋದು ಚಿಕ್ಕಮ್ಮನ ಥರ ಅಂತ ಹೇಳ್ತಾರೆ. ಆ್ಯಂಡ್ ನಿಮ್ಮ ಚಿಕ್ಕಮ್ಮ ಅವ್ರು ಮಾಡಿದಂಥ ಕ್ರಾಫ್ಟ್ಗಳಂದರೆ ಸಿನಿಮಾ ರಂಗಕ್ಕೆ ಅವರು ಕೊಟ್ಟಂಥ ಒಳ್ಳೊಳ್ಳೆ ನ್ಯಾಷನಲ್ ಅವಾರ್ಡ್ ಫಿಲ್ಮ್ಸ್ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ತೊಗೊಂಡು ಅವ್ರ ಬಗ್ಗೆ ಗೊತ್ತು. ಆ್ಯಂಡ್ ನಿಮ್ಮ ತಾಯಿ ಆ್ಯಕ್ಟಿಂಗ್ ಮಾಡ್ತಿದ್ರ ಮುಂಚೆ? ಹೌದೌದು. ಆ್ಯಕ್ಚುಲಿ ನನ್ನ ತಾಯಿನೇ ನನ್ನ ಸ್ಫೂರ್ತಿ ನನ್ನ ನಟನೆಯ ಜರ್ನಿಗೆ. ಯಾಕಂದರೆ ಅವ್ರನ್ನ ನೋಡಿ ನಾನು ಓಕೆ ಇದೇನಿದು ಇಷ್ಟೊಂದು ಅಟೆನ್ಷನ್ ಸಿಗ್ತಾ ಇದೆಯಲ್ಲ ಅಂತ ನನಗೆ ಕನಸು ಸ್ಟಾರ್ಟ್ ಆಗಿದ್ದು. ನನಗೂ ಇದೇ ಥರ ಬೇಕು, ಜನ ನನ್ನ ಕಡೆನೂ ಸೆಳಿಬೇಕು ಅಂತ. ಬಟ್ ಅದು ಬೆಳೀತಾ ಒಂದು 2-3 ಸೀರಿಯಲ್ಗಳಾಗ್ತಾ ನಟನೆಯ ನಿಜವಾದ ರುಚಿ ನನಗೆ ತಿಳಿತಾ ಹೋಯಿತು. ಅಂದರೆ ಇನ್ಯಾರೋ ಕನಸಿಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಇನ್ಯಾರ್ದೋ ಬರವಣಿಗೆನ ನಾನು ನಟಿಸ್ತಾ ಇದ್ದೀನಿ, ಇದೆಷ್ಟು ಚೆನ್ನಾಗಿದೆಯಲ್ಲ, ಇದೇನೋ ಮಜವಾಗಿದೆಯಲ್ಲ ಎಕ್ಸ್ಪೀರಿಯನ್ಸು ಅಂತ ಸ್ಟಾರ್ಟ್ ಆಯಿತು. ಆ್ಯಂಡ್ ನೌ ಐ ಲವ್ ಇಟ್. ಐ ಥಿಂಕ್ ಇವಾಗ ನನ್ನ ಲೈಫೇ ನನಗೊಂಥರ ಐ ವಾಂಟ್ ಟು ಡೈ ಆ್ಯಕ್ಟಿಂಗ್. ತುಂಬ ಜನಕ್ಕೆ ಈಗ ನಿಮ್ಮ ನೋಡಿದ ತಕ್ಷಣ ಕಣ್ಮುಂದೆ ಇವತ್ತಿಗೂ ಪಿಕ್ಚರ್ ಬರೋದು ಆ ಚಿಕ್ಕ ವಯಸ್ಸನ್ನು ಪುಟ್ಟ ಗೌರಿ ಮದುವೆ. ಆ್ಯಂಡ್ ಎಲ್ಲರೂ ಅಂದ್ಕೊಂಡ್ರೆ ಅದೇ ನಿಮ್ಮ ಫಸ್ಟ್ ಸೀರಿಯಲ್ ಅಂತ. ನಿಮ್ಮ ಫಸ್ಟ್ ಸೀರಿಯಲ್ ಅದೇನಾ ಅಥವಾ? ಇಲ್ಲ, ನನ್ನ ಮೊದಲನೇ ಸೀರಿಯಲ್ LKG ಮಾಡಿರೋದು. LKG? ಸಾಕ್ಷಿ ಅಂತ DD1 ಚಾನಲ್ನಲ್ಲಿ. ಸಾಕ್ಷಿ? ಹೌದು.
ಸೊ ನಾನು ಇವತ್ತಿಗೂ ಏನು ಹೇಳೋದು ಅಂದರೆ ನಾನು DD1 ಕಾಲದಿಂದ ಇದ್ದೀನಿ ಅಂತ ಹೇಳ್ಕೊಂಬರ್ತೀನಿ. ನಾನು ಆಲ್ಮೋಸ್ಟ್ ಒಂದು 17 years ಆಫ್ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನಂದು. ಬಹಳಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ. ಆ್ಯಕ್ಟಿಂಗ್ ಪ್ರೋ ಹಾಗೇನಿಲ್ಲ, ತುಂಬ ಇದೆ. ನನಗೆ ಇವಾಗಲೂ ನಾನು ಶೂನ್ಯ ಅಂತಲೇ ಅನಿಸ್ತೀನಿ. ನನಗೇನು ಬರಲ್ಲ ಅಂತಲೇ ಅನಿಸುತ್ತೆ. ಸೊ ಬಹಳಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ. ಹಲವಾರು ಸೀರಿಯಲ್, ನನಗೆ ಲೆಕ್ಕನೇ ಇಲ್ಲ ಎಷ್ಟು ಸೀರಿಯಲ್ ಮಾಡಿದ್ದೀನಿ ಅಂತ. ಬಟ್ ನನಗೆ ಬ್ರೇಕ್ ಕೊಟ್ಟಿದ್ದು 3 ಸೀರಿಯಲ್. ಒಂದು ನಮ್ಮಮ್ಮ ಶಾರದೆ ಅಂತ, ಒಂದು ಅರಸಿ, ಇನ್ನೊಂದು ಪುಟ್ಟಗೌರಿ ಮದುವೆ. ಸೊ ಪುಟ್ಟಗೌರಿ ಮದುವೆ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತು. ಈ 2 ಸೀರಿಯಲ್ ಹೆಚ್ಚಾಗಿ ರಚಿತಾ ರಾಮ್ ಅವರು ಕೂಡ ಆಕ್ಟ್ ಮಾಡ್ತಾರೆ. ಹೌದು, ನನ್ನ ಪಾತ್ರವನ್ನೇ ನಾನು ದೊಡ್ಡೊಳಗೆ ಬೆಳೆದ್ಮೇಲೆ ಅದನ್ನ ರಚಿತಾ ರಾಮ್ ಅವರು ಮಾಡಿರೋದು. ಓಕೆ, ಈಗ ಅರಸಿ ಮಾಡ್ಬೇಕಂದ್ರೆ ಎಷ್ಟು ಏಜ್ ಇತ್ತು ನಿಮ್ಗೆ? ಐ ಥಿಂಕ್ ನಾನೊಂದು 2nd ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ. ಅವಾಗ ಅದು ನನ್ನ ಮೊದಲನೇ ಸೀರಿಯಲ್. ನಾನೊಂದು ಒಂಥರ ಈ ನೆಗೆಟಿವ್ ಶೇಡಲ್ಲಿ ಮಾಡಿರೋವಂಥ ಸೀರಿಯಲ್ ಅದು. ನನಗೆ ಆ ವಯಸ್ಸಲ್ಲಿ ಏನು ಅಂತಲೂ ಅರ್ಥ ಆಗಿರಲಿಲ್ವೇನೋ ಅಥವಾ ಏನೋ ಗೊತ್ತಿಲ್ಲ, ಒಂಥರ ಅಳಗ್ ಬುಳಕಲ್ಲಿ ಮಾಡಿಬಿಡೋದು ಅಂತಾರಲ್ಲ, ಆ ಥರ ಮಾಡಿರ್ಬೋದೇನೋ. ಬಟ್ ಐ ಥಿಂಕ್ ಡೈರೆಕ್ಟರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಕ್ರೂ ಬಂದು ಒಂಥರ ವೆರಿ ಸಪೋರ್ಟಿವ್ ಆಗಿತ್ತು. ಯಾಕಂದರೆ ಹೆಚ್ಚಾಗಿ ಮಕ್ಕಳೇ ಇದ್ದಿದ್ದು ಸೀರಿಯಲಲ್ಲಿ. ಅದು ಕೂಡ ತುಂಬ ಚೆನ್ನಾಗಿ ಜನರನ್ನ ತಲುಪಿತ್ತು. ಆ್ಯಂಡ್ ಪುಟ್ಟಗೌರಿ ಸೀರಿಯಲ್ ತುಂಬ ದೊಡ್ಡ ಹೆಸರು ಮಾಡಿದಂಥ ಸೀರಿಯಲ್. ನಿಮಗೀಗ ಸೆಟ್ಟಿಗೆ ಹೋಗೋದು, ಈಗ ಓಕೆ ದೊಡ್ಡವರಾದ್ಮೇಲೆ ಇವಾಗ ಇದೆಲ್ಲ ಗೊತ್ತಿರುತ್ತೆ, ಪರಕಾಯ ಪ್ರವೇಶ ಅಂತೆ, ಆ್ಯಕ್ಟಿಂಗು, ಅಂಡರ್ ಪ್ಲೇ, ಅದು ಇದು ಅಂತೆಲ್ಲ. ನಿಮಗೆ ಏನು ಜ್ಞಾಪಕ ಆಯಿತು ಆ್ಯಕ್ಟಿಂಗ್ ಅಂದರೆ? ಪುಟ್ಟಗೌರಿ ಮದುವೆ ಮಾಡೋ ಹಂತಕ್ಕೆ ನನಗೆ ಒಂದು ಮಟ್ಟಿಗೆ ಓಕೆ ಆ್ಯಕ್ಟಿಂಗ್ ಅಂದರೆ ಇದು ಅಂತ ಗೊತ್ತಿತ್ತು. ಅಂದರೆ ಏನು, ಇವಾಗ ನಾನು ಆ ಸೆಟ್ಟಲ್ಲಿ ನಾನಾಗಿರಬಾರ್ದು, ನಾನು ಗೌರಿ ಆಗಿರಬೇಕು. ಗೌರಿ ಅಂದರೆ ಅವಳು ಏನೇನು ಮಾಡ್ತಾಳೆ, ಅವಳು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಗಿದೆ. ಅವಳು ಗಂಡನ ಕಂಡ್ರೆ ಆಗಲ್ಲ, ಅವ್ನು ಯಾವಾಗಲೂ ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಅಜ್ಜಿ ಅಂದರೆ ಭಯ. ಸೊ ಈ ಥರ ಇದನ್ನೆಲ್ಲ ಕೂತ್ಕೊಂಡು ನನಗೆ ನಾನೇ ಹೇಳ್ಕೊತಾ ಇದ್ದೆ ಆವಾಗ. ಸೊ ಹಿಂಗೆ ಇರಬೇಕು, ನೀನಲ್ಲ, ಇವಾಗ ನೀನು ಗೌರಿಯಾಗಿ ಒಂಥರ ಬದಲಾಗು. ಹೆಂಗೆ ನನಗೆ ಮಾತಾಡ್ತಿದ್ರೆ ಇವಳು ಗಂಗಾ ನಾಗಾಲಿಯಾಗಿ ಬದಲಾಗತ್ತ. ಸೊ ಹಾಗೇನೆ ಅವಳು ಪರಕಾಯ ಪ್ರವೇಶನೇ ಮಾಡಿರೋದು ಆ್ಯಕ್ಚುಲಿ ಆ ಸಿನಿಮಾದಲ್ಲಿ, ಐ ಥಿಂಕ್ ಸೈಕಾಲಜಿಕಲಿ ಸ್ಪೀಕಿಂಗ್. ಸೊ ಐ ಥಿಂಕ್ ನಾನು ಅವಾಗ ಕೂತ್ಕೊಂಡು ಹಾಗೆ ಮಾತಾಡ್ತಿದ್ದೆ. ಸೇಯಿಂಗ್ ದಟ್ ಆ್ಯಕ್ಚುಲಿ ಆಪ್ತಮಿತ್ರದ ಆ ಶಾರ್ಟ್ ಕೂಡ ಅವರು ಬ್ಯಾಂಗ್ಳೂರ್ ಪ್ಯಾಲೇಸಲ್ಲೇ ಶೂಟ್ ಮಾಡಿರೋದು. ನಿಮ್ಮ ಸೀರಿಯಲ್ಲು ಅಲ್ಲೇ ಶೂಟ್? ಯಾ. ಸೊ ಯಾ, ಅದೊಂಥರ ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪೆಷಲ್. ಅಲ್ಲಿ ಒಂದು ರೂಮು, ಆ ನಾಗವಲ್ಲಿ ರೂಮ್ ಇರುತ್ತೆ ಗೊತ್ತಾ, ದೊಡ್ಡದಾಗ ಒಂದು ಚಿಲ್ಕ ಹಾಕಿ ತ್ರಿಶೂಲದ್ದು ಚಿಲ್ಕ ಎಲ್ಲ ಹಾಕ್ಬಿಟ್ಟಿಟ್ಟಿರ್ತಾರೆ. ಸೇಮ್ ರೂಮಲ್ಲೇ ನಾವು ಮೇಕಪ್ ಮಾಡ್ಕೋತಾ ಇದ್ವಿ, ಸೇಮ್ ರೂಮಲ್ಲೇ ಮಲ್ಕೋತಾ ಇದ್ವಿ. ಶಾರ್ಟ್ ಇಲ್ಲದೆ ಇದ್ದಾಗ ರೆಸ್ಟ್ ಮಾಡ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ. ಆ ರೂಮಲ್ಲಿ ಯಾರೋ ಹಾಗೆ ಹಳೆ ಕಾಲದ ರಾಜ ಯಾರೋ ಪಾಪ ಸತ್ತೋಗಿದ್ರಂತೆ ಆ ರೂಮಲ್ಲಂತೆ. ಬಟ್ ಆ ರೂಮಲ್ಲಿ ನಾವು ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಐ ಡೋಂಟ್ ನೋ, ಇಟ್ಸ್ ಆಲ್ ಬ್ಯೂಟಿಫುಲ್. ಅದನ್ನೇ ಹೇಳಬೇಕು, ಬ್ಯೂಟಿಫುಲ್ ಅನ್ನೋದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಆಮೇಲೆ ಸಿನಿಮಾಗಳು ಕೂಡ ಮಾಡಿದಿರಲ್ಲ? ಸಿನಿಮಾಗಳು ಮಾಡಿದ್ದೀನಿ, ಹಲವಾರು ಸಿನಿಮಾ. ಹಲವಾರು ಅಂದರೆ ಒಂದು 7 ಸಿನಿಮಾ ಮಾಡಿದ್ದೀನಿ ಚೈಲ್ಡ್ ಆಕ್ಟರ್ಸ್. ಹೌದು, ಪಿ ಶೇಷಾದ್ರಿ ಸರ್ ಅವರ ಸಿನಿಮಾ ಒಂದು ವಿಮುಕ್ತಿ ಅಂತ. ಐ ಥಿಂಕ್ ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆಗುವಂಥ ಸಿನಿಮಾ. ಆ ಚಿಕ್ಕ ವಯಸ್ಸಲ್ಲಿ ನನಗೆ ಅರ್ಥ ಆಗಿರಲಿಲ್ಲ, ಬೆಳೆದ್ಮೇಲೆ ನೋಡಿದ್ಮೇಲೆ ಅರ್ಥ ಆಯಿತು ಸಿನಿಮಾ. ಐ ಥಿಂಕ್ ಇಟ್ಸ್ ಮಚ್ ಅಹೆಡ್ ಆಫ್ ಇಟ್ಸ್ ಟೈಮ್. ಸರ್ ಅವಾಗಲೇ ಅಂತ ಒಂದು ಸ್ಕ್ರಿಪ್ಟ್ ತೊಗೊಂಡು ಬಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಹಿಮ್. ಆಮೇಲೆ ಮತ್ತೆ ಹೆಸರು ತಂದು ಕೊಟ್ಟಂಥ ಸಿನಿಮಾಗಳು ಯಾವ್ದಾದ್ರು ಇದೆಯಾ? ನನ್ನ ಮೊದಲನೇ ಸಿನಿಮಾ ಬಂದು ಗಜ ಅಂತ, ದರ್ಶನ್ ಸರ್ ಅವ್ರದ್ದು. ಅದರಲ್ಲಿ ಆ್ಯಕ್ಚುಲಿ ಅದು ಇಟ್ ವಾಸ್ ಕ್ವೈಟ್ ಫೇಮಸ್ ಅವಾಗ. ಯಾಕಂದರೆ ಅದರಲ್ಲಿ ನನಗೆ ದರ್ಶನ್ ಸರ್ಗೆ ಕಪಾಳಕ್ಕೆ ಹೊಡೆಯೋ ಒಂದು ಸೀನ್ ಇದೆ ಗಜ ಫಿಲ್ಮ್ನಲ್ಲಿ. ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ನಾನು ಅವ್ರು ದರ್ಶನ್ ಸರ್ ಅವರ ಅಣ್ಣನ ಮಗಳು ಪಾತ್ರ ಮಾಡಿದ್ದೆ. ಸೊ ಅದೊಂದು ಪುಟ್ಟು ಪಾತ್ರ. ಅದು ಬಿಟ್ಟರೆ ಇದು ನನಗೆ ವಿಮುಕ್ತಿ. ಆ್ಯಂಡ್ ಅವಾಗ ಸೆಟ್ಟಲ್ ಹೆಂಗಿದ್ರು ನಮ್ಮ ಡಿ ಬಾಸ್? ನನಗೆ ಜ್ಞಾಪಕ ಇರೋ ಪ್ರಕಾರ ಐ ವಾಸ್ ವೆರಿ ಫ್ರೆಂಡ್ಲಿ. ನನಗೆ ಹೆಚ್ಚಾಗಿ ನೆನಪಿಲ್ಲ, ತುಂಬ ಚಿಕ್ಕವಳಲ್ವಾ. ಸೊ ಅಷ್ಟೇ ಜ್ಞಾಪಕ ಇರೋದು. ಅವ್ರನ್ನ ನೋಡಿ ಅವ್ರ ಜೊತೆ ಅವಾಗ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೆದರ್ಕೊಂಡಿದ್ದೆ, ಅಷ್ಟೇ ಜ್ಞಾಪಕ ಇರೋದು. ಅದು ಬಿಟ್ಟು ಇನ್ನೇನು ಜ್ಞಾಪಕ ಇಲ್ಲ. ಆ್ಯಂಡ್ ಅದು ಬಿಟ್ಟರೆ ಅನು ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಪೂಜಾ ಗಾಂಧಿ ಅವ್ರ ಜೊತೆ. ತಾಜ್ ಮಹಲಲ್ಲೂ ಮಾಡಿದ್ದೀನಿ. ಇನ್ನೂ 2 ಸಿನಿಮಾ ಅದಾದ್ಮೇಲೆ ಮರ್ಡರ್ ಮಿಸ್ಟ್ರಿ ಅದು. ಹೌದು, ಆ ಗುಲಾಬಿ ಮಂಜಾ ಅಂತೆಲ್ಲ ಕ್ಯಾರೆಕ್ಟರ್ ಬರುತ್ತೆ. ಯಾ, ಸೊ ಅದು ಸೈಕೋ ಫಿಲ್ಮ್. ಎಸ್ ಎಕ್ಸಾಕ್ಟ್ಲಿ. ಸೊ ಆ ಸಿನಿಮಾಲು ಮಾಡಿದ್ದೀನಿ ನಾನು. ಆ್ಯಂಡ್ ನಮ್ಮ ಚಂದ್ರ, ನಮ್ಮ ಚಿಕ್ಕಮ್ಮರವರ ನಿರ್ದೇಶನದ ಚಂದ್ರ ಅಂತ. ಶ್ರೇಯಾ ಅವರ. ಹೌದು, ಶ್ರೇಯಾ.
ಓಕೆ, ಈಗ ಸಿನಿಮಾಗಳು, ಸೀರಿಯಲ್ಸು ಇದೆಲ್ಲ ಜರ್ನಿ ಒಂದು ಕಡೆ ನಡೀತದೆ. ಆನೆ ಪರ್ಸ್ನಲ್ ಲೆವೆಲಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 2-3 ವರ್ಷ ಇದ್ದಾಗೆ ಅಪ್ಪ ಅಮ್ಮ ಬೇರೆ ಆದರು ಅನ್ಸುತ್ತಲ್ಲ? ಯಾ ಓಕೆ, ತಂದೆ ಜೊತೆ ಕಳ್ತಿದ್ದು ಏನು ನೆನಪಿದೆ ನಿಮಗೆ? ಹೆಚ್ಚಾಗಿ ಏನು ನೆನಪೇ ಇಲ್ಲ ನನಗೆ. ಒಂಥರ ಬ್ಲ್ಯಾಂಕ್ ಆ ಸ್ಪೇಸ್ ಬಂದಾಗ. ಯಾಕಂದರೆ ನಾನು ಬೆಳ್ಕೊಂಬಂದಿರೋದೇ ಒಂಥರ ಹೆಣ್ಮಕ್ಳು ತುಂಬಿರೋವಂಥ ಕುಟುಂಬದಲ್ಲಿ. ಅದರಲ್ಲೂ ನಮ್ಮಮ್ಮ ನನಗೆ ತುಂಬ ದೊಡ್ಡ ಸ್ಫೂರ್ತಿಯಾಗಿ ನಿಂತಿದ್ರು, ಇವತ್ತಿಗೂ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಸೊ ಅವರು ಎಲ್ಲ ಸ್ಥಾನವನ್ನು ತುಂಬಿದ್ದಾರೆ. ನನಗೆ ಕೊರತೆ ಆಗ್ತಾ ಇದೆ ಅಂತ ಯಾವ ಕ್ಷಣದಲ್ಲೂ ನನಗೆ ಅನ್ನಿಸ್ಲಿಲ್ಲ. ಪ್ರೀತಿಲಾಗಿರಲಿ ಅಥವಾ ಸಮಯದಲ್ಲಾಗಿರಲಿ ಅಥವಾ ನೋಡ್ಕೊಳ್ಳುವ ರೀತಿಯಲ್ಲಾಗಿರಲಿ ಯಾವತ್ತೂ ಅನಿಸಿಲ್ಲ. ಅಲ್ಲ, ಬಟ್ ಯಾವ ಏಜಲ್ಲಿ ನಿಮ್ಗೆ ಅನಿಸಿದ್ದು ಅಮ್ಮನೇ ಅಪ್ಪ ಅಮ್ಮ ಎಲ್ಲ ಆಗಿದ್ರು, ಬಟ್ ಸ್ಟಿಲ್ ನಿಮಗೆ ನಮ್ಮ ಅಪ್ಪ ಮಿಸ್ಸಿಂಗ್ ಅಂತಾಗಲಿ ಅಥವಾ ತಂದೆ ಬೇಕು, ಅಥವಾ ಯಾವ ಏಜಲ್ಲಿ ಅದು ನಿಮಗೆ ಅನ್ನಿಸ್ಲೇ ಇಲ್ಲ? ನನಗದು ಅನ್ನಿಸ್ಲೇ ಇಲ್ಲ. ಬಿಕಾಸ್ ನನಗೆ ನಮ್ಮಮ್ಮನ ಖುಷಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಏನೋ ಬೇರೆ ಆಗಿದ್ದಾರೆ ಅವರಿಬ್ಬರ ಮಧ್ಯೆ ಅಸಮಾಧಾನ ಇದೆ, ಸರಿ ಹೋಗ್ತಿಲ್ಲ. ಅಮ್ಮ ಖುಷಿಯಾಗಿದ್ದಾರಾ? ಅಮ್ಮ ಶಿ ಈಸ್ ಡೂಯಿಂಗ್ ಫೈನ್. ಅಟ್ಲೀಸ್ಟ್ ನನ್ನ ಮುಂದೆ ಖುಷಿನ ವ್ಯಕ್ತಪಡಿಸೋಕೆ ಆಗ್ತಿಲ್ವಾ ಅಥವಾ ಅವ್ರಿಗೆ ಏನೋ ಬೇಜಾರಾಗ್ತಿದೆಯಾ ನಂಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನನ್ನ ಜೊತೆ ಚೆನ್ನಾಗಿ ನಡ್ಕೋತಾ ಇದ್ದಾರಾ? ಓಕೆ, ನನಗೆ ಅಷ್ಟೇ ಗೊತ್ತಾಗ್ತಿದ್ದು. ಶಿ ಈಸ್ ಹ್ಯಾಪಿ. ಅದನ್ನು ಹೆಚ್ಚಾಗಿ ಏನು ಕೆದಕಕ್ಕೂ ಹೋಗಲಿಲ್ಲ ನಾನು ಚಿಕ್ಕ ವಯಸ್ಸಿಂದನೂ. ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ನನಗೇನು ಅನಿಸ್ತಾ ಇರಲಿಲ್ಲ ಅಲ್ವಾ. ಹಂಗಂತ ಈಗ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅವ್ರ ಅಪ್ಪ ಅಮ್ಮ ಬರೋರು, ನನಗೆ ಬರೀ ಅಮ್ಮ ಬರೋರು. ಬಟ್ ಆಗಲೂ ನನಗೆ ಏನು ಅನ್ನಿಸ್ತಾ ಇರಲಿಲ್ಲ. ಐ ವಾಸ್ ಪ್ರೌಡ್ ಬಿಕಾಸ್ ಮೈ ಮಾಮ್ ವಾಸ್ ಹ್ಯಾಪಿ. ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದು. ಬಟ್ ನಿಮ್ಗೆ ಯಾರು ಸ್ಕೂಲಲ್ಲಿ ಫ್ರೆಂಡ್ಸ್ ಯಾರಾದ್ರು ಕೇಳೋದು ಅಥವಾ ಟೀಚರ್ಸ್ ಕೇಳೋದು ಅಪ್ಪ ಇಲ್ವಾ, ಅಪ್ಪ ಎಲ್ಲಿ, ಈ ಥರ ಅಂದಾಗ ನಿಮ್ಗೆಲ್ಲಾದರೂ ಅದನ್ನು ಹೆಂಗೆ ತೊಗೋತಿದ್ರಿ? ಅಂದರೆ ನಿಜವಾಗ್ಲೂ ಡಿಸ್ಟರ್ಬ್ ಆಗೋದಾ ಅಥವಾ ಇಲ್ಲ ಅಪ್ಪ ಇಲ್ಲ ಹಂಗೆ? ಇಲ್ಲ, ಅಪ್ಪ ಇಲ್ಲ ಅಷ್ಟೇ. ಅಪ್ಪ ಇಲ್ಲ, ಅಮ್ಮ ಮಾತ್ರ. ಹಿಂಗೆ ಹೇಳ್ಕೊಂಡು ಬಂದಿರೋದು. ಅಮ್ಮ ಮಾತ್ರ. ನನಗೆ ನಮ್ಮಮ್ಮನೂ ನನ್ನ ಹಾಗೆ ಬೆಳೆಸಿರೋದು. ಅದರಲ್ಲಿ ಏನು ನಾಚಿಕೆ ಪಡೋವಂಥ ವಿಚಾರ ಅಲ್ಲ. ಈಗ ಹೆಂಗೆ ಅಂದರೆ ಕಾಲ ಯಾವ ಥರ ಬದಲಾಗಿದೆ ಅಂದರೆ ಏನಪ್ಪ, ಗಂಡನ ಕೈಲಿ ಕೂಸಿರಲ್ಲ, ಹೆಂಗಸಿನ ಕೈಲಿ ಕಾಸಿರಲ್ಲ ಅನ್ನೋ ಥರ ಅಲ್ಲ ಇವಾಗ. ಇಟ್ಸ್ ಚೇಂಜಿಂಗ್. ನಮ್ಮ ಮನೇಲಿ ಎಲ್ಲರೂ ಒಂಥರ ಸ್ವಾವಲಂಬಿಗಳೇ. ಅವ್ರನ್ನ ನೋಡಿಕೊಂಡು ನಾನು ಬೆಳೆದಿರೋದ್ರಿಂದ ನನಗೆ ಯಾವತ್ತೂ ಮನೆಗೆ ಒಂದು ಒಂದು ಮೇಲ್ ಎಂಟಿಟಿ ಇರಬೇಕು, ಆವಾಗಲೇ ನಾವು ಸಮಾಜದಲ್ಲಿ ಒಂಥರ ಎದುರಿಸೋಕ್ಕಾಗೋದು, ಪ್ರತಿಯೊಬ್ಬರೂ ಒಂಥರ ಗೌರವದಿಂದ ಮೀಟ್ ಮಾಡೋಕ್ಕಾಗೋದು. ಇಲ್ಲದೇ ಇದ್ದರೆ ನಾವೇನು ನಮ್ಮನ್ನು ಏನಂತ ನೋಡ್ತಾರೆ, ಈ ಕ್ವೆಶ್ಚನ್ ಮಾರ್ಕೇ ಇರಲಿಲ್ಲ ನಮಗೆ ಯಾವತ್ತೂ. ಅಲ್ಲ, ಯಾಕಂದರೆ ತುಂಬ ಸಂದರ್ಭದಲ್ಲಿ ಸಿಂಗಲ್ ಪೇರೆಂಟಿಂಗ್ ಇದ್ದಾಗ ತಾಯಿ ಕಷ್ಟಪಟ್ಟು ಮಗುನ ಬೆಳೆಸಿದ್ದಂಥ ಟೈಮಲ್ಲಿ ಬರೀ ಸಿಂಗಲ್ ಪೇರೆಂಟಿಂಗ್ ಅಂತಲ್ಲ, ಹೆಣ್ಮಕ್ಳ ವಿಚಾರದಲ್ಲಿ ಯಾರಾದರೂ ಒಂದು ಹೆಣ್ಮಗುನ ಅಟ್ಯಾಕ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಅವ್ರ ಕ್ಯಾರೆಕ್ಟರ್ ಅಸಸಿನೇಷನ್ ಮಾಡ್ತಾರೆ. ಅಂದರೆ ಈಗ ಮನೇಲಿ ಗಂಡ ಹೆಂಡತಿ ಜಗಳ ಆಡ್ತಾರೋ ಬಿಡ್ತಾರೋ ಒಟ್ಟಿಗೆ ಇದ್ದರೆ ಮಾತಾಡಲ್ಲ, ಮನೇಲಿ ಗಂಡ ಇದ್ದಾರೆ ಅಥವಾ ಯಾರೋ ಇದ್ದಾರೆ ಅಂತಂದ್ಬಿಟ್ಟು. ಒಂದು ಹೆಣ್ಣು ಕಷ್ಟಪಟ್ಟು ದುಡಿತಿದ್ದಾಗ, ಮಗು ನೋಡ್ಕೋತಿದ್ದಾಗೆಲ್ಲ ಈಗ ನಾನು ಏನು ಹೇಳಿದ್ನಲ್ಲ ಆ ಥರ ಬೇಗ ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಜನ. ಯಾವತ್ತಾದರೂ ಅಮ್ಮ ನೀವು ಚಿಕ್ಕ ಮಗಳು ನಿಮ್ಮ ಕಣ್ಮುಂದೆ ನೋಡಿದಾಗ ಅವರು ಡಿಸ್ಟರ್ಬ್ ಮಾಡ್ಕೊಂಡಿದ್ದು ಉಂಟಾ? ಏನಾದರೂ ಜನ ಯಾರೋ ಏನೋ ಅಂದರು ಅಂತಾಗಲಿ, ಟ್ರೀಟ್ ಮಾಡಿದ್ರು ಅಂತಾಗಲಿ, ನಿಮ್ಗೆ ಇದೆಲ್ಲ ಗೊತ್ತಾಗ್ತಿತ್ತ ಏನಾದರೂ? ಅಂದರೆ ಅವ್ರಿಗೆ ಗೊತ್ತಿತ್ತು ವಾಟ್ ಶಿ ವಾಸ್ ಗೆಟಿಂಗ್ ಇಂಟು ಅಂತಾರೆ ಜನ. ನಾವೇನಾದರೂ ಮಾಡಿದ್ರು ಅಂತಾರೆ, ಮಾಡದೇ ಇದ್ರು ಅಂತಾರೆ, ಖುಷಿಯಾಗಿದ್ರು ಅಂತಾರೆ, ಹತ್ರು ಅಂತಾರೆ. ಅದನ್ನು ಅರ್ಥ ಮಾಡ್ಕೊಂಬಿಟ್ಟಿದ್ರು ಅವರು. ಆ್ಯಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನನ್ನು ನೋಡ್ಕೊಳ್ಳೋಕ್ಕೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮ್ಮಮ್ಮ ಶಿ ವಾಸ್ ಆ್ಯಕ್ಟ್ರೆಸ್ ಆಗೋಕ್ಕಿಂತ ಮುಂಚೆ ಬ್ಯೂಟಿಷಿಯನ್ ಅವರು. ಸೊ ನಮ್ಮದೊಂದು ಪುಟಾಣಿ ಬ್ಯೂಟಿ ಪಾರ್ಲರ್ ಇತ್ತು ಇಸ್ರೋಲಿ ಹೋಟೆಲಿ. ಇವಾಗ ಇದೆ, ಎಷ್ಟು ಜಾಗ ಇದೆ ನಾವು ಕೂತಿರೋದು, ಅದಕ್ಕಿಂತ ಒಂದು 2 ಬ್ಲಾಕ್ ಅಷ್ಟೇ. ಅಲ್ಲಿ ಇವಾಗ ಏನಿಲ್ಲ ಎಂಡ್ ಕಾಣಿಸ್ಬೋದು ಅಂದರೆ ಅಷ್ಟಿತ್ತು. ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು ಪುಟ್ಟು ಬ್ಯೂಟಿ ಪಾರ್ಲರ್ ನಡೆಸ್ತಾಯಿದ್ರು. ದಿನ ಒಂದೇ ಊಟ ತಿಂತಾಯಿದ್ದು ನಾವು. ಕಿಚಡಿ ಮಾಡೋರು ನಮ್ಮಮ್ಮ. ದಿನ ಕಿಚಡಿ ತಿಂತಾಯಿದ್ವಿ, ಇಲ್ಲ ಚಿತ್ರಾನ್ನ ತಿಂತಾಯಿದ್ವಿ. ಮನೆ ಅಲ್ಲೇ ಇತ್ತು. ಮನೆಗೆ ನಾವು ಟ್ರಾವೆಲ್ ಮಾಡ್ತಿದ್ವಿ 2 ವೀಲರಲ್ಲಿ. ಒಂದು TVS ಇತ್ತು. ಸೊ TVSಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ನಾನು ನಮ್ಮಮ್ಮ ಇಬ್ಬರೇ. ನಾನು ಚಿಕ್ಕವಳು. ನಾನು ಸ್ಕೂಲ್ ಮುಗಿಸ್ಕೊಂಡು ದಿನ ಅಲ್ಲಿಗೆ ಹೋಗ್ತಾ ಇದ್ದೆ. ಸಾಯಂಕಾಲ ಆಗ್ತಿದ್ದಂಗೆ ವಾಪಸ್ ಮನೆಗೆ ಬರ್ತಾಯಿದ್ವಿ. ಇಟ್ ವಾಸ್ ಅ ರುಟೀನ್. ಅಂಥವ್ರು ಐ ಥಿಂಕ್ ಶಿ ಸೇವ್ಡ್ ಅಪ್ ಸೋ ಮಚ್. ಅಂದರೆ ಸೇವ್ ಮಾಡಿ ಆಮೇಲೆ ಬ್ಯಾಂಕಿಂದ ಲೋನ್ ತೊಗೊಂಡು ಒಂದು ಸ್ವಂತ ಮನೆ ಕಟ್ಸಿದ್ರು. ಕುಮಾರಸ್ವಾಮಿ ಹೋಟೆಲ್ ಒಂದು ಸ್ವಂತ ಮನೆ ಕಟ್ಸಿದ್ರು. ಪುಟಾಣಿ ಸೈಟ್ ಅದೂ. ಐ ಡೋಂಟ್ ರಿಮೆಂಬರ್ ದ ಡೈಮೆನ್ಷನ್.
ಒಂದು ಸ್ವಂತ ಮನೆ ಕಟ್ಸಿದ್ರು. ಅಲ್ಲೊಂದು ಸ್ವಲ್ಪ ದಿನ ಬಾಳಿದ್ವಿ. ಬಟ್ ಅದಾದ್ಮೇಲೆ ಬೆಳೀತಾ ಬೆಳೀತಾ ಆ ವಾತಾವರಣ ಬೆಳೆಯೋ ಮಗುಗಲ್ಲ ಅಂತ ಅವ್ರಿಗನ್ನಿಸ್ತು. ಅದಾದಮೇಲೆ ಆ ಮನೆ ಮಾರಿದ್ವಿ. ಮನೆ ಮಾರಿದ್ಮೇಲೆ ಇನ್ನೊಂದು ಕಡೆ ಶಿಫ್ಟ್ ಆದ್ವಿ. ಬಟ್ ಮನೆ ಮಾರಿದಾಗ್ಲೂ ಜನ ಪ್ರಶ್ನೆ ಮಾಡಿದ್ದು, ಅಯ್ಯೋ ನೀವಿಬ್ಬರೇ ಇರೋದು, ಅಂದರೆ ನಿಮ್ಮಿಬ್ರಿಗೆ ಆಸ್ತಿ ಅಂದ್ರೇ ಒಂದು ಸ್ವಂತ ಮನೆ, ಅದು ಬೆಂಗಳೂರಿನಲ್ಲಿ. ಮನೆಯೇ ಮಾರಿಬಿಟ್ರೆ ಮತ್ತು ನಿಮ್ಗೇನು ನೆಕ್ಸ್ಟ್ ಏನು, ವಾಟ್ ಈಸ್ ಯುವರ್ ಫ್ಯೂಚರ್ ಅಂತ. ಬಟ್ ನಮ್ಮಮ್ಮ ಎಷ್ಟು ಫ್ರೀ ಸ್ಪಿರಿಟೆಡ್ ಅಂದರೆ ಅವ್ರನ್ನ ಒಂಥರ ಪಂಜರದಲ್ಲಿ ಹಾಕೋಕ್ಕಾಗಲ್ಲ. ಶೀಸ್ ಅ ಟ್ರಾವೆಲರ್, ಶೀಸ್ ಅ ಟ್ರೆಕ್ಕರ್, ಇವತ್ತಿಗೂ ಎಲ್ಲವನ್ನೂ ಮಾಡ್ತಾರೆ. ಸೊ ಶಿ ಸೆಡ್, ಮನೆ ಇಲ್ಲ ಅಂದರೆ ಏನಂತೆ, ನಾನು ಯಾಕೆ ಮನೇಲಿ ಕೂತ್ಕೊಳ್ಳಿ, ನಮ್ಗೆ ಒಂದು ಬಾಡಿಗೆ ಮನೆ ಇದೆ, ತಲೆ ಮೇಲೆ ಒಂದು ರೂಫ್ ಇದೆ, ಸಾಕು ನನಗೆ. ನಾನು ಓಡಾಡಬೇಕು, ನಾನು ಅಟ್ ದ ಸೇಮ್ ಟೈಮ್ ನನ್ನ ಮಗಳನ್ನ ಬೆಳೆಸ್ತೀನಿ, ಅಟ್ ದ ಸೇಮ್ ಟೈಮ್ ಸೀರಿಯಲ್ಲೂ ಮಾಡ್ತಾಯಿದ್ರು ಅವ್ರ ಪಾಪ. ಹಲವಾರು ಸೀರಿಯಲ್ಗಳನ್ನ ಮಾಡಿಕೊಂಡೇ ಅವಾಗೆಲ್ಲ ಒಂದೊಂದು ಆರ್ಟಿಸ್ಟ್ಗೆ 2-3 ಸೀರಿಯಲ್ಗಳು ನಡೆಯೋದು. ಇವಾಗ ಕೆಲಸನೇ ಇಲ್ಲ. ಸೊ ಆ ಕಾಲದಲ್ಲಿ ಸೊ ಆ ಥರ ನೋಡ್ಕೊಂಡು ಬೆಳೆಸಿರೋದು ನನ್ನ. ಶೀಸ್ ಒಂಥರ ಅವ್ರ ಅಡ್ವೆಂಚರ್ ನೋಡಿನೇ ನನಗೆ ಇವತ್ತು ಒಂಥರ ಐ ಆಮ್ ಸೋ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್. ಇವತ್ತು ನಿಮಗೇನು ಬೇಕು ಇದೆಲ್ಲ ತೊಗೊಳ್ಳೋ ಕೆಪಾಸಿಟಿ ನಿಮಗಿದೆ ಆಯಿತಾ, ಅಥವಾ ಅಮ್ಮ ಹೆಲ್ಪ್ ಮಾಡ್ತಾರೆ. ಬಟ್ ಅವಾಗಿನ ಟಫ್ ಡೇಸಲ್ಲಿ ಅಮ್ಮ ಏನೋ ಸ್ಪೆಷಲಾಗಿ ಒಂದು ಗಿಫ್ಟ್ ಕೊಟ್ಟಿರ್ತಾರೆ ಗೊತ್ತಾ ನಿಮಗೆ, ಅಥವಾ ನಿಮಗೋಸ್ಕರನೇ ಏನೋ ಅಂತ ಕಷ್ಟಪಟ್ಟು ಒಂದು ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದಾಗಲಿ, ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗಿದ್ದಾಗಲಿ, ಆ ಥರದ್ದು ಏನು ಮೆಮೊರೀಸ್ ಜ್ಞಾಪಕ ಇದೆ ನಿಮ್ಮಮ್ಮನ ಜೊತೆಗೆ? ಆ ಥರ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಏನೋ ಕೇಳಿದ್ದು ಕೊಡಿಸಿದ್ರೆ ಸಾಕು ಅಂತ. ಅದು ಯಾವುದೋ ಒಂದು ಸ್ಕೂಟರ್ ಬರೋದು, ಆ ಸ್ಕೂಟರ್ ನನಗೆ ಕೊಡಿಸೇ ಇರಲಿಲ್ಲ ಬಿಡಿ. ಇವತ್ತಿಗೂ ನನಗೆ ಸಿಕ್ಕಿದ್ರೆ ಖುಷಿ ಆಗುತ್ತೆ ಅನ್ನೋ ಥರ ಇದೆ. ಅದು ಒಂದು ಹಿಂಗೆ ಬರುತ್ತೆ, ಹಿಂಗೆ ಕೋಲ್ ಥರ, ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ಡ್, ಆಟ ಸಾಮಾನು ಥರ ಇರುತ್ತೆ. ಅದು ಕೇಳ್ತಾ ಇದ್ದೆ, ಕೊಡಿಸ್ತಾ ಇರಲಿಲ್ಲ. ಏನು ಕೇಳಿದ್ರು ಕೊಡಿಸೋ ಅಂಥ ಪರಿಸ್ಥಿತಿ ಇರಲಿಲ್ಲ. ಬಟ್ ತಿನ್ನೋಕ್ಕೆ ಅವಕಾಶ ಇತ್ತು. ಸೊ ನಾನು ನಮ್ಮಮ್ಮ ಹೆಂಗೆ ಅಂದರೆ ದಿನ ಚಿಪ್ಸ್ ದಿನ ಏನೋ ಒಂದು, ಅಥವಾ ನಮ್ಮಮ್ಮನ ಹತ್ರ ಒಂದು 10 ರೂಪಾಯಿ ಇಸ್ಕೊಂಡು ಅವ್ರು ಗೋಲ್ಗಪ್ಪ ತಿನ್ಕೊಂಡು ಬಾ, ಅಥವಾ ಒಂದು ಪಾನಿಪುರಿ ತಿನ್ಕೊಂಡು ಬಾ, ಈ ಥರ ಅಟ್ಲೀಸ್ಟ್ ತಿನ್ನೋಕ್ಕಾದ್ರೂ ನನಗೆ ಸ್ವಾತಂತ್ರ್ಯ ಇತ್ತು. ಆವಾಗ ಚಿಕ್ಕ ಮಗುಗೆ ಅಷ್ಟೇ ಸಾಕು, ಅಷ್ಟೇ ಪ್ರಪಂಚ. ತಿನ್ಬೋದಾ, ನಾನು ಚೆನ್ನಾಗಿ ತಿನ್ಬೋದು, ಅದಕ್ಕಿಂತ ಇನ್ನೇನು ಅಂದರೆ ತಿನ್ಬೋದು ಅಂದರೆ ನನಗೇನು 5 ಸ್ಟಾರ್ ರೆಸ್ಟೋರೆಂಟಲ್ಲಿ ತಿನ್ನೋ ಆಸೆನೇ ಇರಲಿಲ್ಲ, ಅದು ಕನಸೂ ಇರಲಿಲ್ಲ. 5 ಸ್ಟಾರ್ ರೆಸ್ಟೋರೆಂಟ್ ಅವ್ರಿಗೆ ಹೋಗ್ಬೋದಾ ಅನ್ನೋದೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಅದು ಹೆಂಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸೊ ಪಕ್ಕದಲ್ಲಿ ಇಷ್ಟು ಸಿಗ್ತಾ ಇತ್ತಾ, ನನಗೆ ಅಂತ ಒಂದು ಸೈಕಲ್ ಕೊಡಿಸಿದ್ರ ಸಾಕು. ನನ್ನ ಜೀವನ, ನನ್ನ ಸುತ್ತಮುತ್ತ ಒಳ್ಳೆ ಗೆಳೆಯರಿದ್ದರು, ಅವ್ರ ಜೊತೆ ಆಟ ಆಡ್ಕೊಂಡು ದಿನವಿಡೀ ಬೆಳೀತಾ ಇದ್ದೆ. ನನಗೆ ಐ ಥಿಂಕ್ ದ ಮೋಸ್ಟ್ ಬಿಗ್ಗೆಸ್ಟ್ ಗಿಫ್ಟ್ ಅಂದರೆ ಅವ್ರು ಕೊಟ್ಟಿರೋ ಪ್ರೀತಿ ನನಗೆ, ಆ್ಯಂಡ್ ಅವ್ರು ಕೊಟ್ಟಿರೋ ಟೈಮ್. ಆ್ಯಂಡ್ ಆವಾಗ ಚಿಕ್ಕ ವಯಸ್ಸಲ್ಲಿ ನನಗೆ ಸಾಯಂಕಾಲ ಆಟ ಆಡೋಕ್ಕೆ ಒಂದು 9 ಗಂಟೆವರೆಗೂ ಆಚೆ ಇರೋಕ್ಕೆ ಬಿಟ್ಬಿಟ್ರೆ ಅದೇ ನನಗೆ ಬೆಸ್ಟ್ ಗಿಫ್ಟ್, ಸಾಕಿನೇನು ಬೇಡ ಅಂತ ಹೇಳ್ತಿದ್ದೆ. ಬಿಡ್ತಿದ್ರು, ಯಾಕಂದರೆ ಮನೆ ರೋಡೆಲ್ಲ ಚಿಕ್ಕದು, ಅಕ್ಕಪಕ್ಕ ಮನೆಯವರೆಲ್ಲ ಗೊತ್ತಿರೋರೆ, ಎಲ್ಲರೂ ಬೀದಿಲೇ ಇರ್ತಾಯಿದ್ವಿ, ಎಲ್ಲರೂ ಆಟ ಆಡ್ತಾಯಿದ್ವಿ. ಸೊ ಐ ಥಿಂಕ್ ಇಟ್ ವಾಸ್ ಅ ವೆರಿ ಸೇಫ್ ಎನ್ವೈರ್ನ್ಮೆಂಟ್ ಅವಾಗ. ಈಗ ಮಕ್ಕಳನ್ನ ಮನೆಯಿಂದನೇ ಹೊರಗೆ ಬಿಡಲ್ಲ, ವೆರಿ ಸ್ಯಾಡ್. ಮೊಬೈಲ್ ಕೊಟ್ಟೆ ಕೂರಿಸ್ಬಿಡ್ತಾರೆ ಅವ್ರನ್ನ. ಚಿಕ್ಕ ಮಕ್ಳಿಗೇನೆ ಅದೇನೋ ಕೋಕೋಮೆಲನೋ ಅದೇನೋ ಆಡು ಮೂಡು ಹಾಕಿ ಕೂರಿಸಿರ್ತಾರೆ. ನಮಗೆ ಐ ಥಿಂಕ್ ಅದಕ್ಕೆ ಅನಿಸುತ್ತೆ, ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರೆ ಇವತ್ತು ಮಕ್ಕಳು ತುಂಬ ಚೆನ್ನಾಗಿ ಬೆಳೆದಿರೋರೇನೋ. ಹಂಗಂತ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಬೆಳೆಯಲ್ಲ ಅಂತ ಅಲ್ಲ, ಬಟ್ ಏನೋ ಆ ಮಜಾನೇ ಇಲ್ಲ ಇವಾಗ. ನಾವೆಲ್ಲ ಹೆಂಗೆ ಎದ್ದು ಬಿದ್ದು ಆಟ ಆಡೋಕೆ ಒದ್ದಾಡ್ತಾ ಇದ್ವಿ, ಬಟ್ ಇವಾಗ ಆ ಥರ ಪರಿಸ್ಥಿತಿನೇ ಇಲ್ಲ ಅನ್ನಿಸ್ತಾ ಇದೆ. ಎವ್ರಿಬಡಿ ಈಸ್ ವರ್ಕಿಂಗ್, ಎವ್ರಿಬಡಿ ಈಸ್ ಬ್ಯುಸಿ. ಅಂಥ ಟೈಮಲ್ಲಿ ಹಂಗೆ ನೋಡೋಕೋದ್ರೆ ಮಕ್ಕಳನ್ನೇ ಮಾಡ್ಕೋಬಾರ್ದು, ಬಟ್ ಏನು ಮಾಡೋಕ್ಕಾಗತ್ತೆ. ಹಾಗೆ ನಿಮಗೆ ಯಾವ ದಿನ ಆಗಲಿ ಅಥವಾ ಯಾವತ್ತು ಅನಿಸಿದ್ದು ನಮ್ಮಮ್ಮ ಲೈಫಲ್ಲಿ ಎಷ್ಟು ನೋವು ತಿಂದಿದ್ದಾರೆ, ಬಟ್ ಸ್ಟಿಲ್ ನನಗೋಸ್ಕರ ನನಗೆ ಅಷ್ಟು ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟಿದ್ದು ಅಮ್ಮ ಅಂತ? ಐ ಥಿಂಕ್ ಡ್ಯೂರಿಂಗ್ ಬಿಗ್ ಬಾಸ್. ನಾನು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ನಾನು ನೋಡಿದೆ ನಮ್ಮಮ್ಮನ ಪರಿಸ್ಥಿತಿ. ಅಷ್ಟು ನಾನು ಹೋಗೋಕ್ಕಿಂತ ಮುಂಚೆ ಹೇಗಿತ್ತೋ ಹಾಗಿರಲಿಲ್ಲ. ಆವಾಗ ಗೊತ್ತಾಯ್ತು ನನಗೆ. ಅಂದರೆ ಒಂದಷ್ಟು ಘಟನೆಗಳು, ಪರಿಸ್ಥಿತಿಗಳೆಲ್ಲ ಆದಮೇಲೂ ಅವ್ರು ನನಗೋಸ್ಕರ ಇನ್ನೂ ನಿಂತಿದ್ದಾರೆ, ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಷ್ಟು ಸ್ಟ್ರಾಂಗ್ ಲೇಡಿ. ನಾನು ಅವ್ರಿಗೋಸ್ಕರ ಏನಾದರೂ ಮಾಡಲೇಬೇಕು, ಅವ್ರಿಗೋಸ್ಕರ ಅವ್ರ ಖುಷಿಗೋಸ್ಕರ ಅಟ್ಲೀಸ್ಟ್ ನನ್ನ ರೆಸ್ಟ್ ಆಫ್ ದ ಲೈಫ್ ನಾನು ಕಳೀಬೇಕು ಅಂತ ಒಂದು ಆಸೆ ಉಟ್ಕೊಂತ. ಅಲ್ಲ, ಈಗ ಜನರಲ್ಲಾಗಿ ನೀವು ಮಾತಾಡೋ ರೀತಿ ಆಗ್ಬೋದು, ಅಥವಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ವಯಸ್ಸಿಗಿಂತ ಮೀರಿ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾರೆ. ಅಂದರೆ ಮೆಚೂರಿಟಿ ಇರುತ್ತೆ ನಿಮ್ಮ ಮಾತಲ್ಲಿ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ,
ನಿಮ್ಮ ತಾಯಿಗೆ ನೀವೇ ಅಡ್ವೈಸ್ ಮಾಡಿದ್ರಂತೆ ಇನ್ನೊಂದು ಮದುವೆ ಮಾಡ್ಕೊ ಅಂತ. ಸಿ ಐ ಡೋಂಟ್ ನೋ, ಅಂದರೆ ಮಾಡಿರ್ಬೋದೇನೋ ಆ ಚಿಕ್ಕ ವಯಸ್ಸಲ್ಲಿ ನಾನು. ಅದಾದಮೇಲೆ ಐ ಡೋಂಟ್ ನೋ ಅವ್ರಿಗೆ ಅವ್ರ ನನ್ನ ಮಾತು ಕೇಳಿ ಅಡ್ವೈಸ್ ತೊಗೊಂಡ್ರ ಅಥವಾ ಅವ್ರದ್ದೇ ಡಿಸಿಷನ್ಗಳ. ಸಿ ಇವಾಗ ನಾವು ಹೆಂಗೆ ನೋಡ್ತೀವಿ ಅಂದರೆ, ಕುಟುಂಬ ಅಂದ ತಕ್ಷಣ ನಾವೆಲ್ಲರೂ ವೆರಿ ವೆಲ್ ಕನೆಕ್ಟೆಡ್ ಬೈ ಬ್ಲಡ್, ಬೈ ಎಮೋಷನ್ಸ್ ಅಂತ ಅನಿಸುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಿರ್ಧಾರಗಳನ್ನ ತೊಗೊಳ್ಬೇಕಾದ್ರೆ ವಿ ಆರ್ ಎನ್ ಇಂಡಿವಿಜುವಲ್. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು, ನಮ್ಮ ಬುದ್ಧಿನ ನಾವೇ ಕೇಳಿಕೊಂಡು, ನಮಗೆ ನಾವೇ ಅಡ್ವೈಸ್ನ ಮಾಡ್ಕೊಳ್ತಾ ನಿರ್ಧಾರಗಳನ್ನ ತೊಗೋತೀವಿ. ಸೊ ಐ ಥಿಂಕ್ ಅವರು ಆ ಸಂದರ್ಭದಲ್ಲಿ ಯಾವ ಥರ ನಿರ್ಧಾರ ತೊಗೊಂಡಿರ್ತಾರೆ ನಾನು ಹೇಳೋಕ್ಕಾಗಲ್ಲ. ಅಲ್ಲ, ಹೇಗೆ ಅಂದರೆ ಅಮ್ಮನ ಬಗ್ಗೆ ಈಗ ಸಿಂಗಲ್ ಪೇರೆಂಟ್ ಆಗಿದ್ದಾರೆ ಅಂತ ಅಫ್ಕೋರ್ಸ್ ನಿಮಗೆ ಅವರು, ಅವ್ರಿಗೆ ನೀವಲ್ವ. ಆ್ಯಂಡ್ ನೀವಂತೂ ಅಫ್ಕೋರ್ಸ್ ತುಂಬ ಪೊಸೆಸಿವ್ ಆಗಿರ್ತೀರಾ, ಪ್ರೊಟೆಕ್ಟಿವ್ ಆಗಿರ್ತೀರಾ? ನೋ, ಇಲ್ಲ. ಇಲ್ಲ. ಓಕೆ, ಹಂಗೆ ಬೆಳ್ಕೊಂಡು ಬಂದೇ ಇಲ್ಲ. ಅಲ್ಲ, ಈಗ ನಿಮ್ಮಿಬ್ಬರ ನಡುವೆ ಈಗ ಅಮ್ಮ ಇನ್ನೊಂದು ಮದುವೆ ಆದಾಗ ಅವ್ರು ಬಂದಾಗ ನಿಮಗೆ ಅದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಕುಟುಂಬ ಥರ ಅನ್ನಿಸ್ತಾ, ಕಂಪ್ಲೀಟ್ ಫುಲ್ನೆಸ್ ಅದು ಓಕೆ ಫುಲ್ ನಮ್ದೊಂದು ಪ್ರಾಪರ್ ಫ್ಯಾಮಿಲಿ ಅಂತ ಅನ್ನಿಸ್ತಾ, ಅಥವಾ ಸ್ಟಿಲ್ ಇಲ್ಲ ಮಗು ಲೋನ್ಲಿನೆಸ್ ಫೀಲ್ ಆಗ್ತಿತ್ತಾ ನಿಮಗೆ? ಇಲ್ಲ, ಐವ್ ನೆವರ್ ಫೆಲ್ಟ್ ಲೋನ್ಲಿ. ಯಾವತ್ತೂ ನನಗೆ ಲೋನ್ಲಿ ಅಂತ ಅನಿಸೇ ಇಲ್ಲ. ಲೋನ್ಲಿನೆಸ್ ಆಗ್ಬಿಟ್ಟಿದ್ರೆ ಅದು ನನಗಿವಾಗ ಬೆಳ್ಕೊಂಬಂದಿರೋ ರೀತಿನೇ ಬೇರೆ ಆಗ್ಬಿಟ್ಟಿರೋದು, ನಾನು ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರೋದು. ಇವತ್ತು ನಾನು ಇಂಥರ ಎಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀನಿ ಅಂದರೆ ಇಟ್ಸ್ ಬಿಕಾಸ್ ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಅಷ್ಟು ಪ್ರೀತಿ ಸಿಕ್ಕಿದೆ ಅನ್ನೋದಕ್ಕೆ. ಬಟ್ ಇನ್ನೊಬ್ರು ಬಂದಾಗ್ಲೂ ಐ ವಾಸ್ ವೆಲ್ಕಮಿಂಗ್. ಅಂದರೆ ನನಗೆ ಬೇಡ, ಯಾರೂ ಇರಬಾರ್ದು, ನಾವಿಬ್ಬರು ಮಾತ್ರ ಇರಬೇಕು ಅನ್ನೋ ಥರ ಏನೂ ಇರಲಿಲ್ಲ. ಬಂದರು, ದೆ ವಾಸ್ ಅ ಬಾಂಡ್, ದೆ ವಾಸ್ ಅ ಗುಡ್ ಬಾಂಡ್. ಬಟ್ ಅದು ಹೋಗ್ತಾ ಹೋಗ್ತಾ ಅಗೇನ್ ಸಮ್ಟೈಮ್ಸ್ ಸ್ನೇಹಿತರಾಗ್ರೇ ಇರಬೇಕು. ಸ್ನೇಹ ಬಿಟ್ಟು ಬೇರೆ ಸಂಬಂಧ ಬೆಳ್ಸಕ್ಕೆ ಹೋದರೆ ಅದು ಐ ಥಿಂಕ್ ಆ ವೇವ್ ಲೆಂತ್ ಮ್ಯಾಚ್ ಆಗಲ್ವೇನೋ. ಸೊ ಅದೊಂದು ಅರ್ಥ ಆಯಿತು ನನಗೆ. ಇಟ್ಸ್ ಲೈಕ್ ಓಕೆ. ಅಲ್ಲ, ಯಾಕಂದರೆ ಬಿಗ್ ಬಾಸಲ್ಲಿ ಇದ್ದಾಗ ಕೂಡ ನೀವು ಕೂಡ ಹೇಳ್ಕೋತಾರೆ ಒಂದು ಕಡೆ, ನನ್ನ ಸ್ಟೆಪ್ ಫಾದರ್ ಯಾರಿದ್ರು ನಂಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅವರಿಂದ ಅಂತ. ನೀವು ಆ ವ್ಯಕ್ತಿಗೆ ಯಾಕೆ, ಅಂದರೆ ನೀವು ಈ ವಿಚಾರನ ಅಮ್ಮನ ಹತ್ರ ಮುಂಚೆಲ್ಲ ಡಿಸ್ಕಸ್ ಮಾಡಿದ್ರಾ, ಅಥವಾ ಯಾಕಂದರೆ ಇದು ಇವತ್ತು ತುಂಬ ಸಿಂಪಲ್ ಅನ್ನಿಸ್ಬೋದು, ಬಟ್ ಆ ಕ್ಷಣದಲ್ಲಿ ನಿಮ್ಗೆ ಅದೊಂಥರ ಟ್ರಾಮಾ ಅದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಅಥವಾ ಏನು ನಡೀತಿತ್ತು, ಏನಾಗಿತ್ತು ಅವಾಗ? ಇವಾಗ ದಟ್ಸ್ ವಾಟರ್ ಅಂಡರ್ ದ ಬ್ರಿಡ್ಜ್. ಅದನ್ನು ಹೆಚ್ಚಾಗಿ ನಾನು ಕೆತ್ಕೋಕ್ಕೂ ಹೋಗಲ್ಲ. ಬಟ್ ಒಂದು ಕಹಿ ಘಟನೆಗಳಿದ್ದರೂ ಕೂಡ ಹಲವಾರು ಸಿಹಿ ಘಟನೆಗಳೂ ಇದೆ, ಅದನ್ನು ತೆಗೆದು ಹಾಕೋಕ್ಕಾಗಲ್ಲ. ಎಲ್ಲರೂ ಎಡವ್ತಾರೆ ಅಲ್ವಾ, ಮನುಷ್ಯರು ಎಡವಲೇಬೇಕು, ಪಾಠ ಕಲೀಲೇಬೇಕು. ಒಂದು ಏನಪ್ಪ, ಇದನ್ನು ಹೇಳ್ತಾ ಇದ್ದಂಗೆ ಒಂದು ಸರ್ವಜ್ಞದವರ ಒಂದು ತ್ರಿಪದಿ ಜ್ಞಾಪಕ ಬರುತ್ತೆ ನನಗೆ. ಕರ್ಮಿಗಂ ತತ್ವವನ್ನು ಮರ್ಮ ದೊರಕೊಂಬುವುದೇ, ಚರ್ಮವನ್ನು ತಿಂಬ ಶುನಕಂಗೆ ಪಾಯಸದ ಕೂರ್ಮೆ ಏಕಯ್ಯ ಸರ್ವಜ್ಞ ಅಂತ. ಅಂದರೆ ಚರ್ಮವನ್ನು ತಿನ್ನೋ ಒಂದು ಪುಟ್ಟ ನಾಯಿಗೆ ಪಾಯಸದ ರುಚಿ ಹೇಗೆ ಗೊತ್ತಾಗಲ್ವೋ ಹಾಗೆ ನಮಗೆ ಕರ್ಮಗಳ ತತ್ವದ ಒಳ ಅರ್ಥ ಗೊತ್ತಾಗಬೇಕು ಅಂದರೆ ಕರ್ಮದ ಜೊತೆಗೆ ಜ್ಞಾನದ ಬೆರಕೆ ಆಗಬೇಕು. ಅದೆರಡು ಸೇರಿದಾಗಲೇ ನಮಗೆ ಗೊತ್ತಾಗೋದು ಅಂತ. ಇದು ನನ್ನ ಲೈಫಲ್ಲಿ ಹೆಂಗೆ ಅಳವಡಿಸ್ಕೊಡ್ಬೋದು ಅಂದರೆ, ಆ ಮಿಸ್ಟೇಕ್ಗಳು ಇವಾಗ ನಾವು ಮನುಷ್ಯರಾಗಿ ಏನು ಮಾಡ್ತೀವಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಮತ್ತೆ ರಿಪೀಟ್ ಆಗಲ್ಲ. ಇಲ್ಲಾಂದರೆ ಆ ಕರ್ಮ ರಿಪೀಟ್ ಆಗ್ತಾನೆ ಇರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಲರ್ನ್ ದಟ್ ಲೆಸನ್. ಸೊ ಐ ಥಿಂಕ್ ವಿ ಆಲ್ ಲರ್ನ್ಟ್ ಅವರ್ ಲೆಸನ್ಸ್ ಆ್ಯಂಡ್ ವಿ ಲೆಟ್ ಇಟ್ ಗೋ. ಅಷ್ಟೇ, ಇಲ್ಲಿಗೆ ಮುಗೀತು, ನಮ್ಮ ಲೆಸನ್ ನಮಗೆ ಗೊತ್ತಾಯಿತು ಅಷ್ಟೇ, ಇಲ್ಲಿಗೆ ಸಾಕು. ಇದ್ರ ಮೇಲೆ ನಾವು ಅದನ್ನು ಕೆತ್ಕಕ್ಕೆ ಹೋದರೆ ಅಥವಾ ಇದ್ರ ಮೇಲೂ ನಾವು ಸಂಬಂಧಗಳನ್ನ ಬೆಳೆಸೋಕ್ಕೆ ಪ್ರಯತ್ನ ಪಟ್ಟರೆ ಆಗಲ್ಲ. ಅದು ಅಂದಮೇಲೆ ನಾವು ಅದನ್ನು ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಅವ್ರ ಜೀವನದಲ್ಲಿ ಇರಲೇಬೇಕು ಅಂತ ನನಗೂ ಏನು ಅನ್ನಿಸ್ಲಿಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅಮ್ಮ ಖುಷಿಯಾಗಿರಬೇಕು, ಅಮ್ಮಗೆ ಏನು ಬೇಕೋ ಅವ್ರು ಅದು ಮಾಡ್ತಾರೆ. ಆ್ಯಂಡ್ ಶಿ ನೋಸ್ ದ ಬೆಸ್ಟ್. ಅವ್ರು ನನಗಿಂತ ಹೆಚ್ಚಾಗಿ ಜೀವನ ನೋಡಿದ್ದಾರೆ. ಸೊ ದಟ್ ವಾಸ್ ದ್ಯಾಟ್ ಅಷ್ಟೇ.
ಅಲ್ಲ ಈಗ ಇದಂತಲ್ಲ, ಯಾವುದೇ ವಿಚಾರದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ದ ಅಂತಂದರೆ ನಿಜವಾಗ್ಲೂ ಅವ್ರ ಜೊತೆ ಫಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಥವಾ ದುಷ್ಟ ಅನ್ಕೊಂಡ್ರೆ ದೂರ ಇಡುವಂತಂದಂಗೆ ದೂರ ಮಾಡ್ತೀರಾ? ಅದನ್ನೇ ಹೇಳಿದ್ದು, ಫಿಕ್ಸ್ ಮಾಡೋಕ್ಕೆ ಆಬ್ವಿಯಸ್ಲಿ ಟ್ರೈ ಮಾಡ್ತೀವಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಭಾವನೆಗಳಿಗೆ ಹೆಚ್ಚಾಗಿ ಬೆಲೆ ಕೊಡ್ತೀವಿ ಅಲ್ವಾ. ಸೊ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಮಾಡಿದ್ದೀವಿ ಕೂಡ. ಬಟ್ ಆಗಲ್ಲ ಅಂದಾಗ ಅದನ್ನೊಂಥರ ಫೋರ್ಸ್ ಮಾಡಿ ಜೊತೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಐ ಥಿಂಕ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಲವ್ ನನ್ನ ಪ್ರಕಾರ ಅಂದರೆ ದಟ್ ಯು ಶುಡ್ ಬಿ ಏಬಲ್ ಟು ಲೆಟ್ ಗೋ ಆಫ್ ದ ಪರ್ಸನ್. ಬಿಟ್ಬಿಡ್ಬೇಕು, ಲೆಟ್ ದೆಮ್ ಫ್ರೀ. ಲವ್ ಅಂದರೆ ಜೊತೆಗೇ ಇರಬೇಕು, ಒಂಥರ ಬೌಂಡ್ ಆಗಿರಬೇಕು ಅಂತ ಅಲ್ಲ. ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂದರೆ ನೀನು ಈ ಕ್ಷಣ ಬಿಟ್ಟು ಹೋದರೂ ನಾನು ಖುಷಿಯಾಗಿರ್ತೀನಿ. ಬಿಕಾಸ್ ನನಗೆ ನಿನ್ನ ಖುಷಿ ಮುಖ್ಯ, ನಿನ್ನ ಒಂದು ಮನಸ್ಥಿತಿ ಮುಖ್ಯ. ಆ ಥರ ಆ ಒಂದು ಪ್ರೀತಿ ಇದ್ದಿದ್ದರಿಂದಾನೇ ವಿ ವರ್ ಏಬಲ್ ಟು ಲೆಟ್ ಗೋ. ಅಥವಾ ನೀನು ಖುಷಿಯಾಗಿರ್ತೀನಿ ಅಂದರೂ ನಾನು ಬಿಟ್ಕೊಡ್ತೀನಿ ಅನ್ನಂಗೆ. ನನ್ನ ಖುಷಿಗೋಸ್ಕರ ನಿನ್ನ ಬಿಡೋದು ಬೇರೆ, ನಿನ್ನ ಖುಷಿಗೋಸ್ಕರ ನಾನು ನಿನ್ನ ಇಷ್ಟಪಟ್ಟರು ನಾನು ನಿನ್ನ ಬಿಡೋದು ಬೇರೆ. ಸೊ ಇಬ್ಬರು ಖುಷಿಗೋಸ್ಕರನೂ ಇವಾಗ ಇಬ್ಬರು ಹೋಗಬೇಕು ಅಂದರೆ ದೆರ್ ಇಸ್ ಸ್ಟಿಲ್ ಲವ್ ಇನ್ ದಟ್. ಬಿಟ್ಕೊಡೋದ್ರಲ್ಲಿ ಪ್ರೀತಿ ಇದೆ ನನ್ನ ಪ್ರಕಾರ. ಈಗ ನೀವು ಲವಲ್ ಬೀಳೋಕ್ಕಿಂತ ಮುಂಚೆ ನಿಮಗೆ ಈ ಸಿನಿಮಾಗಳು ನೋಡಿ ಏನಾದರೂ ಇಂಪ್ಯಾಕ್ಟ್ ಇತ್ತಾ? ಅಥವಾ ಯಾವುದಾದ್ರೂ ಸಕ್ಸಸ್ಫುಲ್ ಒಂದು ಕಪಲ್ನ ನೋಡಿದ್ರಾ ನೀವು ಹತ್ತಿರದಿಂದ? ನಾನು ಸಕ್ಸಸ್ಫುಲ್ ಕಪಲ್ನ ನೋಡೇ ಇರಲಿಲ್ಲ. ಸೊ ಐ ಡೋಂಟ್ ನೋ. ನಾನು ಬೆಳೀತಾ ನನ್ನ ನನಗೆ ಹೆಂಗಿತ್ತು ಅಂದರೆ ಐ ವಾಸ್ ವೆರಿ ನೀಡಿ. ಅಂದರೆ ಯಾವ ಏಜಲ್ಲಿ ನಿಮಗೆ ಲವ್ ಆಗಿದ್ದು? ಏಜ್ ಐ ಡೋಂಟ್ ರಿಮೆಂಬರ್. ಬಟ್ ಲವ್ ಅಂತೂ ಖಂಡಿತ ಆಗಿದೆ. ಲವ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಆ್ಯಂಡ್ ಐ ಎಂಜಾಯ್ಡ್ ಇಟ್. ಐ ಎಂಜಾಯ್ಡ್ ದ ಪ್ರಾಸೆಸ್. ಅಲ್ಲ, ಈಗ ಲವ್ ಆದಂಥ ವ್ಯಕ್ತಿ ಜೊತೆಗೆ ಏನಕ್ಕೋ ಇಷ್ಟಪಟ್ಟಿರ್ತಾರಲ್ಲ, ಫಾರ್ ಸಮ್ XY ರೀಸನ್, ಆ ವ್ಯಕ್ತಿ ಯಾಕೆ ಇಷ್ಟ ಆಗಿದ್ರು ನಿಮಗೆ? ವ್ಯಕ್ತಿತ್ವದಿಂದ. ಸ್ಕೂಲಲ್ಲ, ಕಾಲೇಜಲ್ಲ? ಅದು ಸ್ಕೂಲಲ್ಲಿ ಲವ್ ಎಲ್ಲ ಸ್ಕೂಲಲ್ಲಿ ನಿಮಗೆ ಕ್ರಶ್ ಆಗುತ್ತೆ. ಇಲ್ಲ, ನಮ್ಮ ಪಾಡ್ಕಾಸ್ಟಲ್ಲಿ 6th ಲವ್ ಮಾಡಿ ಇವಾಗ ಮದುವೆಯಾಗಿ ಮಕ್ಕಳು ಕೂಡ ಮಾಡ್ಕೊಂಡಿದ್ದಾರೆ. ಹೌದಾ? ಅದೊಂಥರ ಅಮರ ಪ್ರೇಮ ಕಥೆ ಅದು. ನೇಹಾ ಗೌಡ, ಲಕ್ಷ್ಮೀ ವರ್ಮ ಸೀರಿಯಲ್, ಅವರು 6th ಸ್ಟ್ಯಾಂಡರ್ಡಲ್ಲೇ ಅವ್ರ ಹಸ್ಬೆಂಡ್ ನೋಡಿದ್ದಂತೆ. ಈಗ ಮದುವೆ ಆಗಿ ಮಕ್ಕಳು ಸಂತೋಷವಾಗಿರೋರು. ಏನೋ ಟಚ್ ವುಡ್. ತುಂಬ ರೇರ್ ಅಂತ ಒಂದು ಲವ್ ಸ್ಟೋರಿಗಳನ್ನ ಕೇಳ್ಬಾರ್ದು. ನಾನು ಬೆಳೀತಾ ನಾನೊಂದು ಸಕ್ಸಸ್ಫುಲ್ ಲವ್ ಸ್ಟೋರಿನೂ ನೋಡಿರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ ಹೆಂಗಿರುತ್ತೆ, ಹೌ ಇಸ್ ಇಟ್ ಟು ಬಿ ಲವ್ಡ್ ಬೈ ಅ ಮ್ಯಾನ್ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಸೊ ದೇ ವಾಸ್ ಒನ್ ವಾಯ್ಡ್. ಆ ವಾಯ್ಡ್ನ ನಾನು ಯಾರಾದರೂ ಒಬ್ರು ಬಂದು ಫಿಲ್ ಮಾಡ್ತಾರೆ ಅಂತ ಅನ್ಕೊತಾನೇ ಇದ್ದೆ. ಬಟ್ ಅದು ಯಾವತ್ತೂ ಆಗಲಿಲ್ಲ. ಬಟ್ ಬೆಳೀತಾ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಮಗೆ ಈ ಅದರ್ ಹಾಫ್ ಕಾನ್ಸೆಪ್ಟ್ ಅನ್ನೋದ್ರಲ್ಲಿ ನಾನು ನಂಬೋದೇ ಇಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಯಾರು ಅದನ್ನು ತಲೆಯಲ್ಲಿ ತುಂಬಿಸಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ನಾನು ಫಸ್ಟು ವೆನ್ ಐ ಸ್ಟೆಪ್ಡ್ ಔಟ್ ಇನ್ ಟು ದಟ್ ಎಕ್ಸ್ಪ್ಲೋರಿಂಗ್ ಇದೆಲ್ಲ ಲವ್ ಅದು ಇದು, ನನಗೆ ಅದರ್ ಹಾಫ್ ಇರಬೇಕು, ಅವ್ರ ಜೊತೆನೇ ನಾನು ಏನೋ ಬೆಳಿಬೇಕು, ನನಗೆ ವಯಸ್ಸಾಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಇತ್ತು ನಿಮ್ಮ ತಲೆಯಲ್ಲಿ? ಹಂಗೆಲ್ಲ ಇತ್ತು ನನ್ನ ತಲೆಯಲ್ಲಿ. ಬಟ್ ನಾವು ಯಾವಾಗ ಅದರ್ ಹಾಫ್ ಅಂತ ಅನ್ಕೋತೀವೋ ಅಲ್ಲೇ ಏನೋ ಒಂದು ನಮ್ಮಿಂದ ದೂರ ಹೋಗ್ತಾ ಇರುತ್ತೆ. ಯಾಕಂದರೆ ನಾವು, ನನ್ನ ಪ್ರಕಾರ, ವಿ ಹ್ಯಾವ್ ಟು ಬಿ ಹೋಲ್ ಟು ಬಿ ಏಬಲ್ ಟು ಲವ್ ಸಮನ್. ನಾವೇ ಸಂಪೂರ್ಣವಾಗಿ ನಮ್ಮಲ್ಲಿ ನಾವೇ ನಂಬಿಕೆ ಇಟ್ಕೊಳ್ತೀರ, ನಮ್ಮ ತುಂಬಾ ಒಂದು ಸೆಲ್ಫ್ ಲವ್ ಸ್ಪೇಸಿಂದ ನಾವು ಬಂದಿಲ್ಲ ಅಂದರೆ ಇನ್ನೊಬ್ರಿಗೆ ಏನು ಪ್ರೀತಿ ಕೊಡೋಕ್ಕಾಗುತ್ತೆ? ನಾನೇ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ನಾನೇನು ಪ್ರೀತಿ ಕೊಡೋಕ್ಕಾಗುತ್ತೆ? ಸೊ ಅದರಿಂದ ಎಲ್ಲರೂ ದೂರ ಹೋಗೇ ಹೋಗ್ತಾರೆ. ಐ ಥಿಂಕ್ ವಿ ಹ್ಯಾವ್ ಟು ಬಿ ಹೋಲ್ ಆ್ಯಂಡ್ ಅಬಂಡೆಂಟ್. ಅಂದರೆ ನೀನು ತಗೋ, ನಾನು ಕೊಡ್ತಾನೆ ಇರ್ತೀನಿ ಅನ್ನೋ ಒಂದು ಪರಿಸ್ಥಿತಿ ಇರಬೇಕು. ಅಫ್ಕೋರ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ಬಟ್ ಯು ಶುಡ್ ಬಿ ಸೋ ಫುಲ್ ಆಫ್ ಲವ್ ಟು ಬಿ ಏಬಲ್ ಟು ಗಿವ್ ಲವ್ ಟು ಅದರ್ಸ್. ಇಲ್ಲಾಂದರೆ ನೀವು ಲವ್ ಮಾಡಲೇಬಾರ್ದು ನನ್ನ ಪ್ರಕಾರ. ದಟ್ ಅದರ್ ಹಾಫ್ ಕಾನ್ಸೆಪ್ಟ್ ನನಗೆ ಇಷ್ಟನೇ ಆಗಲ್ಲ. ಪರಿಸ್ಥಿತಿಗಳು ಅನಿಸುತ್ತೆ. ಪರಿಸ್ಥಿತಿಗಳು, ಯೋಚನೆ ಮಾಡುವ ರೀತಿ, ಅದೆಲ್ಲ ಸೆಟ್ ಆಗಲಿಲ್ಲ ಅಷ್ಟೇ. ಐ ಡೋಂಟ್ ನೋ. ಅದು ನನ್ನ ಪ್ರಕಾರ ವರ್ಕ್ ಆಗದೆ ಇರೋದಕ್ಕೂ ಒಂದು ಕಾರಣ ಇರುತ್ತೆ. ರಿಜೆಕ್ಷನ್ ಇಸ್ ರೀಡೈರೆಕ್ಷನ್ ಅಂತ ನಾನು ನಂಬ್ತೀನಿ. ಯಾರಾದರೂ ನಿಮ್ಮನ್ನು ತ್ಯಜಿಸಿದ್ರೆ, ಅಥವಾ ನೀವು ಯಾರನ್ನಾದರೂ ತ್ಯಜಿಸಿದ್ರೆ, ಅಥವಾ ಪರಿಸ್ಥಿತಿಗಳು ನಿಮ್ಮನ್ನು ತ್ಯಜಿಸಿದ್ರೆ, ಅದು ನಿಮ್ಮನ್ನ ಎಲ್ಲೋ ಬೇರೆ ಇನ್ನೊಂದು ಒಳ್ಳೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ.
ಸೊ ನನಗೆ ಆ ಕ್ಷಣದಲ್ಲಿ ಹೌದು ಖಂಡಿತವಾಗ್ಲೂ ತುಂಬಾ ಬೇಜಾರಾಗಿತ್ತು ನನಗೆ. ಐ ವಾಸ್ ಹಾರ್ಟ್ ಬ್ರೋಕನ್. ನನಗೆ ಒಂಥರ ಈ ಮಿರ್ಜಾ ಗಾಲಿಬ್ ಅಂತ ಒಬ್ಬರು ಪೋಯೆಟ್ ಇದ್ದಾರೆ. ಅವರೊಂದು ಸಣ್ಣ ಲೈನ್, 2 ಲೈನಲ್ಲಿ ಹಿಂದಿಲಿ ಹೇಳ್ತಾರೆ, ಹಮ್ ವಹಾ ಹೇ ಜहाँ से हमको भी कुछ हमारी खबर नहीं आती ಅಂತ. ನಾನು ಆ ಸ್ಥಿತಿ ತಲುಪಿಬಿಟ್ಟಿದ್ದೆ. ನನಗೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ, ನನಗೇನು ಬೇಕು, ನನಗೆ ಯಾಕೆ ಹಿಂಗಾಗ್ತಿದೆ ಒಂಥರ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಏನಕ್ಕೆ ನನಗೇ ಹೀಗಾಗಬೇಕು, ವೈ ಇಸ್ ಲೈಫ್ ಸೋ ಅನ್ಫೇರ್ ಟು ಮೀ. ಸೊ ಈ ಥರ ಒಂದು ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೆ. ಬಟ್ ಆ ಪರಿಸ್ಥಿತಿಯಿಂದ ಆ ಪರಿಸ್ಥಿತಿನ ನಾನು ಪರಾಭವಗೊಳಿಸಿ ಒಂದು ಹೆಜ್ಜೆ ಮುಂದೆ ಇಡಲು ನನಗೆ ಹೆಲ್ಪ್ ಮಾಡಿದ್ದೆ ರೇಖಿ. ಸೊ ದಟ್ ವಾಸ್ ಲೈಫ್ ಚೇಂಜಿಂಗ್ ಫಾರ್ ಮಿ. ಅಲ್ಲ, ಯಾಕಂದರೆ ನಿಮ್ಮ ಟೀನೇಜಲ್ಲಿ ಆದಂಥ ಲವ್ ಇದು. ಐಮ್ ಶೂರ್ ಈಗ ಎಷ್ಟೋ ಜನ ಹೆಣ್ಮಕ್ಳು ಪಾಡ್ಕಾಸ್ಟ್ ನೋಡ್ತಿರ್ತಾರೆ. ಈಗ 12 ವರ್ಷದವರು, 13 ಅಥವಾ 18 ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಜೊತೇಲಿ ಇರಬೇಕಾ ಅಂತಲೂ ಗೊತ್ತಿಲ್ಲ, ಬಿಟ್ಟು ಬರಬೇಕಾ ಅಂತಲೂ ಗೊತ್ತಿಲ್ಲ. ನಿಮಗೆ ಅವಾಗ ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತಿತ್ತಲ್ಲ, ಅದೊಂದು ಸ್ಟೆಪ್ ತೊಗೊಳ್ದಿರತ್ತೆ ಗೊತ್ತಾ ಮುಂದಕ್ಕೆ. ಅವಾಗ ಹೆಂಗೆ ವರ್ಕೌಟ್ ಮಾಡಿದ್ರಿ ಅದೆಲ್ಲನೂ? ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ನನಗೆ ಏನು ಸಿಗ್ತಿದೆಯೋ ಅದೇ ದೊಡ್ಡದು, ಅದೇ ಪ್ರೀತಿ, ಹೀಗೆ ಇರುತ್ತೆ. ಅಂದರೆ ಹೊಡೆದ್ರು ಬಡಿದ್ರು ಅರ್ಥ ಮಾಡ್ಕೊಳ್ದೇ ಇದ್ರು ಪ್ರತಿಯೊಬ್ಬರು ಇದ್ದಾರಲ್ಲ, ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರಲ್ವಾ, ಹೀಗೆ ಇರುತ್ತೆ, ನೀನು ಅನುಸರಿಸ್ಕೊಂಡೇ ಹೋಗಬೇಕು, ಇಷ್ಟೇ ಪ್ರೀತಿ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಈಗ ಮಿಸ್ಟೇಕ್ಸ್ ಎಲ್ಲಾಗ್ತಿತ್ತು ನಿಮ್ಮ ಕಡೆಯಿಂದನಾ ಅವ್ರ ಕಡೆಯಿಂದನಾ? ಇಬ್ಬರು ಕಡೆಯಿಂದ ಅಂತ ನನಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಯಾವ ಥರ ಅಂದರೆ, ನಾನು ಹೆಚ್ಚಾಗಿ ಕೊಡ್ತಾ ಹೋಗ್ತೀನಿ ಪ್ರೀತಿನ. ನನಗೆ ಸಿಗೋದು ಕಮ್ಮಿ ಆಗಿಬಿಟ್ಟಿತ್ತು, ಆ ಕಡೆಯಿಂದ ಬರ್ತಾ ಇರಲಿಲ್ಲ, ಒಂದು ಆ ಹಾರ್ಮನಿ ಇರಲಿಲ್ಲ ಯಾ. ಸೊ ಆ ಕಡೆಯಿಂದ ಬರ್ತಾ ಇರಲಿಲ್ಲ ಅಷ್ಟೇ. ನನಗೆ ಯಾವ ಕಾರಣಕ್ಕೆ ಅವ್ರು ಬೆಳೆದು ಬಂದಿರೋ ರೀತಿ ಆಗಿರ್ಬೋದೇನೋ, ಅಥವಾ ಅವ್ರ ಪ್ರೀತಿ ನೋಡೋ ರೀತಿ ಆಗಿರ್ಬೋದೇನೋ, ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಚೈಲ್ಡ್ಹುಡ್ನ ನಾನು ಬ್ಲೇಮ್ ಮಾಡೋಕ್ಕಾಗತ್ತಾ, ಅಥವಾ ಅವರ ಯುನೋ ಐ ಡೋಂಟ್ ನೋ ಅವ್ರ ವ್ಯೂಸ್ನ ನಾನು ಬ್ಲೇಮ್ ಮಾಡೋಕ್ಕಾಗತ್ತಾ? ಇಲ್ಲ, ಅದು ಅವರು, ನಾವು ಪ್ರತಿಯೊಬ್ಬರು ಅನನ್ಯರು ಅಲ್ವಾ, ಅವ್ರು ಇರೋದೇ ಹಾಗೆ, ಅದನ್ನು ನಾನು ಚೇಂಜೂ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಚೇಂಜ್ ಮಾಡಬೇಕು ಅಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ. ಆ ಕಡೆಯಿಂದ ಬರ್ತಿಲ್ಲ ಅಂದರೆ ಓಕೆ, ಇವಾಗ ಅದು ನನಗೆ ಹರ್ಟ್ ಆಗ್ತಾ ಇದೆ, ಬಟ್ ಐ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಅದನ್ನು ಅಲ್ಲಿಗೆ ಬಿಟ್ಟು ಹೋಗಲೇಬೇಕಾಗತ್ತೆ. ಸೊ ಏನೇ ಆಗಿರಲಿ, ಐ ಥಿಂಕ್ ಐ ವಾಸ್ ಜಸ್ಟ್ ಆಫ್ಟರ್ ಅ ಪಾಯಿಂಟ್ ಐ ವಾಸ್ ರೆಡಿ ಟು ಲೆಟ್ ಗೋ. ನನಗೆ ತುಂಬಾ ಕಷ್ಟ, ಬಿಕಾಸ್ ನನಗೆ ಆ ಕಾಲದಲ್ಲಿ ನನಗೆ ಭಯ ಇದ್ದಿದ್ದೆ ಟು ಲೆಟ್ ಗೋ. ಅಯ್ಯೋ ಇದನ್ನು ನಾನು ಕಳ್ಕೊಂಬಿಟ್ರೆ ಮುಂದೆ, ಅಯ್ಯೋ ನನಗೆ ಇನ್ಯಾರೂ ಸಿಗೋದೇ ಇಲ್ಲ ಅನಿಸುತ್ತೆ, ಅಯ್ಯೋ ದಿಸ್ ವಾಯ್ಡ್ ಹೂ ವಿಲ್ ಫಿಲ್ ಇಟ್ ಅಂತ ಈ ಥರ ಎಲ್ಲ ಕ್ವೆಶ್ಚನ್ಸ್ ಬರ್ತಾಯಿತ್ತು. ಬಟ್ ಮನಸ್ಸನ್ನ ದೃಢ ಮಾಡಿಕೊಂಡು ಒಂದು ಹೆಜ್ಜೆ ಇಟ್ಟ ಮೇಲೆ ಬೆಳಕು ಕಾಣಿಸ್ತಾ ಹೋಯಿತು. ಆ ಬೆಳಕು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಶುಡ್ ಜಸ್ಟ್ ಟ್ರಸ್ಟ್ ಇನ್ ಇಟ್ ಅಷ್ಟೆ. ಅಂದರೆ ಹೇಗೆ ಹೊರಗೆ ಬಂದ್ರಿ ಅದರಿಂದ? ಮತ್ತು ರೇಖಿನೇ ನನಗೆ ಹೆಲ್ಪ್ ಮಾಡಿದ್ದು. ನೀವು ರೇಖಿ ಮಾಡಿಸ್ಕೊಂಡ್ರೆ ಅಥವಾ ರೇಖಿ ಕಲಿತೆ. ಓಕೆ, ಏನು ರೇಖಿ ಪ್ರೋಸೆಸ್ ಏನಾಯಿತು? ರೇಖಿ ಈಸ್ ಅ ಜಾಪನೀಸ್ ಹೀಲಿಂಗ್ ಟೆಕ್ನಿಕ್. ಅದು ನನಗೆ ತುಂಬಾ ಹೆಲ್ಪ್ ಮಾಡಿತು. ಬೇಸಿಕಲಿ ನೀವು ನೋಡುವ ಒಂಥರ ದೃಷ್ಟಿಕೋನನೇ ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮನ್ನು ನಾವು ಹೇಗೆ ತಿದ್ದುಪಡಿಗೊಳಿಸ್ಕೋಬೋದು, ಹೇಗೆ ಒಂದು ಸಕಾರಾತ್ಮಕ ಎನರ್ಜೀಸ್ಗಳನ್ನ ನಾವು ಅಬ್ಸಾರ್ಬ್ ಮಾಡ್ಕೋಬೋದು, ಇದನ್ನೆಲ್ಲ ಕಲಿಸ್ಕೊಡ್ತಾ ಹೋಗುತ್ತೆ. ಆ್ಯಂಡ್ ಯು ವಿಲ್ ಬಿ ಓಪನ್. ನಿಮ್ಮ ಮೈಂಡಲ್ಲಿ ಯಾವುದೇ ತಳಮಳ ಇರಲ್ಲ, ಕಾಮ್ ಆಗ್ತೀರಿ, ಕ್ಲಿಯರ್ ಆಗುತ್ತೆ. ಯುವರ್ ಇಂಟ್ಯೂಷನ್ ವಿಲ್ ಬಿಕಮ್ ಸ್ಟ್ರಾಂಗರ್. ಐ ಥಿಂಕ್ ದ್ಯಾಟ್ ಹೆಲ್ಪ್ ಮಿ ಅ ಲಾಟ್. ಆಲ್ ಥ್ಯಾಂಕ್ಸ್ ಟು ಮೈ ಗುರು. ಏನೇನು ಕಲ್ತ್ರಿ ರೇಖೆಲಿ? ಏನೇನು ಕಲ್ತಿದ್ದೀರಾ? ಅದ್ರ ಲೆವೆಲ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಕಾಲು ನೋವು, ಬೆನ್ನೋವು ಏನೋ ಇದೆ, ನೀವು ರೇಖೆ ಹೀಲಿಂಗ್ ಮುಖಾಂತರ ಅವ್ರಿಗೆ ವಾಸಿ ಮಾಡ್ತೀರಾ? ಈಗ ರೇಖೆ ಎಷ್ಟು ಜನ ಕಲ್ತಿದ್ದು? ಲೈಕ್ ಹೌ ಇಸ್ ದಟ್ ಪ್ರೋಸೆಸ್? ಇಟ್ಸ್ ಅ ಪ್ರೋಸೆಸ್. ನಾನಿವಾಗ ಒಂದು 5 ವರ್ಷದಿಂದ ಕಲಿತಾ ಇದ್ದೀನಿ ಅನಿಸುತ್ತೆ. 5 ವರ್ಷದಿಂದ? ಹಾಂ, 5 ವರ್ಷದಿಂದ ಕಲಿತಾ ಇದ್ದೀನಿ. ಅಂದರೆ ಇಟ್ಸ್ ಅ ಮೆಡಿಟೇಷನ್ ಪ್ರಾಸೆಸ್. ಹೌದು. ಆ್ಯಂಡ್ ನಾ ಹೇಳ್ದಂಗೆ ಧ್ಯಾನ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನೀವು ದಿನದಲ್ಲಿ. ಏನೊಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಕೊಟ್ಟರು ಆಯಿತು.
ಅದರಲ್ಲೂ ಕೆಲವು ಲೆವೆಲ್ಸ್ ಇರುತ್ತೆ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆಮೇಲೆ ಫೋರ್ತ್ ಲೆವೆಲ್ಗೆ ಹೋದರೆ ನಾವು ಮಾಸ್ಟರ್ ಲೆವೆಲ್. ಆವಾಗ ನೀವು ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ಬೋದು ರೇಖಿನ ಆ ಲೆವೆಲ್ ರೀಚ್ ಆದಮೇಲೆ. ಬಟ್ ನಾನು ಆ ಲೆವೆಲ್ ತಲುಪಿದ್ರೂ ಕೂಡ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋ ಅಂಥ ಸಾಮರ್ಥ್ಯ ಇದೆಯಾ, ಶಕ್ತಿ ಇದೆಯಾ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಸೊ ಅದು ನಾನು ಪ್ರಯೋಗ ಮಾಡೋಕ್ಕೆ ಅಲ್ಲ, ಹೋಗಿಲ್ಲ. ಈಗ ನೀವು ರೇಖಿ ಕಲ್ತಿದ್ದು ಈಗ ನಿಮ್ಮ ಲೈಫಲ್ಲಿ ಏನೋ ನಡೆದಿತ್ತು ಅದರಿಂದ ಹೊರಗೆ ಬರಬೇಕು ಅಂತಾನೆ ಅಥವಾ ಒಂದು ಸ್ಕಿಲ್ ಕಲಿಬೇಕು ಅಂತ? ಇಲ್ಲ, ನಾನು ಆ ಡಾರ್ಕ್ ಸ್ಪೇಸಿಂದ ಹೊರಗೆ ಬರಬೇಕು ಅಂತಾನೆ. ಓಕೆ, ಇವಾಗ ನಿಮಗೆ ಹೀಲ್ ಮಾಡ್ತಾರೆ ರೇಖಿ? ಖಂಡಿತವಾಗ್ಲೂ ನನ್ನ ಲೈಫ್ನ ಒಂಥರ ಈ ಬೆಳಕಿನೆಡೆಗೆ ಕರ್ಕೊಂಡು ಹೋಯಿತು ಅಂತ ಅಂದರೆ ದ್ಯಾಟ್ ವಾಸ್ ರೇಖಿ. ಇಟ್ ವಾಸ್ ಲೈಫ್ ಚೇಂಜಿಂಗ್. ನನ್ನ ಬದುಕಲ್ಲಿ ನನಗೆ ಇಷ್ಟೇ ಅಂದ್ಕೊಂಬಿಟ್ಟಿದ್ದೆ, ಇಷ್ಟೇ ಮುಗೀತು, ಇನ್ನೇನಿದೆ ಬದುಕಲ್ಲಿ, ಇನ್ನೇನು ಹೆಚ್ಚಾಗಿ ನಾನು ಖುಷಿಯಾಗೇ ಇಲ್ಲ ಅಂದಮೇಲೆ ಏನು ಸಾಧಿಸ್ಬೋದು ನಾನು ಬದುಕಲ್ಲಿ ಅಂತಲೇ ನಾನು ಅಂದ್ಕೊಂಡಿದ್ದು. ಬಟ್ ರೇಖಿ ಒಂಥರ ಕಾಯಿನ್ ಫ್ಲಿಪ್ ಥರ ಆಗೋಯ್ತು ನನ್ನ ಜೀವನದಲ್ಲಿ. ಚೇಂಜ್ಡ್ ಎವ್ರಿಥಿಂಗ್. ನಾನು ನೋಡುವ ರೀತಿ, ನನಗೆಲ್ಲವನ್ನು ಗ್ರಹಿಸ್ಕೊಳ್ಳುವ ರೀತಿ, ನನ್ನಲ್ಲಿರೋ ಒಂಥರ ಆತ್ಮವಿಶ್ವಾಸ, ಶಕ್ತಿ ಎಲ್ಲವೂ ಹೆಚ್ಚಾಗ್ತಾ ಹೋಯ್ತು. ರೇಖಿಲಿ ಏನು ನಂಬ್ತಾರೆ ಅಂದರೆ ನಿಮ್ಮ ಹಸ್ತದಲ್ಲಿ ಹೀಲ್ ಮಾಡುವ ಎನರ್ಜೀಸ್ ಇರುತ್ತೆ ಅಂತ, ಪ್ರತಿಯೊಬ್ಬರ ಕೈಯಲ್ಲೂ. ದಿಸ್ ರಿಮೈಂಡ್ಸ್ ಮೀ ಆಫ್ ನಮ್ಮ ದೇವಾನುದೇವತೆಗಳು ನಾವೇನು ನೋಡ್ತೀವಿ, ಅಥವಾ ದೇವರ ಫೋಟೋಗಳನ್ನ ನಾವೇನು ನೋಡ್ತೀವಿ, ಅವ್ರ ಕೈಯಿಂದನೇ ಆಶೀರ್ವಾದ ಕೊಡೋದು ನಿಮಗೆ. ಕರೆಕ್ಟ್ ಅಲ್ವಾ? ಸೊ ದಟ್ ಮೀನ್ಸ್ ನಮ್ಮ ಹಸ್ತದಲ್ಲಿ ಏನೋ ಶಕ್ತಿ ಇದೆ, ಅದನ್ನು ನಾವಿನ್ನೂ ಕಂಡುಕೊಂಡಿಲ್ಲ. ಸೊ ರೇಖಿ ಈಸ್ ಹೆಲ್ಪಿಂಗ್ ಮೀ ಎಕ್ಸ್ಪ್ಲೋರ್ ದಟ್ ಅರೀನಾ. ನಮ್ಮ ಗುರುಗಳು ಮೈಥಿಲಿ ವರದರಾಜನ್ ಅಂತ ಇದ್ದಾರೆ, ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ಅವರಿರೋ ಸ್ಥಳಕ್ಕೆ ಹೋದರೆ ನಿಮಗೆ ಮನಸ್ಸು ಎಷ್ಟು ಶಾಂತ ಆಗುತ್ತೆ, ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಏನೇನು ನಡೀತಾ ಇದೆ ಸುತ್ತಮುತ್ತ ಅನ್ನೋದೇ ಮರ್ತೋಗ್ತೀವಿ ನಾವು. ಆ್ಯಂಡ್ ಮನಸ್ಸು ಶಾಂತ ನೆಮ್ಮದಿ ಆದಾಗ ನಿಮ್ಗೊಂಥರ ನಿದ್ರಾಸ್ಥಾನಕ್ಕೆ, ಒಂಥರ ಆ ಟ್ರಾನ್ಸ್ ಸ್ಟೇಟಿಗೆ ನೀವು ಹೋಗ್ತೀರಾ. ಐ ಥಿಂಕ್ ದ್ಯಾಟ್ ರಿಯಲಿ ನನಗೆ ಈ ಡೈಮೆನ್ಷನ್ಸ್ ಇದೆಯಾ ಮನಸ್ಸೊಳಗಡೆ, ಇದೆಲ್ಲ ನಡೆಯುತ್ತಾ ಅನ್ನೋದು ನನಗೆ ರೇಖೆಯಿಂದನೇ ಗೊತ್ತಾಗಿದ್ದು. ಇದಕ್ಕಿಂತ ಮುಂಚೆ ಇದು ನನಗೆ ಗೊತ್ತಿಲ್ಲ, ಪ್ರಾಬ್ಲಿ ನನ್ನ ಲೈಫಲ್ಲಿ ಬಂದಿದ್ದೆ ಬಿಕಾಸ್ ನಾನು ಇದನ್ನು ಹೀಯಾಳಿಸ್ತಾ ಇದ್ದೆ ಮುಂಚೆ. ಅಂದರೆ ರೇಖಿ ಬಗ್ಗೆ ಅಂದರೆ ಫುಲ್ ಈ ಎಲ್ಲ ಸ್ಪಿರಿಚುಯಾಲಿಟಿ ಬಗ್ಗೆ, ಆಧ್ಯಾತ್ಮದ ಬಗ್ಗೆನೇ ನನಗೆ ಒಂಥರ ಹೇಸಿಗೆ. ಏನು ಚಕ್ರಗಳಂತೆ, 7 ಚಕ್ರ ಅಂತೆ, ತಲೆ ಮೇಲಿರುತ್ತಂತೆ, ಮನಸ್ಸೊಳಗಡೆ ಇರುತ್ತಂತೆ, ಏನು ಕಣ್ಣಿಗೆ ಕಾಣಿಸ್ಬೇಕು ತಾನೆ, ಏನಿದೆಲ್ಲ ಹಿಂಗಿದೆ ಅಂತ ನಾನು ಐ ಸ್ಟಿಲ್ ರಿಮೆಂಬರ್ ನಕ್ಕೊಂಡು ಓಡಾಡ್ತಾ ಇದ್ದೆ, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೆ. ಆಮೇಲೆ ನನಗೆ ಅದರಿಂದನೇ ನಾನು ಒಂಥರ ಕಲಿಬೇಕಾಗಿತ್ತು, ಅದರಿಂದನೇ ನಾನು ಕಷ್ಟಗಳಿಂದ ಹೊರಗೆ ಬರಬೇಕಾಗಿತ್ತು ಅಂಥ ಪರಿಸ್ಥಿತಿ ಬಂದಾಗ ನಾನು ಈ ಥರ ಯೋಚನೆ ಮಾಡ್ತಾ ಇದ್ನಾ ಅಂತ ಅನ್ನಿಸ್ತು ನನಗೆ. ಇಟ್ ವಾಸ್ ಲೈಫ್ ಚೇಂಜಿಂಗ್ ಫಾರ್ ಮೀ. ಬಿಕಾಸ್ ನಾನು ಆಧ್ಯಾತ್ಮದ ದಾರಿಲಿ ಹೋದವಳೇ ಅಲ್ಲ, ಬಟ್ ನಾನು ಬರಬೇಕಾಗಿತ್ತು. ಐ ಥಿಂಕ್ ಇಟ್ ವಾಸ್ ಡೆಸ್ಟಿನಿ ಆ್ಯಂಡ್ ಐ ಜಸ್ಟ್ ಲ್ಯಾಂಡೆಡ್. ಅಲ್ಲಮ್ಮ, ಈಗ ಯಾರೋ ಒಬ್ಬ ಡಿಸ್ಟರ್ಬ್ ಆಗಿರೋ ಒಬ್ಬ ಮನುಷ್ಯ ಸರಿ ರೇಖಿ ಕಲ್ತ್ಕೊಬೇಕು, ಅವ್ನ ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತೆ ಅಂದರೆ ಏನಾಗುತ್ತೆ? ಕ್ಲಾರಿಟಿ ಆಫ್ ಥಾಟ್, ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಮನ್ಸು ನೆಮ್ಮದಿ ಆಗುತ್ತೆ. ಈಗ ಇಂಟ್ಯೂಷನ್ ಅಂದರೆ ಯಾವ ಥರ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಸಿನಿಮಾ ಆಫರ್ ಮಾಡ್ತಾರೆ, ಈ ಸಿನಿಮಾ ಹಿಟ್ ಆಗುತ್ತೋ ಇಲ್ಲೋ ಅನ್ನೋ ಇಂಟ್ಯೂಷನ್ ಅಥವಾ ಹೇಗೆ? ಅಂದರೆ ಫ್ಯೂಚರ್ ಪ್ರೆಡಿಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ಈಗ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಮೈಂಡ್, ಅಂದರೆ ಇವಾಗ ಇಂಟ್ಯೂಷನ್ ನಿಮಗೆ ಯಾವಾಗ ಬರುತ್ತೆ ಗೊತ್ತಾ? ವೆನ್ ಈ ಮನಸ್ಸಲ್ಲಿ ಆ ಜಂಜಾಟ ಇಲ್ಲದೇ ಇದ್ದಾಗ ನಿಮಗೆ ಇಂಟ್ಯೂಷನ್ ಬರೋದು. ನೀವು ಯಾವಾಗಲೂ ಕ್ರೌಡೆಡ್ ಆಗಿದ್ರೆ, ಅಥವಾ ಈ ಇತ್ತೀಚಿನ ದಿನಗಳಲ್ಲಿ ಡಿಪ್ರೆಷನ್, ಆಂಗ್ಸೈಟಿ, ADHD ಇದೆಲ್ಲ ಇದೆಯಲ್ಲ, ಈ ಥರ ಮನಸ್ಸಲ್ಲೆಲ್ಲ ಜಾಸ್ತಿ ಓಡಿಸ್ತಾ ಇರ್ತಾರೆ, ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅಯ್ಯೋ ನಾನು ಆ ಕೆಲಸ ಮಾಡ್ತೀರಿ, ಈ ಕೆಲಸಕ್ಕೆ ಹೋಗ್ತಾರೆ, ಈ ಕೆಲಸ ಮಾಡ್ತೀರಿ, ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ. ಈ ಥರ ಮನಸ್ಸಲ್ಲಿ ಎಲ್ಲ ನಡೀತಾ ಇದ್ದರೆ, ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಯು ವಿಲ್ ನಾಟ್ ಗೆಟ್ ಯುವರ್ ಇಂಟ್ಯೂಷನ್. ಅದು ಬ್ಲಾಕ್ ಆಗಿ ಹೋಗಿರುತ್ತೆ. ಇಂಟ್ಯೂಷನ್ ಇಸ್ ಯು ಫಸ್ಟ್ ಥಾಟ್. ಇದು ಮಾಡಿದ್ರೆ ನಿನಗೆ ಸರಿ ಹೋಗುತ್ತೆ, ಅಥವಾ ಇದು ನಿಂಗೆ ಮಾಡಿದ್ರೆ ಸರಿ ಹೋಗಲ್ಲ, ಮಾಡಬೇಡ ಅನ್ನೋದೊಂದು ಫಸ್ಟ್ ಥಾಟ್ ಬರುತ್ತೆ. ಯೂಶ್ವಲಿ ನಾವು ಅದನ್ನು ತೆಗೆದುಹಾಕ್ಬಿಟ್ಟಿದ್ದೀವಿ. ನಾನು ಎಷ್ಟೋ ಬಾರಿ ತೆಗೆದುಹಾಕ್ಬಿಟ್ಟು, ನಾನು ಇವಾಗ ಕಲಿತಾ ಇರೋದು ಟು ಲಿಸನ್ ಟು ಮೈ ಇಂಟ್ಯೂಷನ್. ತೆಗೆದುಹಾಕ್ಬಿಟ್ಟು ಮಾಡಬೇಡ ಅಂತ ಹೇಳಿರುತ್ತೆ, ನಾನು ಅದನ್ನು ಮಾಡಿರ್ತೀನಿ, ಬಟ್ ಅದು ನನಗೆ ವಾಪಸ್ ಉಲ್ಟಾನೇ ಹೊಡೆದಿರುತ್ತೆ ಆ ಪ್ರೊಸೆಸ್.
ಸೊ ಈ ಥರ ಈಗ ಉದಾಹರಣೆಗೆ ನಿಮ್ಮ ಲೈಫಲ್ಲಿ ಒಂದಷ್ಟು ಇಂಟ್ಯೂಷನ್ಸ್ ನಿಮಗೆ ಹೆಲ್ಪ್ ಆಗಿದ್ದು ಯಾವುದಾದ್ರು ವಿಚಾರಗಳಲ್ಲಿ? ಐ ಥಿಂಕ್ ನಿಮ್ಮ ಡಿಸಿಷನ್ ತೊಗೊಂಡಿರ್ತೀರ ಗೊತ್ತಾ ನೀವು ಇಂಟ್ಯೂಷನ್ಸ್ ಆ ಥರ ನಿಮಗೆ ವರ್ಕ್ ಆಗಿದ್ದು ಯಾವುದ್ಯಾವುದು? ಐ ಥಿಂಕ್ ಈಗ ನಾನೊಂದು ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಮಾಡಿದೆ, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ, ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್. ಅದು ಬರೋಕ್ಕಿಂತ ಮುಂಚೆನೇ ನನಗೆ ತುಂಬ ಒಂಥರ ಆಸೆ ಆಗ್ತಾಯಿತ್ತು. ಎಷ್ಟೋ ವರ್ಷ ಆಗೋಯ್ತಲ್ಲ, ದಟ್ ಈಸ್ ಮೈ ಸೆಕೆಂಡ್ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ. ಅದಕ್ಕಿಂತ ಮುಂಚೆ ಡ್ಯಾನ್ಸಿಂಗ್ ಸ್ಟಾರ್ ಅಂತ ಒಂದು ಮಾಡಿದ್ದೆ. ಎಷ್ಟೋ ವರ್ಷ ಆಗೋಯ್ತಲ್ಲ, ಒಂದೊಂದು ಏನೋ ಒಂದು ರಿಯಾಲಿಟಿ ಶೋ ಮಾಡಬೇಕಲ್ಲ, ಡ್ಯಾನ್ಸ್ ಮಾಡಿ ಎಷ್ಟೋ ವರ್ಷ ಆಗೋಯ್ತು, ಐ ವಾಂಟ್ ಟು ಡ್ಯಾನ್ಸ್ ಅಂತ ನಂಗೆ ಅನಿಸ್ತಾನೇ ಇತ್ತು. ಅದೇನೋ ಮ್ಯಾನಿಫೆಸ್ಟ್ ಆಯಿತು ಅನಿಸುತ್ತೆ, ಅದೊಂದು ಆಫರ್ ಬಂತು. ಅದು ಬಂದ ತಕ್ಷಣ ನನಗೆ ಮತ್ತೆ ಟಿ ವಿಗೆ ಹೋಗಬೇಕಾ ಅಂತ ಒಂದು ಕ್ವೆಶ್ಚನ್ ಮತ್ತೆ ಬಂತು. ಅಂದರೆ ಟಿ ವಿನ ಬಿಟ್ಟು ಬಂದಾಯಿತು, ಪುಟ್ಟಗೌರಿ ಮದುವೆ ಆಯಿತು, ಡ್ಯಾನ್ಸಿಂಗ್ ಸ್ಟಾರ್ ಆಯಿತು. ಟಿ ವಿಯಿಂದ ಈಗ 8 ವರ್ಷ ಗ್ಯಾಪ್ ಆಗಿದೆ. ಮತ್ತು ಟಿ ವಿಗೆ ನಾನು ಹೋಗಬೇಕಾ? ಯಾಕಂದರೆ ನಂದು ಗುರಿ ಇರೋದು ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ. ಮತ್ತು ಟಿ ವಿ ಬೇಕಾ ಅಂತ ಒಂದು ಕ್ವೆಶ್ಚನ್. ಇವನ್ ದೋ ನನಗೆ ಆಸೆ ಇದ್ರೂ ಐ ವಾಂಟ್ ಟು ಡೂ ಅಂತ, ದಟ್ ವಾಸ್ ಒನ್ ಕ್ವೆಶ್ಚನ್. ಐ ಆಸ್ಕ್ ಮೈ ಸೆಲ್ಫ್, ಧ್ಯಾನದಲ್ಲಿ ಕೂತ್ಕೊಂಡೆ, ಕೇಳ್ಕೊಂಡೆ ನನಗೆ ನಾನು. ಆ್ಯಂಡ್ ಆನ್ಸರ್ನ ಅದು ತಾನಾಗಿ ತಾನೇ ಬರೋಕ್ಕೆ ಬಿಟ್ಬಿಡ್ಬೇಕು. ಐ ಡೋಂಟ್ ಥಿಂಕ್ ಸೊ ಫೋರ್ಸ್ ಮಾಡಬೇಕು ಅದನ್ನು ಅಂತ. ಮಾಡು, ನಿನ್ಗೆ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಇನ್ನರ್ ವಾಯ್ಸ್. ನಾನು ಮಾಡಿದೆ. ಆ್ಯಂಡ್ ಇವತ್ತಿಗೂ ನಾನು ಐ ಆಮ್ ಗೋಯಿಂಗ್ ಟು ದ ಸೇಮ್ ಕೊರಿಯೋಗ್ರಫರ್. ಇವತ್ತು ಜನ ನನ್ನನ್ನು, ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನೀವು ನಿಮ್ಮಲ್ಲಿ ಆ ಕಲೆ ಎಷ್ಟು ಚೆನ್ನಾಗಿದೆ, ನೀವು ಹೆಚ್ಚಾಗಿ ಡ್ಯಾನ್ಸ್ ಮಾಡಬೇಕು, ಅಥವಾ ಯುನೋ ನನ್ನನ್ನು ಎಲ್ಲೇ ನೋಡಿದ್ರೂ ನೀವು ಈ ಥರ ಡ್ಯಾನ್ಸ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಸೊ ಈ ಆಸ್ಪೆಕ್ಟ್ ಆಫ್ ಲೈಫ್ ನನಗೆ ಜೀವನದಲ್ಲಿ ಓಪನ್ ಆಯಿತು. ಇದಕ್ಕಿಂತ ಮುಂಚೆ ನಾನು ಯಾರು ಡ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಬಟ್ ಆ ಶೋ ಆದಮೇಲೆ ನನ್ನ ಡ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ದೇರ್ ಇಸ್ ಅನದರ್ ಟೈಟಲ್ ಆ್ಯಡೆಡ್ ಟು ಮೈ ನೇಮ್, ಸಾನಿಯಾ ಅಯ್ಯರ್. ಶಿ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಅಂತ ಫಸ್ಟ್ ಹೇಳ್ತಾರೆ ಇವಾಗ. ಸೊ ಐ ಥಿಂಕ್ ಆ ಒಂದು ಉತ್ತರ ನಾನು ಕೇಳ್ಕೊಂಡಿದ್ದಕ್ಕೆ ಮೈ ಲೈಫ್ ಚೇಂಜ್ಡ್. ಸೊ ಐ ಥಿಂಕ್ ಇಂಟ್ಯೂಷನ್ ಈಸ್ ರಿಯಲಿ ಇಂಪಾರ್ಟೆಂಟ್. ರೇಖಿ ಹೆಲ್ಪ್ಸ್ ಯು ವಿತ್ ದ್ಯಾಟ್. ಈಗ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ವಸ್ತುನೋ ಅಥವಾ ಒಂದು ವ್ಯಕ್ತಿನೋ ಮಿಸ್ ಮಾಡ್ಕೊಂಡೆ ಅಂತ ಯಾವತ್ತಾದರೂ ಅನ್ಸುತ್ತಾ? ಯಾ, 100%. ನೀವು ಹೇಳ್ತಿದ್ರೆ ಅವಾಗಲೇ ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ವಿಚಾರವಾಗಿ. ಹೌದು. ಅಂದರೆ ಪಿ ಯುಲಿದ್ದಾಗ ನನ್ನೊಂದು ಬೆಸ್ಟ್ ಫ್ರೆಂಡ್ ಇದ್ಲು. ಅವಳ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವಳು ಆವಾಗಲೇ ಪಾಪ ಕಾಲೇಜಿಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಶಿ ವಾಸ್ ಬ್ಯಾಟ್ಲಿಂಗ್ ಕ್ಯಾನ್ಸರ್. ನಿಮಗೆ ಅವರು ಪರಿಚಯ ಆಗೋಷ್ಟೊತ್ತಿಗೆ ಅವ್ರಿಗೆ ಕ್ಯಾನ್ಸರ್ ಇತ್ತು? ಹೌದು, ಇತ್ತು. ಅವಳು ಫುಲ್ ಶಾರ್ಟ್ ಹೇರ್ ಕಟ್ ಎಲ್ಲ ಇತ್ತು ಆವಾಗಲೇ. ಬಿಕಾಸ್ ಶಿ ವಾಸ್ ಅಂಡರ್ ಗೋಯಿಂಗ್ ಕೀಮೋಥೆರಪಿ, ಅದು ಇದು ಎಷ್ಟೊಂದು. ಪಾಪ ಆ ಪ್ರೊಸೆಸ್ಸಲ್ಲಿ ಕಾಲೇಜ್ಗೂ ಬರೋಳು, ಲವಲವಿಕೆಯಿಂದ ಇರೋಳು, ಖುಷಿಯಾಗಿ ಮಾತಾಡ್ಸೋಳು, ನಗ್ನಗ್ತಾ ಇರೋಳು. ಐ ಡೋಂಟ್ ನೋ ಹೆಂಗೆ ಮಾಡಿದ್ಲು ಅದನ್ನೆಲ್ಲ ಅಂತ. ಎಲ್ಲರಿಗೂ ಗೊತ್ತಿತ್ತಾ ಕಾಲೇಜಲ್ಲಿ? ಗೊತ್ತಿತ್ತು. ಎಷ್ಟೊಂದು ಜನಕ್ಕೆ ಗೊತ್ತಿತ್ತು, ಪ್ರೊಫೆಸರ್ಸ್ಗಂತೂ ಗೊತ್ತಿತ್ತು. ಯಾಕಂದರೆ ಕಾಲೇಜ್ ಲೀವ್ ಜಾಸ್ತಿ ಆಗ್ತಾ ಹೋಯಿತು ಹೋಗ್ತಾ. ಸೊ ಎಲ್ಲರಿಗೂ ಗೊತ್ತಿತ್ತು. ಬಟ್ ಹೋಗ್ತಾ ಅವಳು ಕಾಲೇಜಿಗೆ ಬರೋದೇ ನಿಂತೋಯ್ತು. ನಮಗೇನಂತ ಹೇಳಿತ್ತು ಅಂದರೆ, ಕ್ಯಾನ್ಸರ್ ಹೋಗಿದೆ ಇವಾಗ, ಜಸ್ಟ್ ಅದಾದಮೇಲೆ ಏನೇನು ನಡಿಬೇಕೋ ಪ್ರೊಸೆಸ್ಗಳು ಅದು ನಡೀತಾ ಇದೆ ಅಂತ ಹೇಳಿತ್ತು ಅಷ್ಟೆ. ಸೊ ಓಕೆ, ಕಾಲೇಜಿಗೆ ಈಗ ಬರ್ತಾಳೆ, ಆಗ ಬರ್ತಾಳೆ. ಸ್ವಲ್ಪ ದಿನ ಕಾಂಟ್ಯಾಕ್ಟು ಕಟ್ ಆಗೋಯ್ತು. ಬಟ್ ಶಿ ವಾಸ್ ಆಲ್ವೇಸ್ ವೆರಿ ಡಿಯರ್ ಟು ಅಸ್. ಯಾಕಂದರೆ ತುಂಬ ಮುಗ್ಧ ಮನಸ್ಸಿನ ಒಂಥರ ಪರಿಶುದ್ಧ ಹುಡುಗಿ ಅವಳು. ನಮ್ಮೆಲ್ಲರಿಗೂ ನಮ್ಮದೊಂದು ಹುಡುಗಿರ್ದು ಗ್ರೂಪ್ ಇತ್ತು. ಸರಿ, ಮಿಸ್ ಮಾಡ್ಕೋತಾ ಇದ್ವಿ ನಾವು ಅವಳನ್ನ. ಅವಾಗ ಕಾಲ್ ಮಾಡ್ತಾಯಿದ್ವಿ, ಮೆಸೇಜ್ ಮಾಡ್ತಿದ್ವಿ. ಯಾಕಂದರೆ ಅವಳು ಮೋಸ್ಟ್ಲಿ ಹಾಸ್ಪಿಟ್ಲಲ್ಲೇ ಇರೋಳು. ನಾವು ಅವಳನ್ನ ಡಿಸ್ಟರ್ಬ್ ಮಾಡೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಒಂದು ದಿವಸ ನಾವು ಮನೇಲಿ ಯಾವುದೋ ಒಂದು ಬೆಳಗಿನ ಜಾವ ಒಂದು ಫೋನ್ ಬರುತ್ತೆ. ಯಾರು ಇಷ್ಟು ಬೆಳಿಗ್ಗೆ ಮಾಡ್ತಿರಲ್ಲ ಫೋನ್ ಎತ್ತಿದ್ರೆ ಅವ್ರ ಅಮ್ಮ. ಅವಳು ಇನ್ನಿಲ್ಲ, ಹೋಗ್ಬಿಟ್ಲು ಅಂತ ಅಂತಾರೆ. ನನಗೆ ತೊಗೊಳಕ್ಕೆ ಆಗಲಿಲ್ಲ ಅದನ್ನು. ಇದನ್ನು ನಾನು ಹೆಂಗೆ ಪ್ರೊಸೆಸ್ ಮಾಡ್ಕೋಬೇಕು? ಇಷ್ಟು ದಿನ ನಮ್ಮ ಜೊತೆ ಇದ್ಲಲ್ಲ, ಸಡನ್ನಾಗಿಲ್ವಾ? ಅಂದರೆ ನನ್ನ ಹತ್ರದವರು, ಅಂದರೆ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದ್ದಿದ್ರಲ್ಲಿ ನನ್ನ ಮೊದಲನೇ ಸಾವು ಅದು. ಆ ಥರ ನಾನು ನೋಡಿದ್ದು. ಕ್ಲೋಸ್ ಫ್ರೆಂಡ್. ಸೊ ನನಗೆ ಅದನ್ನು ಓಕೆ ಆಂಟಿ, ನಾನು ಬೇರೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆಲ್ಲ ಫೋನ್ ಮಾಡಿ, ಅವತ್ತು ಅವ್ರ ಮನೆಗೆ ಹೋದರೆ ನನಗೆ ನೋಡೋಕ್ಕಾಗ್ತಾಯಿಲ್ಲ ಆ ಪರಿಸ್ಥಿತಿನ. ಅಲ್ಲಿ ಎಲ್ಲರೂ ಹೇಗಿದ್ದಾರೆ, ಒಂಥರ ಆ ಮೌನ, ಒಂಥರ ಆ ಶೋಕ, ಆ ಎನರ್ಜಿದೇ ತೊಗೊಳಕ್ಕಾಗ್ತಾ ಇರಲಿಲ್ಲ.
ಸರಿ ಅದೆಲ್ಲ ಆಯಿತು, ಪುಣ್ಯತಿಥಿ ಎಲ್ಲ ಮುಗೀತು. ಒಂದಷ್ಟು ದಿನಗಳ ನಂತರ ನನಗೆ ಏನಕ್ಕೆ ಇಷ್ಟು ಚಿಕ್ಕ ವಯಸ್ಸು ನಿನಗೆ, ಇದು ನಾನು ಪಿ ಯು ಓದ್ತಿರ್ಬೇಕಾದ್ರೆ ಅಂದರೆ ಐ ಥಿಂಕ್ ಅರೌಂಡ್ 19, ರೈಟ್? ಇಷ್ಟು ಚಿಕ್ಕ ವಯಸ್ಸು ನಿನಗೆ ಎಷ್ಟು ಜೀವನ ಇತ್ತು, ನೀನು ಬಿಟ್ಕೊಟ್ಬಿಟ್ಯಾ ನಿನ್ನ ಜೀವನನ ಅಂತ ನನಗೆ ಕ್ವೆಶ್ಚನ್ನು. ನಾವೆಲ್ಲ ಇಂಪಾರ್ಟೆಂಟೇ ಆಗಲಿಲ್ವ ನಿನಗೆ? ಏನಕ್ಕೆ ಹೋಗಬೇಕಾಗಿತ್ತು ನೀನು ನಮ್ಮನ್ನೆಲ್ಲ ಬಿಟ್ಟು? ನೀವು ವೈ ಕುಡಂಟ್ ಟು ಫೈಟ್ ಹಾರ್ಡರ್ ಅಂತ. ಅಂದರೆ ನನಗೆ ಒಂದು ಕಡೆ ಗೊತ್ತಿತ್ತು, ಪಾಪ ಅವಳ ಕೈಲಿ ಎಷ್ಟಾಗುತ್ತೋ ಅವಳು ಅಷ್ಟು ಫೈಟ್ ಮಾಡಿದ್ದಾಳೆ, ಯಾಕಂದರೆ ನಾವು ಕಣ್ಣಾರೆ ನೋಡಿದ್ವಿ. ಬಟ್ ಅವಳನ್ನ ಕಳ್ಕೊಂಡ್ರು ನೋವಲ್ಲಿ ಈ ಪ್ರಶ್ನೆಗಳೆಲ್ಲ ಹುಟ್ಕೊಳ್ತಾ ಬಂತು. ಏನಕ್ಕೆ ಬಿಟ್ಟು ಹೋಗಬೇಕಾಗಿತ್ತು ನಮ್ಮನ್ನು? ನಿನಗೋಸ್ಕರ ನಿನ್ನ ತಂಗಿ ಇದ್ದಾಳೆ, ನಿಮ್ಮ ಅಕ್ಕ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಇದೆ, ನಮ್ಮ ಜೊತೆಲ್ಲ ಎಷ್ಟು ಖುಷಿಯಾಗಿದ್ದೆ. ವಾಟ್ ಈಸ್ ದ ರೀಸನ್? ನೀನು ಯಾಕೆ ಫೈಟ್ ಮಾಡಲಿಲ್ಲ? ನನಗೆ ಉತ್ತರ ಕೊಡು. ನಂಗೆ ಗೊತ್ತಿಲ್ಲ. ಕೊನೆ ದಿವಸಗಳಲ್ಲಂತೂ ನಿನ್ನ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ, ನಮ್ಗೆ ಅವಕಾಶನೇ ಸಿಗಲಿಲ್ಲ. ನನಗೆ ಗೊತ್ತಿಲ್ಲ ಇವಾಗ ಬಂದು ಮಾತಾಡು ಅಂತ. ನಮ್ಮ ಮನೇಲಿ ಒಂದು ಗೆಟ್ ಟುಗೆದರ್ ಗ್ಯಾದರಿಂಗ್ ನಡೀತಾ ಇತ್ತು. ನಾನು ಹೊರಗಡೆ ಬಾಲ್ಕನಿಲಿ ಬಂದು, ಕತ್ಲೆ ಹೊರಗಡೆ, ಕರೆಂಟ್ ಇರಲಿಲ್ಲ, ಕೂತ್ಕೊಂಡು ಐ ವಾಸ್ ಸೋ ಇನ್ವಾಲ್ವ್ಡ್ ಇನ್ ಇಟ್. ನನಗೆ ಏನೋ ಒಂದು ಎನರ್ಜಿ ಹೀಗೆ ನನ್ನ ಹತ್ರ ಬರ್ತಾ ಇದೆ ಅಂತ ಒಂದು ಭಾವನೆ. ಎಷ್ಟು ಒಂಥರ ರೋಮಾಂಚನಕರವಾಗಿತ್ತು ಅಂದರೆ, ನಾನು ಆ ಕ್ಷಣದಿಂದ ಎದ್ಬಿಟ್ಟೆ. ಐ ಕುಡಂಟ್ ಫೇಸ್ ಇಟ್. ಆಗಲ್ಲ ಅಂದರೆ ಹಿಂಗೆಲ್ಲ ಆಗುತ್ತಾ ಅಂತ ಅವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನಗೆ. ಕ್ಯಾನ್ಸರಿಂದ ಸತ್ತಂತ ನಿಮ್ಮ ಫ್ರೆಂಡು ಮತ್ತೆ ವಾಪಸ್ ಬಂದರು? ಇಲ್ಲ, ಅಂದರೆ ಅವ್ರದ್ದೇನೋ ಒಂದು ಎನರ್ಜಿ ನಾನು ಕೇಳಿರೋ ಪ್ರಶ್ನೆಗೆ ಅನುಭವ ಬಂತು. ಒಂದು ಅನುಭವ, ಅದೊಂದು ಒಂಥರ ಅದು ನಿಜನಾ ಅಥವಾ ಅದು ನನ್ನ ಮನಸ್ಸಲ್ಲಿ ನಾನೇ ಮಾಡ್ಕೊಂಡಂಥ ಕಲ್ಪನೆನಾ ಅಥವಾ ನಿಜವಾಗ್ಲೂ ನನಗೆ ಅದೊಂದು ಬರೋದು, ಒಂದು ಆ ಶಕ್ತಿ ಬರೋದು ನನಗೆ ಫೀಲ್ ಆಗ್ತಿತ್ತಾ ನನಗೆ ಗೊತ್ತಿಲ್ಲ. ಬಟ್ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಹಲವಾರು ಜನ ನಂಬೋದಿಲ್ವೇನೋ, ಬಟ್ ಐ ಬಿಲೀವ್ ಇನ್ ಸ್ಪಿರಿಟ್ಸ್. ಬಿಕಾಸ್ ನನ್ನ ಪ್ರಕಾರ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ. ಸೊ ಇದು ಕೆಟ್ಟದ್ದು ಇನ್ ದ ಸೆನ್ಸ್, ವೆನ್ ದೇರ್ ಇಸ್ ಗಾಡ್, ದೇರ್ ಇಸ್ ಆಲ್ಸೋ ಸ್ಪಿರಿಟ್ಸ್. ಸೊ ಇದೊಂದು ಒಂಥರ ಆಶ್ಚರ್ಯಕರ ಅನುಭವ ನನಗೆ. ಈಗ ನಿಮ್ಮ ಸ್ಪಿರಿಚುವಲ್ ಜರ್ನಿಲಿ ಯಾವ ಒಂದು ವಯಸ್ಸಲ್ಲಿ ನಿಮಗೆ ಅನಿಸಿದ್ದು ಭಗವಂತನ ಜೊತೆ ಕನೆಕ್ಟ್ ಆದಾಗ ಸಿಗೋ ಖುಷಿನೇ ಬೇರೆ ಅಂತ? ನಿಮಗೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಶುರು ಮಾಡಿದ್ದು ಅಂತ ಅನ್ನೋಕ್ಕಿಂತ ಭಗವಂತನಿಗೆ ಹತ್ರ ಆಗಬೇಕು ಅಂತ? ಅದೇ, ಐ ಥಿಂಕ್ ಇಟ್ಸ್ ರೇಖಿ ಓನ್ಲಿ. ಅದನ್ನು ನಂಗೆ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ನನಗೆ ಆಧ್ಯಾತ್ಮದಲ್ಲಿ ನಂಬಿಕೆನೇ ಇರಲಿಲ್ಲ. ಅದರಿಂದ ಸ್ಟಾರ್ಟ್ ಆದಾಗ ನನಗೆ ಗೊತ್ತಾಯಿತು, ಅಂದರೆ ನಾವು ಏನು ಅನ್ಕೋತಾ ಇದ್ವಿ ಅಂದರೆ ಭಗವಂತ ಮೇಲಿದ್ದಾನೆ, ಅಲ್ಲೆಲ್ಲೋ ಇದ್ದಾನೆ, ಈ ಕಂಬದಲ್ಲಿದ್ದಾನ, ಆ ಕಂಬದಲ್ಲಿದ್ದಾನ ಅಂತ. ಬಟ್ ನಮ್ಮಲ್ಲೇ ಅಂತರ್ಗತನಾಗಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ. ಅದು ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ, ದಿನ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ನನಗೆ ತಿಳುವಳಿಕೆ ಬಂದಿದ್ದು. ಓಕೆ, ಹೀಗೆ ನಮ್ಮಲ್ಲೇ ಒಂದು ಶಕ್ತಿ ಇದೆ, ಆ ಶಕ್ತಿನೇ ದೇವರು ಅನ್ನೋದು ನನಗೆ ಗೊತ್ತಾಗಿದ್ದು. ಬಟ್ ನೀವು ತುಂಬ ಕನೆಕ್ಟ್ ಆಗಿತ್ತು ಕಾಮಾಖ್ಯಾಗ ಅನ್ಸುತ್ತಲ್ಲ? ಹೌದು. ಹೇಗೆ ಕಾಮಾಖ್ಯ ಜರ್ನಿ? ಅದೇನೋ ಅಚಾನಕ್ಕಾಗಿ ನಮ್ಮಮ್ಮ ಒಂದು ಬಾರಿ ಅಲ್ಲೊಂದು ಅಸ್ಸಾಮಲ್ಲೊಂದು ದೇವಸ್ಥಾನ ಇದೆ, ಶಕ್ತಿಪೀಠ ಇದೆ, ಕಾಮಾಖ್ಯ ಅಂತ, ಹೋಗ್ಬಿಟ್ಟು ಬರೋಣ, ಸರಿ ಹೋಗೋಣ ಅಂತ ಅಷ್ಟೇ ಹೊರಟಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅದು ಅಗೇನ್ ಲೈಫ್ ಚೇಂಜಿಂಗ್ ನನಗೆ. ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ನನ್ನಲ್ಲಿರೋ ಒಂಥರ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳ್ಬೋದು. ಮೈ ಮ್ಯಾನಿಫೆಸ್ಟೇಷನ್ ಪವರ್ ಇಟ್ ಜಸ್ಟ್ ಗಾಟ್ ಇನ್ಕ್ರೀಸ್ಡ್. ಅಲ್ಲಿವರೆಗೂ ನನಗೆ ಇಷ್ಟು ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ ಇತ್ತು. ಸಣ್ಣ ಸಣ್ಣ ವಿಚಾರಗಳಲ್ಲಿ, ದೊಡ್ಡ ದೊಡ್ಡ ವಿಚಾರಗಳಲ್ಲ, ಸಣ್ಣ ಸಣ್ಣ ವಿಚಾರಗಳಲ್ಲಿ. ಅಂದರೆ ಇವಾಗೇನೋ ನಿಮ್ಗೆ ಇವಾಗ ಅಯ್ಯೋ ನನಗೆ ಊಟ ಸಿಗ್ತಿದೆ, ತಿನ್ನೋಕ್ಕೇನೂ ಇಲ್ವೇ ಅಂತ ಅಂದರೆ ಆ ಕಡೆಯಿಂದ ಯಾರೋ ಏನೋ ತಂದು ಕೊಡ್ತಾರೆ ನಿಮಗೆ. ಸೊ ಈ ಥರ ವಿಚಾರಗಳಲ್ಲಿ ಯು ಸಿ ಮೋರ್ ಆಫ್ ಇಟ್ ಆ ದೇವಸ್ಥಾನದಲ್ಲಿ. ಸೊ ಐ ಥಿಂಕ್ ಬಿಗ್ ಬಾಸ್ ನಂತರ ನಮ್ಮಮ್ಮ ಹೇಳಿದ್ದು. ಯಾಕಂದರೆ ಬಿಗ್ ಬಾಸಿಂದ ಬಂದ ಮೇಲೆ ನಮ್ಮ ಮನೇಲಿ ಯಾರ ಮನಸ್ಥಿತಿನೂ ಚೆನ್ನಾಗಿರಲಿಲ್ಲ. ಇಟ್ ವಾಸ್ ಆ ಹೋಲ್ ಎಕ್ಸ್ಪೀರಿಯನ್ಸೇ
ಎಷ್ಟೋ ವರ್ಷಗಳ ನಂತರ ನಾನು ಹೇಳಿದ್ನಲ್ಲ 8 ವರ್ಷಗಳ ನಂತರ ನಾನು ಟಿ ವಿಗೆ ಎಂಟರ್ ಆಗಿದ್ದು ಅಂತ. ಸೊ ಸಡನ್ನಾಗಿ ತುಂಬ ಟೆನ್ಷನ್ನು, ಸಡನ್ನಾಗಿ ದೇವ್ ಸೋ ಮಚ್ ಆಫ್ ಮೀಡಿಯಾ ಕವರೇಜ್, ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ತಮ್ಮ ಒಪಿನಿಯನ್ಸ್ ಹೇಳ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ಮುಂಚೆ ಆ ಎಕ್ಸ್ಪೀರಿಯನ್ಸ್ ಹೇಳ, ಬಿಗ್ ಬಾಸ್ ಹೆಂಗಿತ್ತು ಮರ್ತೇ ಹೋದ. ಇಟ್ ವಾಸ್ ಗುಡ್. ಅಂದರೆ ನಾನು ಇದು ಈಗೋ ಅಂತ ಅಲ್ಲ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸು, ಹೊಸದಾಗಿ ಕಲಿಯುವಂಥದ್ದು ಏನೂ ಇಲ್ಲ. ನನ್ನ ಪ್ರಕಾರ ಇಡೀ ಜೀವನದ ಎಕ್ಸ್ಪೀರಿಯನ್ಸ್ನ ಪ್ಯಾಕೇಜ್ಡ್ ಮಾಡಿ 3 ತಿಂಗಳಲ್ಲಿ ನಿಮಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಬೇಕೋ ಅಲ್ಲ ಪಟ ಅಂತ ಆಗೋಗ್ಬಿಡುತ್ತೆ ಅಷ್ಟೇ. ಅದಾಗಿ ಮುಗಿದು ಹೋಗುತ್ತೆ. ಅದು ನಿಮ್ಮ ಹೈಪ್ ಏನಿರುತ್ತೋ ಅದು ಮುಂದಿನ ಸೀಸನ್ ಬರೋವರೆಗೂ, ಅದು ಅಲ್ಲಿವರೆಗೂ ಮಾತ್ರ ನೀವೇನೇನು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು ಅಥವಾ ನಿಮ್ಮನ್ನು ನೀವು ಎಷ್ಟು ಪ್ರಮೋಟ್ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೋದು. ಅದಾದ್ಮೇಲೆ ಏನೇ ಮಾಡಿದ್ರು ಇಟ್ಸ್ ಯುವರ್ ಓನ್ ಹಾರ್ಡ್ ವರ್ಕ್. ಬಿಕಾಸ್ ಅಲ್ಲಿವರೆಗೂ ನಿಮ್ಗೆ ಅಲ್ಲಿಂದ ಬಂದಿರೋವಂಥ ಒಂದು ಪಬ್ಲಿಕ್ ಇಮೇಜ್ ಇರುತ್ತೆ, ಅಥವಾ ಜನ ನಿಮ್ಗೊಂದು ಪಟ್ಟ ಕೊಟ್ಟಿರ್ತಾರೆ, ಒಂದು ಸ್ಥಾನ ಕೊಟ್ಟಿರ್ತಾರೆ, ಅದನ್ನು ನೀವು ಕಾಪಾಡ್ಕೋಬೋದು. ಅದಾದಮೇಲೆ ನಿಮ್ಮ ಮೇಲೆ ನೀವು ಅಗೇನ್ ವರ್ಕ್ ಮಾಡಲೇಬೇಕು ಫ್ರಮ್ .0. ನಾನು ಈ ಬಿಗ್ ಬಾಸಲ್ಲಿ ಇದ್ದಾಗ ಅಂದರೆ ಶೋಸ್ಗಿಂತ ಹೆಚ್ಚಾಗಿ ಈ ಪ್ರೋಮೋ ಆಗಲಿ ಅಥವಾ ಯೂಟ್ಯೂಬಲ್ಲಿ ಬರ್ತಿತ್ತು, ಸಾನಿಯಾ ಅಯ್ಯರ್ ಮತ್ತು ರೂಪೇಶ್ ಶೆಟ್ಟಿ ಮದುವೆ, ಇವರು ಮದುವೆ ಆಗ್ತಿದ್ದಾರೆ, ಆ ಥರದ್ದೆಲ್ಲ ಕ್ವಶನ್ಸ್. ಏನು ನಡೀತಿತ್ತು ಬಿಗ್ ಬಾಸ್ ಮೇಲೆ? ನಿಜವಾಗ್ಲೂ ಲವ್ ಆಗಿತ್ತಾ ಅಥವಾ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅದು ನಾನಂತೂ 1000 ಸತಿ ಹೇಳ್ಬಿಟ್ಟಿದ್ದೀನಿ. ಬಟ್ ಆಬ್ವಿಯಸ್ಲಿ ಸೆನ್ಸೇಷನಲೈಸ್ ಮಾಡಲೇಬೇಕು ಅಲ್ವಾ, ಅಟ್ಲೀಸ್ಟ್ ವ್ಯೂಸ್ಗೋಸ್ಕರನೋ ಅಥವಾ ಏನೋ. ತುಂಬ ಒಳ್ಳೆಯ ಸ್ನೇಹಿತ, ಇವತ್ತಿಗೂ ನನಗೆ ಒಳ್ಳೆಯ ಸ್ನೇಹಿತ. ನನ್ನ ಪರ ಅವ್ನು ನಿಂತ್ಕೋತಾನೆ, ಅವನ ಪರ ನಾನು ನಿಂತ್ಕೊಂಡಿದ್ವಿ. ಆ್ಯಂಡ್ ಆ ಮನೆ ಒಳಗಡೆ ಒಬ್ರು ಒಳ್ಳೆ ಸ್ನೇಹಿತರು ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಏನೋ ಒಂದಲ್ಲ ಒಂದು ಗುರಿ ಇಟ್ಕೊಂಡೇ ಬಂದಿರ್ತಾರೆ. ಒಂದಾ ಕಪ್ ಗೆಲ್ಲಬೇಕು, ಇಲ್ಲ ಹೆಸರು ಮಾಡ್ಕೋಬೇಕು. ಆ ಮಧ್ಯದಲ್ಲಿ ನಿಮಗೆ ಆ ರಿಯಲ್ನೆಸ್ ಒಬ್ಬರಲ್ಲಿ ನೀವು ಕಂಡುಕೊಂಡಾಗ ಅದನ್ನ ಕಾಪಾಡ್ಕೋಬೇಕು. ಪ್ರಿಪೇರ್ ಆಗ್ಬಿಟ್ಟಿರ್ತಾರಲ್ಲ ಬಿಗ್ ಬಾಸ್ ಅಲ್ಲಿ, ಹಿಂಗೆ ಇರಬೇಕು. ಬಟ್ ನನ್ನ ಪ್ರಾಬ್ಲಮ್ ಏನು ಅಂದರೆ, ನಾನು ಆ ಮನೆಗೆ ಎಂಟ್ರಾಗಿದ್ದೆ ವಿತೌಟ್ ಎನಿಥಿಂಗ್ ಇನ್ ಮೈ ಮೈಂಡ್. ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಅಷ್ಟು ವರ್ಷದಿಂದ ನಾನು ನೋಡ್ಕೊಂಡು ಬಂದಿರ್ಬೇಕಾದ್ರೆ ನಾನೇ ಟಿ ವಿ ಮುಂದೆ ಕೂತ್ಕೊಂಡು ಇವ್ರು ಹಿಂಗೆ ಮಾಡ್ಬೇಕಿತ್ತಲ್ಲ, ಹಿಂಗೆ ಯಾಕೆ ಮಾಡಿದ್ರು ಅಂತೆಲ್ಲ ಅಂದ್ಕೊಂಡ್ರು ಸನ್ನಿವೇಶಗಳಾಗಿದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಇಟ್ ವಾಸ್ ವೆರಿ ಡಿಫ್ರೆಂಟ್. ಅವಾಗ ನನಗನ್ನಿಸ್ತು, ಓಕೆ, ಅದಕ್ಕೆ ಯಾರನ್ನೋ ಕೂತ್ಕೊಂಡು ಹೊರಗಿನಿಂದ ನೀನು ಜಡ್ಜ್ ಮಾಡಬಾರ್ದು, ಅವ್ರ ಶೂಸಲ್ಲಿ ನೀನು ನಿಂತ್ಕೊಂಡಾಗ ನಿನಗೆ ಗೊತ್ತಾಗತ್ತೆ. ಏನು ಕಷ್ಟ ಆಗ್ತಿತ್ತು ಬಿಗ್ ಬಾಸ್ ಮನೇಲಿ? ಅಂಥದ್ದೇನೂ ಇಲ್ಲ. ನಾನು ಐ ಆಮ್ ನಾಟ್ ಸೋ ಅಟ್ಯಾಚ್ಡ್ ಆಲ್ಸೋ, ಫೋನ್ಗಾಗಲಿ ಅಥವಾ ಮನುಷ್ಯರಿಗಾಗಲಿ ನನಗೆ ಅಷ್ಟೊಂದೆಲ್ಲ ಇದ್ದಿರಲ್ಲ. ಸೊ ಕಷ್ಟ ಅಂದರೆ ಐ ಥಿಂಕ್ ಮಿಸ್ಅಂಡರ್ಸ್ಟ್ಯಾಂಡ್ ಬೇಗ ಆಗುತ್ತೆ ಅಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ, ಪ್ರತಿಯೊಂದು ನಿಮ್ಮ ಕೈಯಲ್ಲಿ ಇರಲ್ವಲ್ಲ. ನೀವು 100 ಮಾಡಿರ್ತೀರ, ಅವ್ರು 2 ತೋರಿಸಿರ್ತಾರೆ. ಆ 2 ಅವ್ರು ಹೆಂಗೆ ಬೇಕು ಹಂಗೆ ತೋರಿಸಿರ್ತಾರೆ ಅಷ್ಟೇ. ಅದು ನಿಮ್ಮ ಕೈಯಲ್ಲ, ನೀವೇನು ಮಾಡೋಕ್ಕೂ ಆಗಲ್ಲ. ಇದಕ್ಕೆ ಪ್ರಿಪೇರ್ ಆಗಿ ಹೋಗಿರಬೇಕು. ಇದಕ್ಕೆ ಪ್ರಿಪೇರ್ ಆಗಿ ಹೋಗಿದ್ದೆ ನಾನು. ಹಿಂಗೆ ಆಗುತ್ತೆ, ಹೋಗು, ನಿಂಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಾ, ಹೋಗಿ ಮಾಡ್ಕೊಂಡು ಬಾ, ಸರಿ ಅಷ್ಟೇ. ಎಕ್ಸ್ಪೀರಿಯನ್ಸ್ ಆಯಿತು, ಅಲ್ಲಿಗೆ ಮುಗೀತು. ಈಗ ನೀವು ಬಿಗ್ ಬಾಸ್ ಹೋದಾಗೂ ಕೆಲವೊಂದೆಲ್ಲ ನಿಮ್ಮ ಒಳಗಿದ್ದ ಟ್ರಾಮಾಸ್ ಎಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿದ್ರಿ. ಕ್ಯಾಮ್ರಾಗಳಲ್ಲಿ ಬರ್ತಿತ್ತು, ಪ್ರೋಮೋಗಳಲ್ಲಿ ಬರ್ತಿತ್ತು, ಆಮೇಲೆ ಕೆಲವೊಂದೆಲ್ಲ ಏನೇನೋ ಟೈಟಲ್ಸ್ ಎಲ್ಲ ಹಾಕೋದು. ನೀವದೆಲ್ಲ ಹೊರಗೆ ಅಲ್ಲಿ ನಿಮಗೆ ಅರಿವಿತ್ತ ನೀವೇನು ಮಾತಾಡ್ತಿದ್ರಿ? ಅಲ್ಲಿಗೆ ನಿಜವಾಗ್ಲೂ ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಅರಿವೇ ಇರಲ್ಲ. ಏನಾಗುತ್ತೆ ಅಂತಲೂ ಗೊತ್ತಾಗಲ್ಲ. ಫೋನ್ ಕಾಲ್ ಅಂತೂ ಇಲ್ಲವೇ ಇಲ್ಲ, ಏನೂ ಗೊತ್ತಿಲ್ಲ. ಸುದೀಪ್ ಸರ್ ಬಂದು ವೀಕೆಂಡಲ್ಲಿ ಏನಾದರೂ ಹೇಳಿದ್ರೆ ಮಾತ್ರ, ಅದು ಅವರು ಸೀದಾನೂ ಹೇಳಲ್ಲ. ಅವರು ಒಂಥರ ಮಾತಿನ ಮಲ್ಲ ಅವರು ಸರ್. ಅವ್ರಿಗೆ ಹೆಂಗೋ ತಿರುಗಿಸಿ ಹೇಳ್ತಾರೆ. ಅದರಲ್ಲಿ ಒಂದು ಒಳ ಅರ್ಥ ಇರುತ್ತೆ. ಅದನ್ನು ನಾವು ಕಂಡಿಡ್ಕೊಂಡ್ರೆ ನಾವು ಜಾಣರು, ಇಲ್ಲ ಅಂದರೆ ಮತ್ತೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಅರ್ಥ ಮಾಡ್ಕೋಬೇಕಿತ್ತು ನಾವು. ಓಕೆ, ಹಿಂಗೆ ಅರ್ಥ ಆಗ್ತಿದೆ ಜನರಿಗೆ, ನಾವು ಹಿಂಗಿರಬೇಕು ಅಂತ. ಇಟ್ ಇಸ್ ವೆರಿ. ನೀವಾಗಿದ್ರಿ, ನಿಜವಾಗ್ಲೂ ನೀವಾಗಿದ್ರಿ. ಬಿಕಾಸ್ ಕೆಲವೊಂದು ನೀವು ಶೇರ್ ಮಾಡಿದ ವಿಚಾರಗಳೆಲ್ಲ ಹೊರಗಡೆ ಜನಕ್ಕೆ ಇದೇನೋ ಹೆವಿ ಅಂತ ಅನ್ನಿಸ್ಬೋದು, ಬಟ್ ನೀವು ನಿಜಾನೇ ಹೇಳಿದ್ರಿ. ಈಗ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಎಲ್ಲೋ ಇದ್ದಿದ್ದು, ಯಾರೋ ನಿಮ್ಮ ಸ್ಟೆಪ್ ಫಾದರ್ ಅದನ್ನು ವಿಡಿಯೋ ಮಾಡಿದ್ರು, ಆಮೇಲೆ ನಿಮ್ಗೆ ಏನು ಹೇಳಬೇಕು ಅನಿಸ್ತದೆಲ್ಲ ನೀವು ಮಾತಾಡಿದ್ರಿ. ಅದು ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡ್ತಾ ಅಥವಾ? ಐ ಥಿಂಕ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಹೇಳಬೇಕು ಅನಿಸ್ತು, ನಾನು ಹೇಳ್ಕೊಂಡೆ. ಬಟ್ ಇವಾಗ ನಾನು ಅದನ್ನೇ ಹೇಳ್ತಿದ್ದೆ ನಿಮಗೆ. ಇವಾಗ ನನಗೆ ಈ ವರ್ಷ ನನ್ನ ಫಸ್ಟ್ ಆಫ್ ಆಲ್ ಈ ವರ್ಷದ ಸಂಕಲ್ಪ ಬಂದೇ ಒಂಥರ ಈ ಭಾವೋದ್ರೇಕಕ್ಕೆ ಒಳಗಾಗಬಾರ್ದು, ಐ ಹ್ಯಾವ್ ಟು ಬಿ ಡಿಟ್ಯಾಚ್ ಫ್ರಮ್ ಎವ್ರಿಥಿಂಗ್, ನಿರ್ಲಿಪ್ತವಾಗಿರಬೇಕು ಅನ್ನೋದೇ.
ಸೊ ಇವಾಗ ಆ ಸಾನ್ಯಾ ಯಾರು ಅಂತಾನೆ ನನಗೆ ಕನೆಕ್ಟು ಮಾಡ್ಕೊಳಕ್ಕಾಗ್ತಾಯಿಲ್ಲ, ಬಿಕಾಸ್ ಅಷ್ಟು ಗ್ರೋತ್ ಆಗ್ಬಿಟ್ಟಿದೆ ಇಷ್ಟು ವರ್ಷಗಳಲ್ಲಿ. ಐ ಡೋಂಟ್ ನೋ ಹೂ ಶಿ ಈಸ್. ಅವಳು ಏನಕ್ಕೆ ಅದೆಲ್ಲ ಮಾಡಿದ್ಲು, ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾಕೆ ಮಾಡಿದ್ಲು, ಅವಳಿಗದು ಅವಾಗ ಸರಿ ಅನ್ನಿಸ್ತು, ಅವಳು ಮಾಡಿದ್ಲು, ಓಕೆ ಗುಡ್, ಮುಗೀತು, ಅಲ್ಲಿಗೆ ನನಗೆ ಚಾಪ್ಟರ್ ಕ್ಲೋಸ್. ಬಟ್ ಆ ಚಾಪ್ಟರಿಂದ ಹುಡ್ಕೊಂಡಿದ್ದು ಕಾಮಾಖ್ಯ ಚಾಪ್ಟರ್, ಬಿಕಾಸ್ ಆ ಚಾಪ್ಟರಿಂದ ಹೊರಗೆ ಬರೋಕ್ಕೋಸ್ಕರನೇ ನಾನು ಕಾಮಾಖ್ಯಾಗೆ ಹೋಗಿದ್ದು. ಯಾರು ಹೇಳಿದ್ರು ನಿಮಗೆ ಟೆಂಪಲ್? ಅಮ್ಮಗೆ ಹೇಗೆ ತಿಳಿತು ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಒಳಗಡೆ ಇರಬೇಕಾದ್ರೇ ಅವರೊಂದು ಬಾರಿ ಹೋಗಿ ಬಂದಿದ್ರು. ಹೌದು, ಹೋಗಿ ಬಂದಿದ್ರು. ಸೊ ಅದಾದಮೇಲೆ ಇಲ್ಲ, ನನಗೇನೋ ಅನ್ನಿಸ್ತಾ ಇದೆ, ಇಲ್ಲಿ ಏನೋ ಒಳ್ಳೇದಾಗುತ್ತೆ ಅಂತ ಹೋಗೋಣ ಅಂತ ಅಂದರು. ಸೊ ನಾನು ಹೊರಗೆ ಬಂದ ತಕ್ಷಣ ನನಗೆ ಏನೇನಾಗ್ತಿದೆ ಅಂತ ಒಂಥರ, ಈ 3 ತಿಂಗಳಲ್ಲಿ ನಡೆದಿರೋದು ನನಗೆ ಒಂದೇ ದಿವಸ 2 ದಿವಸದಲ್ಲಿ 1 ವಾರದಲ್ಲಿ ತುಂಬ ಸ್ಟಾರ್ಟ್ ಮಾಡಿದ್ರಲ್ವಾ. ಸೊ ನನಗದು ತುಂಬ ಆಗೋಗಿತ್ತು ಇನ್ಫಾರ್ಮೇಷನ್ನು. ಇಷ್ಟೊಂದೆಲ್ಲ ನಡೀತಿದ್ಯಾ, ಹಿಂಗೆಲ್ಲ ಕನ್ವೆ ಆಗೋಗಿದ್ಯಾ. ನಿಮಗೆ ಅದು ಪಾಸಿಟಿವ್ ಆಗಿ ಆಗುತ್ತಾ ಅಥವಾ ನೆಗೆಟಿವ್ ಆಗಿ? ನಿಮಗೆ ಹೊರಗೆ ಬಂದ ತಕ್ಷಣ ನಿಮಗೆ ಏನು? ಸೊ ಒಂಥರ ನ್ಯೂಟ್ರಲ್, ಎರಡು ಥರನೂ ಆಗಿತ್ತು ನನಗೆ. ಬರೀ ಪಾಸಿಟಿವ್ ಅಂತ ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ, 2 ಥರನೂ ಆಗಿತ್ತು. ಬಿಕಾಸ್ ಜನಕ್ಕೆ ಅವ್ರ ವ್ಯೂಸ್ ಇರುತ್ತೆ, ಅವ್ರು ನೋಡೋ ದೃಷ್ಟಿಕೋನಗಳು ಹಾಗಾಗೇ ಇರುತ್ತೆ. 2 ಥರನೂ ಆಗಿತ್ತು ಅದು. ಬಟ್ ನಾನು ಆಯಿತು, ಇವಾಗ ಅವ್ರು ನೆಗೆಟಿವ್ ಆಗಿ ನಂಗೆ ಏನೋ ಹೇಳ್ತಾ ಇದ್ರು ಕೂಡ ಐ ಕಾಂಟ್ ಲೈಕ್, ನಾನು ಹೇಳ್ದಂಗೆ ಅವ್ರು ನೋಡೋ ರೀತಿ, ಅವ್ರು ಬೆಳೆದು ಬಂದಿರೋ ರೀತಿಯಿಂದ ಅವ್ರು ನೋಡ್ತಾ ಇರ್ತಾರೆ, ಅದನ್ನು ನಾನೇನು ಮಾಡೋಕ್ಕಾಗಲ್ಲ. ಬಟ್ ನಾನು ಪಾಸಿಟಿವ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಬಿಕಾಸ್ ಇಷ್ಟು ಪ್ರೀತಿ ಕಳಿಸ್ಕೊಂಡಿದ್ದೀನಿ. ಒಂದು ಸ್ನೇಹಕ್ಕೆ ಎಲ್ಲರೂ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ನನ್ನನ್ನು ನೋಡಿ ಮೆಚ್ಕೋತಾ ಇದ್ದಾರೆ. ಓಕೆ, ಇದನ್ನು ನಾನು ತೊಗೊಂಡು ನಾನು ಇದ್ರ ಮೇಲೆ ಏನು ಬಿಲ್ಡ್ ಮಾಡಬೇಕು ಅದನ್ನು ಬಿಲ್ಡ್ ಮಾಡ್ತೀನಿ. ಇದ್ರ ಮೇಲೂ ಅಂದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆದರೆ ಓಕೆ, ಅದನ್ನು ತೊಗೊಂಡು ನೀವೇನೋ ಒಂದು ನಾನು ವರ್ಕ್ ಮಾಡ್ತೀನಿ ನನ್ನ ಮೇಲೆ ನಾನು ಅಂತ ಹೇಳ್ಬೋದು. ಬೇಕು ಅಂತ ಪಾಯಿಂಟ್ ಮಾಡಿ ನೀವು ಆವಾಗಲೇ ಹೇಳ್ದಾಗೆ ಇಟ್ಸ್ ಸೋ ಈಸಿ ಟು ಕ್ಯಾರೆಕ್ಟರ್ ಅಸಾಸಿನೇಟ್. ಅದನ್ನು ಮಾಡ್ತಾಯಿದ್ರೆ ಅದು ನೀವೇನು ಮಾಡೋಕ್ಕೆ ಆಗಲ್ಲ, ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಸೊ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಎಲ್ಲ ತೊಗೊಂಡೆ, ಈ ಕಡೆಯಿಂದ ಪಾಸಿಟಿವ್ನು ತೊಗೊಂಡೆ, ಎಲ್ಲನೂ ಹೊತ್ಕೊಂಡು ಕಾಮಾಖ್ಯಾಗಿ ಹೋದೆ. ಯಾಕಂದರೆ ಅಮ್ಮ ತಾಯಿ ನೀನೇ ನೋಡ್ಕೋಬೇಕು ನನ್ನ ಜೀವನನ, ಇವಾಗ ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ದಿಸ್ ಇಸ್ ಟೂ ಮಚ್ ನನಗೆ ಅಂತ. ಇಟ್ಸ್ ಸೋ ಹೆವಿ ಆನ್ ಮೈ ಹಾರ್ಟ್, ಬಿಕಾಸ್ ಐ ಆಮ್ ಸೀಯಿಂಗ್ ಮೈ ಪೀಪಲ್ ಸಫರ್. ನನ್ನ ಸುತ್ತಮುತ್ತ ನಮ್ಮಮ್ಮಂಗೆ ಆಗ್ತಾ ಇರಲಿಲ್ಲ ತೊಗೊಳಕ್ಕೆ. ಶಿ ವಾಸ್ ಡಿಪ್ರೆಸ್ಡ್, ಶಿ ಹ್ಯಾಡ್ ಥಾಟ್ಸ್. ಸೊ ನನಗೆ ಐ ವಾಸ್ ಲೈಕ್, ಈ ಸ್ಥಿತಿಗೆ ತೊಗೊಂಡೋಗೋಷ್ಟು ನಾನು ಏನು ಮಾಡಿಬಿಟ್ಟೆ ಅಂಥದ್ದು ಅಂತ. ಬಿಕಾಸ್ ಅವ್ರಿಗೂ ಫಸ್ಟ್ ಟೈಮ್ ಇಷ್ಟು ಮೀಡಿಯಾ ಕವರೇಜು, ಇಷ್ಟೊಂದು ಎಕ್ಸ್ಪೋಜರ್ ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಬೇಡ. ಯಾಕಂದರೆ ಅದು ಪುಟ್ಟಗೌರಿ ಮದುವೆ ಅಥವಾ ಅದೊಂದು ಪಾತ್ರನ ಇಷ್ಟಪಟ್ಟಿರೋದು. ಇಲ್ಲಿ ನಾನು ಸಾನ್ಯಾ ಅಯ್ಯರ್ ಮೇಲೆ ಮಾತಾಡ್ತಿರೋ ಅಂಥದ್ದು, ತಾಯಿಯಾಗಿನೂ ಶಿ ಕುಡಂಟ್ ಟೇಕ್ ಇಟ್. ಸೊ ಅಲ್ಲಿಗೆ ಹೋಗಿ ಸ್ಲೋಲಿ ಅಲ್ಲೊಂದು ವಾರ ಇದ್ವಿ ನಾವು. 1 ವಾರ ಇದ್ರು? ಹಾಂ, ನಾನು ಈಗಲೂ ಹೋದ್ರೂ ಅಲ್ಲಿ 1 ವಾರ ಇದ್ಬಿಟ್ಟೆ ಬರೋದು. ಬಿಕಾಸ್ ಅದೇನೋ ಆ ಸ್ಥಳದ ಮಹಿಮೆ ಅಂತ ಅನಿಸುತ್ತೆ. ಸೊ 1 ವಾರ ಇದ್ವಿ, ದಿನ ಹೋಗ್ತಾ ಇದ್ವಿ. ದೇವಸ್ಥಾನದ ಅಂಗಳದಲ್ಲಿ ಕೂತ್ಕೋ, ಮೆಡಿಟೇಷನ್ ಮಾಡು, ಧ್ಯಾನ ಮಾಡು, ಜಪ ಮಾಡು, ದೇವಸ್ಥಾನ ಗರ್ಭಗುಡಿ ಒಳಗಡೆ ಹೋಗು, ಅಲ್ಲಿ ಯೋನಿ, ತಾಯಿದು ಯೋನಿ ಬಿದ್ದಿರೋದು ಅಂತ ಹೇಳ್ತಾರೆ, ಹೋಗಿ ನಮಸ್ಕಾರ ಮಾಡಿಕೊಂಡು ಬಾ ಅಂತ. ವೈ ಐ ಫೆಲ್ಟ್ ವೆರಿ ಪವರ್ಫುಲ್ ಅಂದರೆ, ಬಿಕಾಸ್ ಯೋನಿಗೂ ಪೂಜಿಸ್ತಾರಾ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ನಮಗೆ ಇಲ್ಲಿ ಸೌತ್ ಇಂಡಿಯಾಲಿ ನಾವು ಹೆಂಗೆ ಒಂದು ದೊಡ್ಡ ಮೂರ್ತಿನ ನೋಡ್ತೀವಿ, ಅದಕ್ಕೆ ಚೆನ್ನಾಗಿ ಸೀರೆ ಉಡಿಸಿರ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಆ ಕಪ್ಪು ಮೂರ್ತಿ ನೋಡಿದ್ರೆ ಖುಷಿ ಆಗುತ್ತೆ. ನಾರ್ತ್ ಇಂಡಿಯಾಲೆಲ್ಲ ಕಲ್ಗಳು ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಕಲ್ಲಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟಿರ್ತಾರೆ, ಏನೋ ಒಂದು ಚುಂಡ್ರಿ ಹೊದಿಸಿರ್ತಾರೆ. ಅಲ್ಲಿ ಕಾನ್ಸೆಪ್ಟೇ ಬೇರೆ, ಈ ಯೋನಿ ಕಾನ್ಸೆಪ್ಟೇ ಬೇರೆ. ಆ್ಯಂಡ್ ಅದು ಆ್ಯಂಡ್ ಕಾಮಾಖ್ಯ ಇಸ್ ಅ ತಂತ್ರ ಕ್ರೇಡಲ್ ಅಂತ ಹೇಳ್ತಾರೆ. ಅಲ್ಲಿ ತಂತ್ರ ಪೂಜೆ ಮಾಡ್ತಾರೆ, ಮಂತ್ರ ಪೂಜೆ ಮಾಡೋದೇ ಇಲ್ಲ ಅಲ್ಲಿ. ಸೊ ಈ ತಂತ್ರ ಅಂದರೆ ದೇವಸ್ಥಾನದಲ್ಲಿ ಮಂತ್ರ ಪೂಜೆ ಮಾಡ್ತಾರೆ, ಬಟ್ ಸುತ್ತಮುತ್ತ ಎಷ್ಟೋ ತಾಂತ್ರಿಕ್ಸ್ ಇದ್ದಾರೆ ಅಲ್ಲಿ. ನೋಡಿದ್ರಾ? ಯಾ ಏನೇನು ಅಬ್ಸರ್ವ್ ಮಾಡಿದ್ರಿ? ಅವ್ರ ಪೂಜೆ ಮಾಡೋ ರೀತಿನೇ ಬೇರೆ. ಅವರು ಅಂದರೆ ಪ್ರಸಾದವಾಗಿ ಅವರು ಮೀಟ್ ಕೊಡ್ತಾರೆ. ಹಾಂ, ಕುರಿ ಕಡಿತಾರೆ, ಬಲಿ ಅದು ಬಲಿಪೀಠ ಆ್ಯಕ್ಚುಲಿ ಕಾಮಾಖ್ಯ. ಬಲಿ ಕೊಡ್ತಾರೆ ಅಲ್ಲಿ, ಎಲ್ಲ ತರಹದ ಬಲಿ ನಡೆಯುತ್ತೆ. ಒಂದು ಪಿಜನಿಂದ ಹಿಡಿದು ಕೋಣ ಬಲಿವರೆಗೂ ಎಲ್ಲ ಥರ ಬಲಿನೂ ನಡೆಸ್ತಾರೆ. ಹಾಂ, ನೋಡಿದ್ದೀನಿ. ಅಲ್ಲೇ ದೇವಸ್ಥಾನದ ಅಂಗಳದಲ್ಲೇ ನಡೆಯುತ್ತೆ ಅದು. ಯಾರಾದರೂ ಒಬ್ಬರು ಮಾಡಿಸ್ತಾನೆ ಇರ್ತಾರೆ ಅದನ್ನು.
ಆ್ಯಂಡ್ ಇಟ್ಸ್ ವೆರಿ ಕಾಮನ್ ದೇರ್. ನಮಗಿಲ್ಲಿ ಎಲ್ಲಾದರೂ ಊರ ಹಬ್ಬದಲ್ಲಿ ಮಾತ್ರ ಯಾವುದಾದ್ರೂ ಊರ ದೇವ್ರಿಗೆ ಮಾತ್ರ ಕೋಣ ಬಲಿ ಕೊಡ್ತಾರೆ, ಇಲ್ಲ ಮೇಕೆ ಬಲಿ ಕೊಡ್ತಾರೆ, ಆ ಥರ ಮಾಡ್ತಾರಲ್ವ. ಸೊ ಅಲ್ಲಿ ದಿನವಿಡೀ ಎಷ್ಟೋ ಐ ಥಿಂಕ್ ಡಬಲ್ ಡಿಜಿಟಲ್ಲಿ ಬಲಿ ನಡೀತಾನೆ ಇರುತ್ತೆ ಅನ್ಸುತ್ತೆ ಅದು. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ತಾಂತ್ರಿಕ್ ಪ್ರಾಕ್ಟೀಸ್ ಮಾಡೋರು ಎಲ್ಲ ಹೆಂಗೆ ಅಂದರೆ ಆಲ್ಕೋಹಾಲ್ನ ಸ್ವೀಕಾರ ಮಾಡ್ತಾರೆ ಅವರು, ತೀರ್ಥದ ಥರ. ಆ್ಯಂಡ್ ದೇ ಡ್ರಿಂಕ್ ಇಟ್, ದೇ ಡೂ ಸಮ್ ಪೂಜಾ, ದೇ ಡ್ರಿಂಕ್ ಇಟ್, ದೇ ಡೂ ಪೂಜಾ. ಆಮೇಲೆ ತಟ್ಟೆ ತುಂಬ ಮೀಟ್ ಇಟ್ಕೊಂಡಿರ್ತಾರೆ, ಅದನ್ನೇ ಹೋಮಕ್ಕೆ ಹಾಕ್ತಾರೆ. ಇಟ್ಸ್ ವೆರಿ ಡಿಫ್ರೆಂಟ್. ಅಂದರೆ ಇದರಲ್ಲಿ ತಪ್ಪು ಸರಿ ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ ಅನ್ನೋದು ನನಗೆ ಮನವರಿಕೆ ಆಯಿತು. ನಾವು ಇಲ್ಲಿ ಬೆಳ್ಕೊಂಬರ್ತಾ ಇದು ತಪ್ಪು ಅಂತ ಅಂದ್ಕೊಂಡಿರ್ತೀವಿ, ಅಲ್ಲೋದ್ರೆ ಅವ್ರ ಲೈಫ್ ಸ್ಟೈಲೇ ಹಂಗಿರುತ್ತೆ. ಹಂಗಾರೆ ತಪ್ಪು ಸರಿ ವಿಚಾರ ಏನು, ಯಾವ ತಪ್ಪು ಯಾವ ಸರಿ ನನಗೇನು ಹೇಳೋಕ್ಕೆ ಆಗಲಿಲ್ಲ. ಐ ಥಿಂಕ್ ಇಟ್ ಜಸ್ಟ್ ಓಪನ್ಡ್ ಮೈ ಮೈಂಡ್ ಸೋ ಮಚ್. ಇಷ್ಟೊಂದೆಲ್ಲ ಇದೆಯಾ, ಹೀಗೆಲ್ಲ ಪೂಜೆ ಮಾಡ್ತಾರಾ. ಆ್ಯಂಡ್ ಇಲ್ಲಿ ನಾವು ಅಂದರೆ ಹೆಣ್ಮಕ್ಳನ್ನ ಅಷ್ಟು ಥ್ರೂಔಟ್ ಇಂಡಿಯಾನೇ ಹೇಳ್ಬೋದು, ಹೆಣ್ಮಕ್ಳಿಗೆ ಅಷ್ಟು ಗೌರವ ಈಗಿನ ಕಾಲದಲ್ಲಂತೂ ಸಿಗ್ತಾ ಇಲ್ಲ. ಯಾಕಂದರೆ ಏನೇ ಹೇಳಿದ್ರು ಅವರು ಡ್ರೆಸ್ ಮಾಡೋ ರೀತಿ ಬಗ್ಗೆ ಹೇಳ್ತಾರೆ, ಇಲ್ಲ ಅವ್ರು ನಡ್ಕೊಳ್ಳೋ ರೀತಿ ಬಗ್ಗೆ ಹೇಳ್ತಾರೆ, ಅವರು ಈ ಥರದಕ್ಕೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಹೆಣ್ಮಕ್ಳನ್ನ. ಬಟ್ ಅಂಥದ್ರಲ್ಲಿ ಒಂದು ಯೋನಿನ ಪೂಜೆ ಮಾಡ್ತಾರಾ, ಬಿಕಾಸ್ ದಟ್ ಈಸ್ ಸೆಕ್ಷುವಲೈಸ್ಡ್, ಇಸಂಟ್ ಇಟ್? ಥ್ರೂಔಟ್ ಇಂಡಿಯಾ, ಥ್ರೂಔಟ್ ದ ವರ್ಲ್ಡ್, ಅ ವುಮೆನ್ ಇಸ್ ಅ ಸೆಕ್ಷುವಲ್ ಆಬ್ಜೆಕ್ಟ್. ಮೂವೀಸಲ್ಲಾಗಿರಲಿ, ಆ್ಯಡ್ಸಲ್ಲಾಗಿರಲಿ, ವರ್ಷಾಂತರಗಳಿಂದ ನಡ್ಕೊಂಬಂದಿರೋದೇ ಇದು. ವಿಮೆನ್ ಅಂದರೆ ಶೀಸ್ ಅ ಸೆಕ್ಷುವಲ್ ಆಬ್ಜೆಕ್ಟ್, ಅವಳನ್ನ ಹಾಗೆ ನೋಡಬೇಕು ಅಂತ. ಬಟ್ ಅವಳನ್ನ ಪೂಜಿಸ್ಲೂಬೋದು ಅಂತ ಈ ದೇವಸ್ಥಾನ ನನಗೆ ಮನವರಿಕೆ ಮಾಡಿಕೊಡ್ತು. ಅಂದರೆ ನಮಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ, ಬಟ್ ಐ ಥಿಂಕ್ ಫಾರ್ ದ ವರ್ಲ್ಡ್ ಅಲ್ವಾ, ಅದು ಇಟ್ ವಾಸ್ ವೆರಿ ಎಂಪವರಿಂಗ್ ನನಗೆ ಆ ದೇವಸ್ಥಾನ. ನಿಮ್ಮಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾಣಿಸೋಕ್ಕೆ ಶುರು ಆಯಿತು? ಯಾಕಂದರೆ ನನಗೆ ಅಗೇನ್ ನನ್ನ ಮನಸ್ಸಲ್ಲಿದ್ದು ಇದೆಲ್ಲ ಕರಗ್ತಾ ಹೋಯಿತು. ಅಲ್ಲಿಗೆ ಹೋದ್ಮೇಲೆ ನಾನು ಅವಳ ದೇವಿದು ಬೀಜ ಮಂತ್ರ ಅಂತ ಇರುತ್ತೆ, ಆ ಬೀಜ ಮಂತ್ರ ಜಪ ಜಾಸ್ತಿ ಮಾಡ್ತಾ ಇದ್ದಂಗೆ, ಈಗ ನಾವು ಓಂ ಔಂ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಬೀಜ ಮಂತ್ರನೇ. ಅದನ್ನು ಅಷ್ಟು ಬಾರಿ ಹೇಳಿದ್ರೆ, ಒಂದು 108 ಬಾರಿ ಹೇಳಿದ್ರೆ ಅದು ನಮ್ಮ ಮೈಯಲ್ಲೇ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ದೇವಿ ಬೀಜ ಮಂತ್ರನೂ ಅಷ್ಟೇ, ಒಂದೊಂದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಡಿಡ್ ಕ್ರಿಯೇಟ್. ನಾನು ಹೇಳಿದಾಗೆ ನನ್ನಲ್ಲಿರೋ ಮ್ಯಾನಿಫೆಸ್ಟೇಷನ್ ಪವರ್ನ ನಿಜವಾಗ್ಲೂ ಇಂಪ್ರೂವ್ ಮಾಡಿದ್ದೆ ಆ ಜಾಗ. ಆ್ಯಂಡ್ ಆ ಪೀಠದಲ್ಲಿ ಇದೆ ಅಂತಲೂ ಹೇಳ್ತಾರೆ. ಬಸವಣ್ಣನವರು ಒಂದು ಇದು ಹೇಳ್ತಾರಲ್ಲ, ನನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ. ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ, ಏನಕ್ಕೆ ಅವರು ಶಿರಾನ ಹೊನ್ನ ಕಳಸ ಅಂತ ಹೇಳಿದ್ರು ಅಂತ. ಈಗ ದೇವಸ್ಥಾನದಲ್ಲಿ ಹೊನ್ನ ಕಳಸ ನಾವು ಏನು ಇಟ್ಟಿರ್ತೀವಿ ಮೇಲ್ಗಡೆ, ಕೆಲವು ಸತಿ ಒಂದೊಂದೇ ಇರುತ್ತೆ, ಕೆಲವು ಸರಿ 7 ಇರುತ್ತೆ, 8 ಇರುತ್ತೆ, ಡಿಪೆಂಡ್ಸ್ ಅವ್ರು ಹೆಂಗೆ ಅಂತ. ಬಟ್ ಆ ಕಳಸ ಬಂದು ಗೋಲ್ಡಿಂದ ಆಗಿರುತ್ತೆ, ಇಲ್ಲ ಕೆಲವು ಸತಿ ಅಲಾಯ್ಸ್ ಆ್ಯಂಡ್ ಮಿಕ್ಸ್ಚರ್ಸ್ ಆಫ್ ಮೆಟಲ್ಸ್, ಬ್ರಾನ್ಸ್ ಇಲ್ಲ ಕಾಪರ್, ದೇರ್ ಆಲ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಪಾಸಿಟಿವ್ ವೈಬ್ಸ್. ಸೊ ಗೋಪುರನೂ ಹೆಂಗಿರುತ್ತೆ, ಒಂದು ಪಿರಮಿಡ್ ಆಕಾರದಲ್ಲಿರುತ್ತೆ. ಸೊ ಪಿರಮಿಡ್ ಆಕಾರದಲ್ಲಿ ನೀವು ಏನೇ ಕಟ್ಟಿದ್ರೂ ಅದು ಆ ಪಾಸಿಟಿವ್ ಎನರ್ಜಿನ ಎಳ್ಕೊಳ್ಳೋಂಥ ಶಕ್ತಿ ಅದಕ್ಕಿರುತ್ತೆ. ಸೊ ಕರೆಕ್ಟಾಗಿ ಆ ಗೋಪುರದ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ, ನಾವು ಬಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಇಟ್ಟಿರ್ತಾರೆ, ಅದನ್ನು ದಾಟ್ಬಿಟ್ಟೆ ನಾವು ಹೋಗಬೇಕು. ಸೊ ಅದು ಕರೆಕ್ಟಾಗಿ ಇದ್ರ ನಮಗೆ ಶಿರದ ಕೆಳಗಡೆನೇ ಇರುತ್ತೆ. ಆ್ಯಂಡ್ ಆ ಕಳಸ ಎಲ್ಲ ಎನರ್ಜಿನೂ ಅಬ್ಸರ್ವ್ ಮಾಡಿಕೊಂಡು ಅದು ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ನಾವು ಆ್ಯಸ್ ಹ್ಯೂಮನ್ಸು ನಾವು ಈಸಿಲಿ ಅಬ್ಸರ್ವ್ ಕೂಡ ಮಾಡ್ಕೋತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ನ, ನಾವು ಎಮಿಟ್ ಕೂಡ ಮಾಡ್ತೀವಿ, ಅದನ್ನೇ ಆರಾ ಅಂತ ಕರೆಯೋದು. ಸೊ ಐ ಥಿಂಕ್ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿಕೊಂಡಾಗ ಇದು ಹೀಗೆಲ್ಲ ಇರುತ್ತೆ ಅಲ್ವಾ ಅಂದಾಗ ಐ ಫೆಲ್ಟ್ ನಮ್ಮ ಇಂಡಿಯನ್ ರಿಲಿಜನ್ನು ಅಥವಾ ನಾವು ಬೆಳ್ಕೊಂಬಂದಿರೋವಂಥ ಶಾಸ್ತ್ರಗಳು, ಆ ರಿಚುವಲ್ಸ್ಗಳು, ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ಮೀನಿಂಗ್ ಇದೆ. ಪ್ರತಿಯೊಂದು ಅಂಗಾಂಗಗಳನ್ನೂ ನಾವು ಪೂಜಿಸ್ತೀವಿ. ಹಂಗಂದ್ರೆ ದೇವರು ಬ್ಯಾಕ್ ಟು ಸ್ಕ್ವೇರ್ ಒನ್, ಹಂಗಾರೆ ದೇವರು ಎಲ್ಲೂ ಅಲ್ಲ, ನಮ್ಮಲ್ಲೇ ಅಂತರ್ಗತನಾಗಿದ್ದಾನೆ ಅಲ್ವಾ ಅನ್ನೋದು ಎಲ್ಲ ಒಂಥರ ನನಗೆ ಅರ್ಥ ಆಗ್ತಾ ಹೋಯಿತು. ಈಗ ನೀವು ಮಾತಾಡೋ ಭಾಷೆಯಿಂದ ಹಿಡಿದು ನೀವು ಯೋಚನೆ ಮಾಡೋ ರೀತಿಯೆಲ್ಲ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಮೆಚುರಿಟಿ ನಿಮಗೆ.
ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಬಿಗ್ ಬಾಸಲ್ಲಿ ಇದ್ದಂಥ ಟೈಮಲ್ಲಿ ನೀವೇನೇನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರಲ್ಲ ಅಲ್ಲಿ, ನಿಮ್ಮ ಮಲತಂದೆಯಿಂದ ಆದಂಥ ಸಮಸ್ಯೆ, ನಿಮ್ಮ ಲವ್ ಟ್ರಾಮಾ ಏನೇನೆಲ್ಲ ಇರ್ತಲ್ಲ, ಆಗ ನಿಮ್ಮ ತಾಯಿಯವರು ಒಂದು ಇಂಟರ್ವ್ಯೂ ಕೊಡ್ತಾರೆ. ಅದರಲ್ಲಿ ಅವರೊಂದು ಮಾತು ಹೇಳ್ತಾರೆ, ಅಂದರೆ ನಿಮ್ಮ ಸ್ಟೆಪ್ ಫಾದರಿಂದ ಏನೇನು ಸಮಸ್ಯೆ ಆಗಿತ್ತು ಅದು ತುಂಬ ಟಾಕ್ಸಿಕ್ ಆಗಿತ್ತು. ಅದು ಅವರೇ ಹೇಳ್ತಾರೆ, ನಾವು ತುಂಬಾ ತೊಂದರೆ ಆಯಿತು, ಬಟ್ ಆಮೇಲೆ ಸಾನಿಯಾ ನಂಗೊಂದು ಮಾತು ಹೇಳಿದ್ಲು, ಕ್ಷಮಿಸ್ಬಿಡೋಣ, ಅಂದರೆ ಕ್ಷಮಿಸೋಣ ಅನ್ನೋಕ್ಕಿಂತ ಓಕೆ ಇವಾಗ ಅದನ್ನೇ ತಲೆ ಇಟ್ಕೊಂಡು ವಿ ಕ್ಯಾನ್ ಬಿ ನಾರ್ಮಲ್. ಆ ವ್ಯಕ್ತಿನ ಏನೋ ಒಂದು ಘಟನೆ ನಡೆದಿ ಅಂತ ದೂರ ಇಡೋದು ಬೇಡ, ನಾವು ನಾರ್ಮಲ್ ಆಗು ಇರ್ಬೋದಲ್ವ ಅವ್ರ ಜೊತೆಗೆ, ನಾವು ಯಾಕೆ ಹೇಟ್ ಮಾಡಬೇಕು, ಹಿಂಗೂ ಹ್ಯಾಂಡಲ್ ಮಾಡ್ಬೋದಲ್ವ ಅಂತ. ಅದು ಎಷ್ಟು ಒಳ್ಳೆ ಥಾಟ್ ಅದು ಆ ವಯಸ್ಸಿಗೆ. ಅಂದರೆ ನನಗೆ ನನ್ನ ಪ್ರಕಾರ ಒಬ್ಬರನ್ನ ದ್ವೇಷಿಸೋದು ಅಂದರೆ ತುಂಬ ದೊಡ್ಡ ಎಮೋಷನ್ನು. ಅದಕ್ಕೆ ಜಾಗ ನನ್ನ ಮನಸ್ಸಲ್ಲಿಲ್ಲ. ಪ್ರೀತಿ ಕೊಡು ಅಂದರೆ ಕೊಟ್ಬಿಡ್ಬೋದು, ದ್ವೇಷ ಮಾಡು ಅಂದರೆ ನನ್ನ ಕೈಲಾಗಲ್ಲ. ಯಾಕಂದರೆ ಅದು ನಮ್ಮನ್ನೇ ಕುಗ್ಗಿಸ್ಬಿಡುತ್ತೆ, ನಮ್ಮಲ್ಲೇ ಒಂಥರ ನಮ್ಮನ್ನು ವೀಕ್ ಮಾಡುತ್ತೆ. ನಮ್ಮಲ್ಲಿ ಎಲ್ಲ ತರಹದಲ್ಲೂ ವೀಕ್ ಮಾಡುತ್ತೆ, ಫಿಸಿಕಲಿ, ಮೆಂಟಲಿ, ಮಾರಲಿ, ಐ ಥಿಂಕ್ ಈವನ್ ಫೈನಾನ್ಷಿಯಲಿ ಆಲ್ಸೋ. ಬಿಕಾಸ್ ಈ ಮೂರು ನೆಟ್ಟಿಗಿಲ್ಲ ಅಂದರೆ ಅದೆಲ್ಲಿ ನೆಟ್ಟಿಗಿರುತ್ತೆ. ಸೊ ನನಗದು ಐ ಕಾಂಟ್ ಹ್ಯಾಂಡಲ್ ದಟ್ ಎಮೋಷನ್, ನಾರ್ ಜೆಲಸಿ, ನಾರ್ ಗ್ರೀಡ್. ಒಂಥರ ಈ ಆಧ್ಯಾತ್ಮದ ಪಥದಲ್ಲಿ ನಾನು ಹೋಗ್ತಾ ಇದ್ದಂಗೆ ನನಗೆ ಈ ಅರಿಷಡ್ ವರ್ಗಗಳು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾನು ತ್ಯಜಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಬದುಕ್ತಾ ಇರೋದೇ ಲೌಕಿಕ ಜೀವನ, ಅಷ್ಟೊಂದು ತ್ಯಜಿಸೋಕ್ಕೂ ಆಗಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಐ ಆಮ್ ಸ್ಟಿಲ್ ಹ್ಯೂಮನ್. ಬಟ್ ವಾಟ್ ಐ ಬಿಲೀವ್ ಇಸ್ ದಟ್ ವಿ ಆರ್ ಆಲ್ ಹ್ಯೂಮನ್ಸ್ ಲಿವಿಂಗ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅಂದರೆ ವಿ ಆರ್ ಆ್ಯಕ್ಚುಲಿ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್ ಲಿವಿಂಗ್ ಅ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಈ ಥರ ನಾನು ನೋಡಿದಾಗ ನಂಗೆ ಅನಿಸ್ತು, ಏನೋ ಆಗತ್ತೆ, ಆಗ್ಬಿಟ್ಟಿದೆ, ಇವಾಗ ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ. ಬಟ್ ನಾನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ತೀನಿ. ನಮ್ಮ ಒಳ್ಳೇದಕ್ಕೆ ಏನೋ ಆಗಿರುತ್ತೆ, ಅವ್ರು ದೂರ ಹೋಗಿರ್ತಾರೆ, ಕ್ಷಮಿಸ್ಲೇಬೇಕಲ್ವಾ. ಕ್ಷಮಿಸ್ದೆ ನಾನು ಅವ್ರನ್ನ ಮನಸ್ಸಲ್ಲೇ ಶಾಪ ಹಾಕ್ಕೊಂಡು ನೀನು ಹಂಗಾಗ್ಬೇಕು, ನೀನು ಹಿಂಗಾಗಬೇಕು ಅಂದ್ಕೊಂಡ್ರೆ ನನಗೆ ನೆಮ್ಮದಿನೇ ಇರಲ್ವಲ್ಲ. ನಾನು ರಾತ್ರಿ ಹೆಂಗೆ ಮಲಗಲಿ? ನಾನು ಕ್ಷಮಿಸ್ಬಿಟ್ರೆ, ಇಫ್ ಐ ಲೆಟ್ ಗೋ ಆಫ್ ಯು, ನಂಗೆ ಅಟ್ಲೀಸ್ಟ್ ಒಂದು ಹೊತ್ತಾದರೂ ನೆಮ್ಮದಿಯಿಂದ ನಾನು ಉಸಿರಾಡ್ಬೋದು, ಒಂದು ಹೊತ್ತು ನೆಮ್ಮದಿಯಿಂದ ತಿನ್ಬೋದು, ಮಲಗ್ಬೋದು, ಕೆಲಸ ಮಾಡ್ಬೋದು. ಇಲ್ಲಾಂದರೆ ಮನಸ್ಸಲ್ಲಿ ಅದು ಓಡ್ತಾನೇ ಇರುತ್ತೆ, ಹಿಂಗೆ ಮಾಡಿಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು, ನನಗೆ ಯಾಕೆ ಹಿಂಗೆ ಮಾಡಬೇಕು, ನಾನೇನು ಮಾಡಿದ್ದೆ ಅವ್ರಿಗೆ ಅಂತ. ಲೈಫ್ ಡಸಂಟ್ ಹ್ಯಾಪನ್ ಟು ಯು, ಇಟ್ ಹ್ಯಾಪನ್ಸ್ ಫಾರ್ ಯು. ದಟ್ ಈಸ್ ವಾಟ್ ಐ ಬಿಲೀವ್. ಅಲ್ಲ, ಈಗ ಹೇಗೆ ಒಳ್ಳೇದು ನಾವು ತೊಗೋತೀವಿ, ಅದೇ ಥರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಸ್ಟ್ರೈಟ್ ಅವೇ ಸೋಷಿಯಲ್ ಮೀಡಿಯಲ್ಲಿ ನೀವು ಮಾಡಿದಂಥ ಕೆಲಸ, ಇವಾಗ ನೀವು ಮಾತಾಡ್ತಿದ್ರೆ, ಇವಾಗ ಇದೇ ಪಾಡ್ಕಾಸ್ಟಲ್ಲಿ ಸಕ ಸಂದರ್ಭದಲ್ಲಿ ಬಸವಣ್ಣನವರ ವಚನಗಳು ಹೇಳಿದ್ರಿ, ಸರ್ವಜ್ಞ ತ್ರಿಪದಿಗಳು ಹೇಳಿದ್ರಿ, ಈ ಥರದ್ದೆಲ್ಲ ಮಾತಾಡಿದ್ರಿ, ಆಯಿತಾ? ಇಷ್ಟು ಒಳ್ಳೊಳ್ಳೆ ವಿಚಾರಗಳು ಹೇಳ್ತೀರ. ಇಲ್ಲಿ ಯಾವನೋ ಒಬ್ಬ ಬರ್ತಾನೆ, ಯಾರೋ ಒಬ್ರು ಬರ್ತಾರೆ, ಒಂದು ರ್ಯಾಂಡಮ್ ಕಮೆಂಟು, ಬಟ್ಟೆ ಸರಿಯಾಗಿ ಹಾಕೋ, ತಲೆ ಸರಿಯಾಗಿ ಬಾಚ್ಕೋ, ಅಥವಾ ಬಟ್ಟೆ ಹಿಂಗೆ ಯಾಕೆ ಹಾಕಿದ್ಯಾ, ಹಂಗೆ ಯಾಕೆ ಹಾಕಿದ್ಯಾ ಅಂತ. ಈಗ ಹೆಣ್ಮಕ್ಳ ವಿಚಾರದಲ್ಲಿ ಎಸ್ಪೆಷಲಿ, ಈಗ ಸಾನಿಯಾ ಅಯ್ಯರ್ ಅನ್ನೋ ಹುಡುಗಿಗೆ ಅವಳಿಗೆ ಆಸೆ ಇರುತ್ತೆ, ಅವಳಿಗೆ ಹೆಂಗೆ ಬೇಕೋ ಹಂಗೆ ಬದುಕೋಕ್ಕೆ. ಮತ್ತು ಇಲ್ಲಿ ಅವನೋ ಒಬ್ಬ ಬಂದು ಕಮೆಂಟ್ ಮಾಡ್ತಾನೆ. ಇದು ಹೆಂಗೆ ತೊಗೊತೀರಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲಸ್ಸು ಮೈನಸ್ಗಳು, ಅಥವಾ ನೆಗೆಟಿವ್ ಕಮೆಂಟ್ಸ್ನ, ಟ್ರೋಲಿಂಗ್ನ? ಅದೇ ನನಗೆ ಹೇಳ್ತಾರೆ ಹಲವಾರು ಜನ, ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅಂತ. ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅಂತ ಯಾಕಂಗೆ? ಅಂದರೆ ಅದೇ ಅವ್ರ ಪ್ರಕಾರ ಆಧ್ಯಾತ್ಮದ ದಾರಿಲಿದ್ದರೆ, ದೇವರು ದಿನರು ಭಕ್ತಿ ಈ ಥರ ಎಲ್ಲ ಇದ್ದರೆ ಬಟ್ಟೆನ ಒಂಥರ ಕವರ್ಡ್ ಆಗೇ ಹಾಕೋಬೇಕು, ಅಥವಾ ನಾವು ಹಿಂಗೆ ಗೌರಮ್ಮ ಅಂತಾನೆ ಅಲ್ವಾ ನನ್ನ ನೋಡೋದು. ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಿಕಾಸ್ ನನ್ನನ್ನು ಸಾನಿಯಾ ಅಯ್ಯರ್ ಆಗಿ ಸ್ವೀಕರಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವ್ರು. ಅಂದರೆ ಪ್ರಾಬ್ಲಮ್ಮು ಅಂತಲೂ ಹೇಳೋಕ್ಕಾಗಲ್ಲ, ಅದು ಒಂದು ಕಡೆ ನನಗೆ ಒಳ್ಳೇದೂ ಆಗಿದೆ, ಯಾಕಂದರೆ ಅಷ್ಟೊಂದು ನನಗೆ ಪ್ರೀತಿ ಕೊಟ್ಟಿದೆ. ಬಟ್ ಅಟ್ ದ ಸೇಮ್ ಟೈಮ್ ಹಿಂಗೂ ಆಗ್ತಾ ಇದೆ. ಇವಾಗ ನಾನು ಅದನ್ನು ಬ್ರೇಕ್ ಮಾಡೋಕ್ಕೇನೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಒಪ್ಕೊಂಡಿದ್ದು. ಬಿಕಾಸ್ ಪುಟ್ಕೋರಿ ಅಂತಲೇ ನಾನು ನೋಡ್ತಾ ಇದ್ರೆ, ನಾನು ಮುಂದೆ ಸಿನಿಮಾಗಳು ಮಾಡಿದಾಗ ಆ ಪಾತ್ರಗಳನ್ನ ಅವರು ಸ್ವೀಕಾರ ಮಾಡಬೇಕಲ್ವ. ಸೊ ಫಸ್ಟ್ ನನ್ನ ಸಾನಿಯಾ ಅಯ್ಯರ್ ಆಗಿ ನೋಡಲಿ ಅಂತ ನಾನು ಅದನ್ನು ಒಪ್ಕೊಂಡಿದ್ದು. ಸೊ ಇವಾಗ ನನ್ನ ಸಾನಿಯಾ ಅಯ್ಯರ್ ಆಗಿ ನೋಡಿ ಅವ್ರಿಗೆ ಇಷ್ಟು ಫಾರ್ವರ್ಡೆಡಾ, ಇಷ್ಟು ಓಪನ್ ಮೈಂಡೆಡಾ, ಹೆಂಗೆ ನಾವು ಇದನ್ನು ತೊಗೊಳ್ಳೋದು, ನಮ್ಗೆ ಪುಟ್ಗೌರಿನೇ ಬೇಕು, ಹಾಗೆ ಆ ಚಿಕ್ಕ ಹುಡುಗಿನೇ ಬೇಕು,
ಅಷ್ಟೇ ಮುದ್ದಾಗಿರಬೇಕು, ಹಾಗೆ ನಡ್ಕೋಬೇಕು, ಅಷ್ಟೇ ಒಂಥರ ಸಭ್ಯಳಾಗಿರಬೇಕು. ಸೋ ಮೆನಿ ಟೈಟಲ್ಸ್ ಆ್ಯಂಡ್ ಐಡೆಂಟಿಟೀಸ್ ಫಾರ್ ಅ ವುಮೆನ್ ವಿಚ್ ಐ ಕಾಂಟ್ ಲಿವ್ ಅಪ್ ಟು. ನನಗಾಗಲ್ಲ ಹಂಗಿರೋದಕ್ಕೆ. ಬಿಕಾಸ್ ನಾನು ಲೋಕ ನೋಡೋದೇ ಬೇರೆ ಥರ ಅಲ್ವಾ. ನನಗೆ ಸಮಾನತೆ ಇರಬೇಕು. ನೀವು ಹೆಣ್ಮಕ್ಳು ಹಿಂಗೆ ಇರಬೇಕು ಹಂಗೆ ಇರಬೇಕು, ಯಾರು ಹೇಳಿದ್ರು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ? ಹಿಂಗೆ ಬಟ್ಟೆ ಹಾಕೋಬೇಕು, ಹಾಗೆ ಬಟ್ಟೆ ಹಾಕೋಬೇಕು. ಇನ್ಫ್ಯಾಕ್ಟ್ ವೆನ್ ಐ ಲುಕ್ ಅಟ್ ನಮ್ಮ ದೇವಸ್ಥಾನದ ಎಷ್ಟೋ ಹೊಯ್ಸಳ ಕಾಲದ ದೇವಸ್ಥಾನದ ಇಟ್ಕೊಳ್ಳೋಣ, ಆ ದೇವಸ್ಥಾನದಲ್ಲಿ ಶಿಲ್ಪಿಗಳು ಕೆತ್ತಿರ್ತಾರೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ. ಅವ್ರಿಗೆ ಆ ಶಿಲಾಬಾಲಿಕೆ ಹೆಂಗಿರುತ್ತೆ, ಯಾವ ಥರ ಉಡುಪುಗಳನ್ನ ಧರಿಸ್ಕೊಂಡಿರುತ್ತೆ. ಶಿಲ್ ಬಿ ವೇರಿಂಗ್ ಅ ವೆರಿ ಬ್ಯೂಟಿಫುಲ್ ಟಾಪ್, ವೆರಿ ಬ್ಯೂಟಿಫುಲ್ ಟಾಪ್. ಹರ್ ಟಾರ್ಸೋ ಇಸ್ ಎಕ್ಸ್ಪೋಸ್ಡ್. ಒಂದು ಬ್ಯೂಟಿಫುಲ್ ಕಚ್ಚೆ ಥರ ಏನೋ ಒಂದು ಲಂಗ ಹಾಕೊಂಡಿರ್ತಾರೆ, ಈ ಥರ ಇರುತ್ತೆ. ಆ್ಯಂಡ್ ಹರ್ ಶೋಲ್ಡರ್ಸ್ ಆರ್ ಎಕ್ಸ್ಪೋಸ್ಡ್. ಹರ್ ಬ್ಯೂಟಿಫುಲ್ ಒಂದು ಸುಂದರ ಭಂಗಿಯಲ್ಲಿ ನಿಂತ್ಕೊಂಡಿರ್ತಾರೆ. ಯಾ, ಇದನ್ನು ಅವಾಗ ಪೂಜಿಸ್ತಾ ಇದ್ವಿ ನಾವು. ಯಾರೂ ನಾವು ಅದನ್ನು ಸೆಕ್ಷುವಲೈಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಜನ ಒಂಥರ ಯಾವ ಥರ ಬದಲಾಗ್ತಾ ಇದ್ದಾರೆ ಅಂದರೆ, ಫಾರ್ ದಮ್ ಸ್ಕಿನ್ ಈ ಥರ ಹಿಂಗೆ ಸ್ಕಿನ್ ಕಾಣಿಸ್ತಿದೆ ಅಂದರೆ ಐ ಆಮ್ ಆಸ್ಕಿಂಗ್ ಫಾರ್ ಇಟ್ ಅಂತ ಅನ್ಕೊಂಡ್ಬಿಡ್ತಾರೆ. ಓ ಓಕೆ, ಹಂಗಾರೆ ನಿನಗೆ ಹಿಂಗೆ ಆಗಬೇಕು ಅಂತ. ದ ರೀಸನ್ ಬಿಹೈಂಡ್ ರೇಪ್ಸ್ ಆಲ್ಸೋ ಅಲ್ವಾ, ಅದನ್ನೇ ಹೇಳೋದು. ಇವಳು ಇಷ್ಟೊತ್ತು ಮೇಲೆ ನಮ್ಮ ಮನೆಯಲ್ಲಿ ಇವತ್ತಿಗೂ ಹೆದರ್ಕೋತಾರೆ ನನ್ನನ್ನು ಒಂದು ಸರ್ಟೆನ್ ಟೈಮ್ ಲಿಮಿಟ್ ಮೇಲೆ ಹೊರಗಡೆ ಕಳ್ಸೋಕ್ಕೆ. ಯಾಕಂದರೆ ಭಯ. ಕೆಲವರು ಒಂದಷ್ಟು ರಿಲೇಟಿವ್ಸ್ ಎಲ್ಲ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಇನ್ನೂ ಹಳೆ ಕಾಲದ ಚಿಂತನೆಯೇ. ಅದು ಹೆಂಗಿಂದ ಅವ್ರ ತಲೆಗೆ ಹೋಯ್ತು ಅಂತ ಗೊತ್ತಿಲ್ಲ. ಹೆಂಗೆ ಅಂದರೆ, ಇವಳು ಇಷ್ಟೊತ್ತು ಮೇಲೆ ಹೊರಗಡೆ ಯಾಕೆ ಹೋದ್ಲು, ಅದಕ್ಕೆ ಇವಳಿಗೆ ಹಿಂಗಾಯ್ತು, ಆಗಲಿ ಬಿಡು ಅಂತ ಈ ಥರ ಯೋಚನೆ ಮಾಡ್ತಾರೆ. ಅಂದರೆ ವಿಕ್ಟಿಮ್ನೇ ಒಂಥರ ನೀನೇ ತಪ್ಪು ಅಂತ ಹೇಳ್ಬಿಟ್ಟು ಕೂಗ್ಸೋದು. ಐ ಡೋಂಟ್ ನೋ, ಇದಕ್ಕೆಲ್ಲ ಎಂಡ್ ಇದೆಯಾ? ಇದು ಒಂದೇ ರಾತ್ರಿಯಲ್ಲಿ ಬದಲಾಗುವಂಥ ಮೆಂಟಾಲಿಟಿನೂ ಅಲ್ಲ, ಸ್ಲೋಲಿ ಆಗಬೇಕು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಗಂಡು ಮಕ್ಕಳು ಮಾತಾಡಬೇಕು, ಅವ್ರು ಎಜುಕೇಟ್ ಮಾಡಬೇಕು. ಆವಾಗಲೇ ಐ ಥಿಂಕ್ ಚೇಂಜಸ್. ಇಲ್ಲಾಂದರೆ ಆಗಲ್ಲ. ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಲಿ ಈ ಥರ ಹೆಚ್ಚಾಗಿ ಜನ ಮಾತಾಡ್ತಾನೇ ಇರ್ತಾರೆ ಆ್ಯಂಡ್ ಯು ಕಾಂಟ್ ಹೆಲ್ಪ್ ಇಟ್. ಅಲ್ಲ, ಗಂಡು ಮಕ್ಕಳದ್ದು ಇನ್ನೊಂದು ವೀಕ್ನೆಸ್ ಏನಂದರೆ, ಈಗ ಅವರ ವೀಕ್ನೆಸ್ ಅಂತ ಅನ್ನೋಕ್ಕಿಂತ ಅವರ ದೃಷ್ಟಿಕೋನ, ಅವ್ರು ಡೇಟ್ ಮಾಡ್ತಿರೋ ಹುಡುಗಿ, ಅವ್ರ ಗರ್ಲ್ ಫ್ರೆಂಡು, ಅವಳು ಫುಲ್ ಮಾಡರ್ನಾಗಿ ರೆಡಿ ಆಗಬೇಕು, ಅವಳು ಬೇಕಂದ್ರೆ ಲೈಟಾಗಿ ಎಕ್ಸ್ಪೋಸ್ ಮಾಡ್ಬೋದು, ಫುಲ್ ಹಾಟ್ ಆಗಿರ್ಬೇಕು, ಹಿಂಗೆಲ್ಲ ಅನ್ಕೋತಾರೆ. ಆದರೆ ಅವ್ರಿಗೆ ಎಲ್ಲಿ ಅವ್ರ ಹೆಂಡ್ತಿನೋ ಅವ್ರ ಅಕ್ಕನೋ ಅವ್ರ ತಂಗಿನೋ ಅಪ್ಪಿ ಕೂಡ ಹಂಗೆ ಡ್ರೆಸ್ ಮಾಡಬಾರ್ದು. ಬಹುತೇಕ ಮಂದಿ ಹಿಂಗಿದ್ದಾರೆ ಅಲ್ವಾ. ಅವ್ರು ಯಾವಾಗ ಅವಳದು ಒಂದು ಲೈಫು, ಅವಳಿಗೂ ಏನು ಆಸೆ ಇದೆ. ಸಾಕಷ್ಟು ಮನೆಗಳಲ್ಲಿ ಹೆಣ್ಮಕ್ಳು ಪಾಪ ಅವ್ರಿಗೂ ಆಸೆ ಇರ್ಬೋದು. ಆಸೆ ಅಂದರೆ ಸಣ್ಣ ಸಣ್ಣ ಬಟ್ಟೆ ಹಾಕಬೇಕು ಅಂತಲ್ಲ, ಏನೋ ಒಂದು ಡಿಸೈನರ್ ವೇರ್, ಒಂದು ಗೌನ್ ಹಾಕಬೇಕು ಅಂತ. ಈಗ ಮೈ ತುಂಬನೇ ಬಟ್ಟೆಗಳು ಬೇರೆ ಥರನೇ ಹಾಕ್ಬೇಕು ಅಂತ ಯೋಚನೆ ಇರ್ಬೋದು. ಆದರೆ ಅವ್ರು ಹಂಗಲ್ಲ. ಮಲ್ಲಿ ಅಪ್ಪ ಏನಂತಾರೆ, ತಮ್ಮ ಏನಂತಾನೆ, ಅಣ್ಣ ಏನಂತಾನೆ, ಹೇಗೆ. ಯಾ, ಇದು ನಾನು ಮೊನ್ನೆ ಏನೋ ನಮ್ಮ ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು. ಅಂದರೆ ಒಂದು ಪೋಯಮ್ ಇತ್ತು, ಯೋರ್ ಚಿಲ್ಡ್ರನ್ ಆರ್ ನಾಟ್ ಯೋರ್ ಚಿಲ್ಡ್ರನ್ ಅಂತ. ಅಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ಒಂದು ಹಕ್ಕಿ ಗೂಡು ಬಿಟ್ಟು ಹಾರು ಹೋಗಲೇಬೇಕು. ಗೂಡಲ್ಲೇ ಇದ್ದರೆ ಸಮಾಜ ನೋಡ್ಬಿಟ್ಟು ಏನು ತಿಳ್ಕೊಳ್ಳೋದೇ ಇಲ್ಲ, ಹಾರಕ್ಕೆ ಬರಲ್ಲ. ರೆಕ್ಕೆ ಇರುತ್ತೆ, ಬಟ್ ಯು ಹ್ಯಾವ್ ಟು ಲೆಟ್ ಇಟ್ ಗೋ. ಬಿಕಾಸ್ ಅದೊಂದು ಇಂಡಿವಿಜುವಲ್ಲು, ಅದಕ್ಕೆ ಒಂದು ಸೆಪ್ರೇಟ್ ಮನಸ್ಸಿರುತ್ತೆ, ಅದಕ್ಕೆ ಒಂದು ಹಾರಬೇಕು ಅಂತ ತುಡಿತಾ ಇರುತ್ತೆ, ನನ್ನ ಲೋಕ ನೋಡಬೇಕು ಅಂತಿರುತ್ತೆ. ತಾನಾಗ್ತಾನೆ ಬಿದ್ದುಬಿಟ್ಟು ಕಲ್ತ್ಕೊಳ್ಳುತ್ತೆ ಪಾಠನ. ಅದು ನೀವು ತುರ್ಕಿದ್ರೆ ಆಗಲ್ಲ ಮನಸ್ಸಿಗೆ. ಇಲ್ಲ ನೀನು ಕ್ಯಾಂಡಲ್ ಮುಟ್ಬೇಡ, ಕೈ ಸುಟ್ಕೋತೀಯ ಅಂದರೆ ನಾವು ಹೋಗಿ ಮುಟ್ತೀವಿ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ಗೊತ್ತಾಗೋದು ನಮ್ಗೆ ಸುಡುತ್ತೆ ಮುಟ್ಬಾರ್ದು ಅಂತ. ಸೊ ಎವ್ರಿ ಇಂಡಿವಿಜುವಲ್ಲು, ನಾವು ಆವಾಗಲೇ ಹೇಳಿದಾಗೆ ಪ್ರತಿಯೊಬ್ಬರು ಅನನ್ಯರು. ನಮ್ಮಲ್ಲೇ ಒಂದು ಶಕ್ತಿ ಇರುತ್ತೆ, ನಾವೇ ಒಂದು ಡಿಫ್ರೆಂಟ್ ಟೈಮ್ ಸ್ಪ್ಯಾನಲ್ಲಿ ಬೆಳೀತಾ ಹೋಗ್ತೀವಿ. ಕೆಲವ್ರು ಬೇಗ ಮೆಚ್ಯೂರಿಟಿ ಸಿಗುತ್ತೆ, ಕೆಲವ್ರು ಆಮೇಲೆ ಹೋಗ್ತಾ ಕಲಿತಾರೆ. ಕೆಲವ್ರಂತೂ ಎಷ್ಟು ದೊಡ್ಡವರಾಗಿ ಬೆಳೆದ್ರೂ ಕೂಡ ಮೆಚ್ಯೂರಿಟಿನೇ ಇರಲ್ಲ ಅಂಥವ್ರನ್ನೂ ನಾನು ನೋಡಿದ್ದೀನಿ. ಸೊ ಐ ಥಿಂಕ್ ಮಕ್ಕಳನ್ನ ಅಥವಾ ನಮ್ಮವ್ರನ್ನ ಆ ಎಮೋಷ್ನಲ್ ಬಾಂಡೇಜ್ನ ಕಳಚ್ಕೊಂಡು ಬಿಡಬೇಕು ನಾವು. ಆವಾಗಲೇ
ಪ್ರತಿಯೊಬ್ಬರಿಗೂ ಒಂದು ಸ್ಪೇಸ್, ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಸಿಕ್ಕಿದಾಗಲೇ ನಾವು ಬೆಳೆಯೋಕ್ಕಾಗೋದು. ಈ ಪರ್ಸ್ನಲ್ ಸ್ಪೇಸ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಇವಾಗ ಮಿಸ್ಸಿಂಗ್. ಅದಕ್ಕೇ ಯಾರಿಗೂ ಅದು ಪರ್ಸ್ನಲ್ ಗ್ರೋತ್ ಆಗ್ತಾಯಿಲ್ಲ. ಆ ಸ್ಪೇಸ್ ಕೊಡಬೇಕು, ಸ್ಪೇಸ್ ಕೊಡಲೇಬೇಕು. ಎಷ್ಟೊಂದು ಈಗ ಗಂಡ ಹೆಂಡತಿ ರಿಲೇಷನ್ಶಿಪ್ಸಲ್ಲೂ ಅಷ್ಟೇ, ಏನಕ್ಕೆ ವಯದೇ ಸೋ ಮೆನಿ ಡಿವೋರ್ಸಸ್ ನೌ ಡೇಸ್ ಅಂದರೆ, ಇಷ್ಟು ವರ್ಷ ಜೊತೆಲೇ ಇರ್ತಾರೆ, ಎಲ್ಲವನ್ನೂ ಜೊತೆಗೆ ಕೂಡಿ ಮಾಡಿರ್ತಾರೆ, ಬಟ್ ಅವರವರ ಪರ್ಸ್ನಲ್ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳೋಕ್ಕೆ ಆಗಿರಲ್ಲ, ಅವ್ರಿಗೆ ಆ ಅವಕಾಶನೇ ಸಿಕ್ಕಿರಲ್ಲ. ಯಾವಾಗಲೂ ದೇ ಹ್ಯಾವ್ ಟು, ಇಲ್ಲ ನಾನು ಮನೆಗೆ ಬಂದು ಅಡುಗೆ ಮಾಡಬೇಕು, ಗಂಡನ ನೋಡ್ಕೋಬೇಕು, ಇಲ್ಲ ನಾನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅದು ಏನೋ ಒಂದು ನಡೀತಾನೆ ಇರುತ್ತೆ. ಅಲ್ಲ, ಅದು ಅಡುಗೆ ಏನು ಮಾಡಬೇಕು, ಅವ್ನಿಗೆ ಏನು ಇಷ್ಟ ಅದೇ ಮಾಡಬೇಕು. ಈ ಥರ ಒಂದು ಏನೋ ಒಂದು ಇರುತ್ತೆ. ಒಂದು ಪರ್ಸ್ನಲ್ ಸ್ಪೇಸ್ ಕೊಟ್ಟಾಗ ಏನಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಪ್ರೀತಿ ಹೆಚ್ಚಾದರೆ ತಾನೇ ನಮಗೂ ಏನಾದರೂ ಸ್ವಂತವಾಗಿ ನಾವೇ ಮಾಡಬೇಕು ಅಂತ ಅನಿಸುತ್ತೆ. ಐ ಥಿಂಕ್ ದಟ್ ಈಸ್ ವೈ ಮೋಸ್ಟ್ ಆಫ್ ದ ಮ್ಯಾರೇಜಸ್ ಇಸ್ ಫೇಲಿಂಗ್ ಇನ್ ಇಂಡಿಯಾ. ಯಾಕಂದರೆ ನಮ್ಗೆ ಯಾರಿಗೂ ಪರ್ಸ್ನಲ್ ಸ್ಪೇಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಹೇಳ್ತಿದ್ರಿ ತುಂಬ ಸರಿ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ, ಅಂದರೆ ಮ್ಯಾನಿಫೆಸ್ಟೇಷನ್ ನಿಮಗೆ ವರ್ಕ್ ಆಗ್ತಿದೆ ಅಂತ. ನೀವೇನು ಪಾಲಿಸಿದ್ರಿ, ಅಥವಾ ಒಂದಷ್ಟು ಟ್ರಿಕ್ಸ್ ಹೇಳಿ ನೋಡೋಣ ಮ್ಯಾನಿಫೆಸ್ಟೇಷನ್? ಇಟ್ಸ್ ವೆರಿ ಈಸಿ. ಐ ಥಿಂಕ್ ಈವನ್ ನಾ ಆವಾಗಲೇ ಕಳಸ ಬಗ್ಗೆ ಹೇಳ್ತಿದ್ನಲ್ವಾ, ಅದೂ ಅಷ್ಟೇ. ರಾತ್ರಿ ಹೊತ್ತು ಮೂನಿಂದ ತುಂಬ ಎನರ್ಜೀಸ್ ಬರುತ್ತೆ. ಮೂನ್ ಈಸ್ ಅ ವೆರಿ ಪವರ್ಫುಲ್ planet. I mean, what is it? Is it it's a what? It's a satellite. Earthಗೆ satellite ಅಲ್ವಾ? It's not a planet. So sorry. So moon ಇಂದ ತುಂಬ ಪವರ್ಫುಲ್ ಎನರ್ಜೀಸ್ ಬರುತ್ತೆ. ಸೊ ಆ ರಾತ್ರಿ ಹೊತ್ತು ಆ ಕಳಸ ಕೂಡ ಅದರಿಂದ ಎನರ್ಜೀಸ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಹಾಗೆ ನಾವು ಅದನ್ನು ಅಬ್ಸಾರ್ಬ್ ಮಾಡ್ಕೋಬೋದು. ಹೇಗಂದರೆ ಫಾರ್ ಎಕ್ಸಾಂಪಲ್ ಫುಲ್ ಮೂನ್ ನೈಟ್, ಪೂರ್ಣಿಮಾನೋ ಇಲ್ಲ ಅಮಾವಾಸ್ಯೆ ದಿನಾನೋ ಒಂದು ಬಾಟಲಲ್ಲಿ ನೀರು ತುಂಬಿಸ್ಬಿಟ್ಟು ನೀರನ್ನ ಇಟ್ಕೊಂಡು ನಮಗೆ ಏನೇನು ಬೇಕು, ಏನೇನು ಆಸೆ ಆಕಾಂಕ್ಷೆಗಳಿದೆ, ಏನೇನು ಪೂರೈಸಬೇಕು ಅಂತ ಮನಸ್ಸಲ್ಲಿರ್ತೋ ಅದನ್ನೆಲ್ಲ ಬಾಟ್ಲಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿ ಅದನ್ನ ಅಲ್ಲಿ ಇಟ್ಬಿಟ್ಟು ಓವರ್ನೈಟ್ ಅದು ಆಗಿ ನೆಕ್ಸ್ಟ್ ಡೇ ಸನ್ನಲ್ಲೂ ಅದು ಕಾಯಬೇಕು. ಬಾಟಲು ಸನ್ನಲ್ಲೂ ಅದೆಲ್ಲ ಕಾದ ಮೇಲೆ ಅದನ್ನು ಎತ್ಕೊಂಡು ದಿನ ಒಂಚೂರು ಕುಡ್ಕೊಂಡ್ರೆ ಆಗುತ್ತೆ. ಇದು ನನ್ನ ಜೀವನದಲ್ಲಿ ಆಗಿದೆ. ಹೌದಾ? ನನಗೆ ಆಗಿದೆ. ಸೊ ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಇಟ್, ಬಿಕಾಸ್ ಇಟ್ ವರ್ಕ್ಡ್. ನನಗೆ ನಾನು ಇನ್ನೊಂದೇನು ಗೊತ್ತಾ, ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಆಗಲೇ ಆಗಬೇಕು ಅಂತ ಅಂದ್ಕೊಂಡು ಮಾಡಿದ್ರೆ ಆ ಟೈಮ್ ಪೀರಿಯಡಲ್ಲಿ ನಡೀಲಿಲ್ಲ ಅಂದರೆ ನಾವು ಅದನ್ನು ನಂಬೋದು ಬಿಟ್ಬಿಡ್ತೀವಿ, ಇದೇನು ಆಗಲೇ ಇಲ್ಲ ಅಂತ. ಸೊ ಐ ಡೋಂಟ್ ಥಿಂಕ್ ಆ ಟೈಮ್ ಪೀರಿಯಡ್ ಇಟ್ಕೋಬೇಕು ಅಂತ. ಡಿವೈನ್ ಟೈಮಿಂಗಲ್ಲಿ ಏನೇನು ಆಗಬೇಕೋ ಅದೆಲ್ಲ ಆಗುತ್ತೆ. ನಮಗೋಸ್ಕರ ದೇವರು ಎಲ್ಲವನ್ನೂ ಜರುಗಿಸ್ತಾ ಇರ್ತಾನೆ ಪಾಪ. ಅಲ್ಲಿ ಯಾರಿಗೋ ಒಬ್ರು ಕೆಲಸ ಹೋಗ್ಬೇಕಾಗುತ್ತೆ, ನಮಗೆ ಕೆಲಸ ಸಿಗುತ್ತೆ. ಇನ್ಯಾರೋ ಒಬ್ಬರು ಪಾಪ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ, ಏನೇನೋ ಎಲ್ಲ ಆಗುತ್ತೆ. ಸೊ ವಿ ಕಾಂಟ್ ಕ್ವೆಶ್ಚನ್ ಗಾಡ್, ವಿ ಜಸ್ಟ್ ಹ್ಯಾವ್ ಟು ಬಿಲೀವ್. ಆ 0% ಡೌಟ್ ಇಟ್ಕೊಂಡಾಗ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗುತ್ತೆ 100%. ಸೊ ಇದು ನೀವು ಕಂಡುಕೊಂಡ್ರು ಸಿಂಪಲ್ ಮ್ಯಾನಿಫೆಸ್ಟೇಷನ್? ದಿಸ್ ಇಸ್ ವೆರಿ ಸಿಂಪಲ್, ವೆರಿ ಈಸಿ. ಇಟ್ ಆಲ್ಸೋ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಆ್ಯಂಡ್ ಕಾನ್ಫಿಡೆಂಟಾಗಿ ನೀವಿಲ್ಲ, ಬಿಲೀಫ್ ಇಲ್ಲ, ಫೇತ್ ಇಲ್ಲ ಅಂದರೆ ಇನ್ನೇನು ಆಗಲ್ಲ. ನನ್ನ ಪ್ರಕಾರ ಎಲ್ಲ ರಿಲೀಜನ್ ಬೇಸ್ ಬಂದೂ ಫೇತೇನೆ. ಅದನ್ನು ಜನಕ್ಕೆ ನಾವು ತಲುಪ್ಸೋಕ್ಕೆ ಮೂರ್ತಿಗಳನ್ನ ಮಾಡಿದ್ವಿ, ಪುಸ್ತಕಗಳನ್ನ ಬರೆದ್ವಿ. ಯಾಕಂದರೆ ಅವ್ರಿಗೆ ಈ ಥರ ಹೇಳಿದ್ದಿದ್ರೆ, ಈ ಥರ ಒಂದು ಎನರ್ಜಿ ಫೀಲ್ಡ್ ಇದೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ನೀವು ಕೂತ್ಕೊಂಡು ಧ್ಯಾನ ಮಾಡಿದಾಗ ನೀವು ಅದನ್ನು ಅಬ್ಸರ್ವ್ ಮಾಡ್ಕೋತೀರ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ನಾವೊಂದು ಮೂರ್ತಿ ಮಾಡಬೇಕಿತ್ತು. ಯಾಕಂದರೆ ನಾನೇ ಮುಂಚೆ ಹೇಗೆ ನಾನು ನೋಡ್ತಿದ್ದೆ ಅಲ್ವಾ, ನಾನು ಕಣ್ಣು ಕಾಣಿಸೋದು ಮಾತ್ರ ನಿಜ ಅಂತ ನಾನು ಹೇಗೆ ನಂಬ್ತಾ ಇದ್ದೆ, ಹಾಗೆ ಕಣ್ಣು ಕಾಣಿಸೋದನ್ನೆಲ್ಲ ತೋರಿಸಿದ್ರೆ ನಂಬ್ತಾರೆ. ಬಟ್ ಆಮೇಲೆ ನಾನು ಒಂದು ಕ್ವಶನ್ ನಾನು ಏನು ಮಾಡ್ಕೊಂಡೆ ಅಂದರೆ, ಹಾಗಾದ್ರೆ ನಿನ್ನ ಥಾಟ್ನ ನೀನು ಹೇಗೆ ನಂಬ್ತೀಯಾ, ಅದು ನಿನ್ನ ಕಣ್ಣು ಕಾಣಿಸೋದೇ ಇಲ್ವಲ್ಲ, ಹೌ ಡು ಯು ಬಿಲೀವ್ ಇಟ್ ದೆನ್ ಅಂತ. ದ್ಯಾಟ್ ಆಲ್ಸೋ ಚೇಂಜ್ಡ್ ಮೈ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಈಗ ಪಾಡ್ಕಾಸ್ಟ್ ಮುಗಿಸೋ ಮುಂಚೆ ನೀವು ಒಳ್ಳೆ ಕವಿತೆಗಳು ಬರೀತೀರ ಅಂತ ಗೊತ್ತಾಯಿತು, ಕನ್ನಡದಲ್ಲಿ. ಅದು ಕೂಡ ಖುಷಿ ಆಗತ್ತೆ. ಒಂದೊಳ್ಳೆ ಕವಿತೆ ನೀವು ಬರೆದಿರೋದು. ಫೋನ್ ನೋಡ್ಕೊಂಡು ಹೇಳಬೇಕು. ಖಂಡಿತ. ಬಿಕಾಸ್ ಹಾಗೆ, ಯಾರು ನೀ ಹೆಣ್ಣೆ ಬರೀ ಅಂದಕ್ಕೆ ಚಂದಕ್ಕೆ ಹೋಲಿಸುವರಲ್ಲ, ಶಕ್ತಿ ಸಾಮರ್ಥ್ಯಕ್ಕೆ ಯಾಕಿಲ್ಲ. ಯಾರು ನೀ ಹೆಣ್ಣೆ ಮೈ ಬೆಣ್ಣೆ ಅಂತ ಇರಬೇಕು, ಇಲ್ಲ ಅವರು ಕಣ್ಣೆತ್ತಿ ನೋಡುವುದಿಲ್ಲ ಅನ್ನುತ್ತಾರಲ್ಲ. ಯಾರು ನೀ ಹೆಣ್ಣೆ ನೀ ಸಾಧಾರಣವಾದರೆ ಮುಂಡೆ, ಅಧಿಕಾರ ಸೂಚಿಸಿದರೆ ಸೂಳೆ ಎನ್ನುವರಲ್ಲ. ಯಾರು ನೀ ಹೆಣ್ಣೆ
ಪ್ರೀತಿಗೆ ಹೆಸರು ನೀನು, ಕಾಮದ ಯೋಚನೆ ಯಾಕಮ್ಮ, ಅಬ್ಬಬ್ಬಾ ಅಂತ ಪಾಪಕರ್ಮ ನಿನ್ನಗಲ್ಲಮ್ಮ. ಯಾರು ನೀ ಹೆಣ್ಣೆ, ಸಮುದಾಯದ ಸ್ಥಿತಿಯೇ, ಬರೀ ಸಂಸಾರದ ಕಣ್ಣೆ, ಹೊಳೆಯುವ ಒಡವೆಯೇ, ಇಲ್ಲ ಅಸ್ತಿತ್ವದ ಆಸ್ತಿಯೇ. ನೈಸ್. ಸೊ ಇದೇ ಥರ ನಿಮ್ಮ ಜರ್ನಿ ಮುಂದುವರಿಲಿ. ಆ್ಯಂಡ್ ನಿಮ್ಮೇನೇನು ಕನಸಿದೆ ನೆಕ್ಸ್ಟು ಎಲ್ಲ ನನಸಾಗಲಿ. ಹೌದು, ಏನೇನು ನೆಕ್ಸ್ಟ್ ಏನೇನು ಕನಸಿದೆ ಅದೇ ಮರ್ತೋದು. ನೆಕ್ಸ್ಟು ನಂದು ಒಂದು ಪುಟ್ಟ ಕವನ ಸಂಕಲನ ಬಿಡುಗಡೆ ಮಾಡಬೇಕು ಅಂತ ಒಂದು ಆಸೆ ಇದೆ. ನನಗೆ ಇಷ್ಟು ದಿನ ಧೈರ್ಯ ಇರಲಿಲ್ಲ, ಬಟ್ ಎಲ್ಲರೂ ಇಲ್ಲ ನೀನು ಚೆನ್ನಾಗಿ ಬರೀತ್ಯಾ ಮಾಡ್ಬೋದು ಅಂತ ಹೇಳಿದ್ರು. ಅದು ಬುಕ್ ಶೆಲ್ಫಲ್ಲಿ ಕೊಳುತ್ರೂ ಪರವಾಗಿಲ್ಲ, ಒಂದು ಪುಸ್ತಕ ಒಂದು ಅವ್ರಿಗೆ ಬರಬೇಕು ಅನ್ನೋದಿದೆ. ಸೊ ಅದು ಅತಿ ಶೀಘ್ರದಲ್ಲಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಮಾತುಕತೆಗಳು ನಡೀತಾ ಇದೆ. ತೆಲುಗು ಮೂವಿ ಮಾಡ್ತಿದ್ದಾರೆ, ಇನ್ನು ಬೇರೆ ಭಾಷೆಗಳಿಗೆಲ್ಲ ಹೋಗೋ ಪ್ರಯತ್ನಗಳು ನಡೀತಿದೆ. ಹೌದು, ನನ್ನ ಪ್ರಕಾರ ಆ್ಯಕ್ಟರ್ಸ್ ಅಂದಮೇಲೆ ಅವ್ರಿಗೊಂದು ಬೌಂಡ್ರಿ ಇರಬಾರ್ದು ಅಂತ. ಸೊ ಹಾಗೆ ಎಲ್ಲವನ್ನು ಮೀರಿ ಎಲ್ಲರ ಆಶೀರ್ವಾದ ಪ್ರೀತಿ ಪಡ್ಕೊಂಡು ಇನ್ನೊಂದು ಭಾಷೆಗೆ ಕಾಲಿಡ್ತಾ ಇದ್ದೀನಿ. ನೋಡೋಣ ಹೇಗೋಗುತ್ತೆ. ಹೋಗಿ ಆ್ಯಕ್ಟ್ ಮಾಡಿ, ಬಟ್ ಕನ್ನಡ ಸಿನಿಮಾ ಜಾಸ್ತಿ ಮಾಡಿ. ಖಂಡಿತವಾಗ್ಲೂ ಇನ್ನೊಂದು ಈ ಕ್ವಶನ್ನು, ನೀವು ಕನ್ನಡ ಸಿನಿಮಾ ಮಾಡಿ ಮಾಡಿ ಅಂತ ಹೇಳ್ತಾರೆ, ಅವಕಾಶಗಳು ಬಂದರೆ ಮಾತ್ರ ನಾವು ಮಾಡೋಕ್ಕಾಗೋದು. ಅಲ್ಲ, ನಾನು ಯಾಕಂದರೆ ಹೇಳ್ತಿರೋದು, ಈಗ ಉದಾಹರಣೆಗೆ ರಶ್ಮಿಕಾ ಮಂದನೋ ಶ್ರೀಲೀಲಾ ಥರನೋ ಕನ್ನಡ ಸಿನಿಮಾಗಳು ಮಾಡಿ ಈಗ ಬೇರೆ ಭಾಷೆಗಳಿಗೆ ಹೋದಾಗ ಅಫ್ಕೋರ್ಸ್ ರೆಮ್ಯುನರೇಷನ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಬೇರೆ ಭಾಷೆಗಳಲ್ಲಿ ಕೊಡ್ತಾರೆ. ನಮ್ಮ ಕನ್ನಡ ಮಾರ್ಕೆಟ್ಗೆ ಅಷ್ಟು ದೊಡ್ಡ ನೀವು ಅಂದರೆ ಆಕ್ಸೆಸಬಲ್ ಆಗಿರಬೇಕು, ಸಿಗಂಗಿರಬೇಕು. ಬಟ್ ಕೆಲವೊಂದು ಸಾರಿ ಇಲ್ಲಿ ಬೆಳೆದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಹೋದಂಥವ್ರು ಕನ್ನಡ ಸಿನಿಮಾಗಳು ಮಾಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಇಲ್ಲ, ಕನ್ನಡದ ಮೇಲಿರೋ ಅಪಾರವಾದ ಪ್ರೀತಿ ಗೌರವ ನನಗೆ ಎಷ್ಟು ಅಂದರೆ ಅದನ್ನು ನಾನು ಹೇಳ್ಕೊಳಕ್ಕಾಗಲ್ಲ. ಅದನ್ನು ಸಿನಿಮಾ ಮೂಲಕನೇ ತೋರಿಸ್ಬೇಕು, ಇಲ್ಲ ಕವನಗಳ ಮೂಲಕನಾದರೂ ನಾನು ತೋರಿಸ್ಲೇಬೇಕು. ಸೊ ಕನ್ನಡಕ್ಕೆ ಒಂಥರ ಒಂದು ಇದಿದೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅಂತ. ಅಂದರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಸೊ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ವಂಡರ್ಫುಲ್. ಥ್ಯಾಂಕ್ ಯು ಸಾನ್ಯಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಈ ಸಂದರ್ಶನ ನನಗೆ ನಾನು ಯಾವತ್ತೂ ಜ್ಞಾಪಕ ಇಟ್ಕೊಂಡಿರ್ತೀನಿ, ಬಿಕಾಸ್ ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಯಾ.